ವೀಕ್ಷಕರೇ, ವಿರಾಮದ ನಂತರ ಪುನಃ ನಿಮ್ಮ ಮುಂದೆ ನಾವು ಬಂದಿದ್ದೇವೆ. ಪಾಸ್ಟರ್ ನಾಗರಾಜರು ನಮ್ಮ ಮಧ್ಯೆ ಇದ್ದಾರೆ. ಪಾಸ್ಟರ್, ಈಗ ಮತ್ತೆ ಏನಾಯಿತು? ಸೇವೆಗೆ ಒಪ್ಪಿಸ್ಕೊಟ್ರಿ, ಅದ ನಂತರವಾಗಿ ನಾನು 97ನೇ ಇಸ್ವಿಯಲ್ಲಿ ಸೇವೆಯನ್ನು ಅವ್ರ ಜೊತೆಯಾಗಿ ಪ್ರಾರಂಭ ಮಾಡಿದೆ. ತುಂಬ ಸಪೋರ್ಟಿವ್ ಆಗಿ ಅವರು ಸೇವೆಯಲ್ಲಿ ನಡೆಸಿದರು. ಮತ್ತು ಅದಾದ ನಂತರ ನನಗೆ ಒಂದು ಹೋರಾಟ ನಡೀತು. ಯಾಕೆಂದರೆ ನಾನು ಮಡ್ರಾಸ್ನಲ್ಲಿ ಇದ್ದಾಗ ನಾನು ಪ್ರಾರ್ಥನೆ ಮಾಡ್ತಿದ್ದೆ, ಎಲ್ಲಿ ಪೂರ್ಣವಾಗಿ ನಮ್ಮ ಕರ್ನಾಟಕದಲ್ಲಿ ಸುವಾರ್ತೆ ಸೇವೆನೇ ಇಲ್ಲವೋ ಅಲ್ಲಿಗಾಗಿ ನಾನು ಹೋಗಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಿದ್ದೆ. ನನಗೆ ಆಗ ಇದ್ದಾಗ ನನ್ನ ಮನಸ್ಸಿನಲ್ಲಿ ಬಂದಂತೆ ಅಂದರೆ ವಿಜಯಪುರ ಜಿಲ್ಲೆಗಾಗಿ ಹೋಗಬೇಕು ಅನ್ನೋ ಒಂದೇ ಒಂದು ಕಾರಣ. ಇಲ್ಲಿ ಬಂದಾಗ ಅವ್ರ ಹತ್ರ ಹಂಚ್ಕೊಂಡೆ. ಯಾಕೆಂದರೆ ಅಲ್ಲಿ ಬಂದಾಗ ನಮಗೆ ಸಾಕ್ಷಿ ಕೇಳಿದರು, ಏನು ಮಾಡಿದ್ರಿ, ದೇವ್ರು ಹೆಂಗೆ ಮಾತಾಡ್ದ, ಏನು ಕಲ್ತ್ರಿ ಅಂತ ಹೇಳುವಾಗ ಸಾಕ್ಷಿ ಕೊಟ್ಟು ಅವ್ರ ಹತ್ರ ಹಂಚ್ಕೊಂಡೆ. ನಾನು ಬಿಜಾಪುರ ಜಿಲ್ಲೆಗೆ ಸೇವೆಗೆ ಹೋಗಬೇಕು ಅಂತಿದ್ದೀನಿ, ನೀವು ಪ್ರಾರ್ಥನಾ ಪೂರ್ವಕವಾಗಿ ಕಳಿಸ್ಕೊಡೋದಾದ್ರೆ ನಾನು ಸೇವೆಯಲ್ಲಿ ಹೋಗ್ತೀನಿ ಅಂತ. ಅವರಿಗೆ ಆಯಿತು, ಒಳ್ಳೆಯದು, ನೀವು 1-2 ವರ್ಷ ಇಲ್ಲಿ ನಮ್ಮ ಜೊತೆ ಇದ್ಕೊಂಡು ಮತ್ತೆ ನೀವು ಕಂಟಿನ್ಯೂ ಮಾಡಿರಿ, ನಂತರ ದೇವಚಿತ್ತಕ್ಕಾಗಿ ಪ್ರಾರ್ಥನೆ ಮಾಡೋಣ ಅಂತ ಹೇಳಿದ್ರು. ಹಾಗಾಗಿ ಮತ್ತೆ ನಾನು 97ನೇ ಇಸ್ವಿ ತನಕಲ್ಲೂ ಕೂಡ ನಾನು ಸೇವೆ ಮಾಡಿದೆ. ಅದಾದ ನಂತರ ಅವ್ರಿಗೆ ಏನು ಯೋಚನೆ ಬಂತು ಅಂತಂದರೆ, ನೀವು ಯಾಕೆಂದರೆ ಆಲ್ರೆಡಿ ಇನ್ನೊಬ್ಬರು ಸೇವಕರು ಬಿಜಾಪುರ ಜಿಲ್ಲೆಗೆ ಹೋಗ್ಬಿಟ್ಟು ಒಬ್ಬರು ನನಗಿಂತ ಒಬ್ಬರು ಸೀನಿಯರ್ ಅವರು ವಾಪಸ್ ಬಂದಿದ್ದರು, ಅಲ್ಲಿ ಮಾಡೋಕ್ಕಾಗಲ್ಲ, ನಾನು ಇರೋಕ್ಕಾಗಲ್ಲ ಅಂತ. ಅವ್ರೇನು ಮಾಡಿದರು ನೋಡ್ರಿ, ಅಲ್ಲಿ ಹೋಗಿ ಅಲ್ಲಿ ಮತ್ತೆ ಒಬ್ಬರು ಬಂದಿದ್ದಾರೆ, ನೀವು ಹೋದರೂ ನೀವೇ ಹಾಗೆ ಮಾಡ್ತೀರಿ, ಇಲ್ಲೇ ಇದ್ಕೊಂಡು ಮಾಡಿರಿ, ಯಾಕೆಂದರೆ ಇಲ್ಲಿಂದ ನಾವು ಹೋಗೋಣ. ಅವರು ಒಳ್ಳೆ ಆಲೋಚನೆ ಹೇಳಿದರು. ಅಲ್ಲಿಗೊಂದು ಮಿನಿಸ್ಟ್ರಿ ಕೂಡ ಇತ್ತು, ಹಾಗಾಗಿ ಇಲ್ಲಿ ಮಾಡ್ಕೊಂಡು ನಾವು ಸುತ್ತ ನಾವು ಎಲ್ಲ ಜಿಲ್ಲೆಗಳನ್ನು ಕವರ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದರು. ಹಾಗಾಗಿ ನಾನು ಕೂಡ ನಾನು ಮಾಡ್ತಿದ್ದೆ. ಆದರೂ ಕೂಡ ನನಗೆ ಗೊತ್ತಾಯಿತು, ನಾನು ಹೊರಗಡೆ ಹೋಗಿ ಸೇವೆ ಮಾಡಬೇಕು, ನಿಮ್ಮ ಲಿಂಕಲ್ಲೇ ಇರ್ತೀನಿ, ಮಾಡೋಣ ಅಂತ. ಹಾಗಿದ್ದಾಗ ಅವ್ರು ಏನು ಮಾಡ್ತಾರೆ, ಅವ್ರಿಗೇನು ನನ್ನ ಕಳಿಸ್ಬೇಕು ಅನ್ನೋ ಆಲೋಚನೆ ಇರಲಿಲ್ಲ, ಇವ್ರು ಇಲ್ಲಿ ಇದ್ಕೊಂಡಿರಲಿ, ನಮ್ಮ ಜೊತೆ ಇದ್ಕೊಂಡು ಮಾಡಲಿ ಅಂತ. ಅದಾದ ನಂತರ ನನಗೆ ಏನೋ ಚೆನ್ನಾಗೇ ಇದ್ದು, ಇದಕ್ಕಿದ್ದಂಗೆ ಸ್ವಲ್ಪ ಅವ್ರಿಗೂ ನಮಗೂ ಸ್ವಲ್ಪ ಗೊಂದಲ ಆಯಿತು. ಏನು ಗಲಾಟೆ ಇಲ್ಲ, ಎಂಥದಿಲ್ಲ, ಸುಮ್ಮನೆ ಏನೋ ಒಂದು ಸಣ್ಣ ಪುಟ್ಟ ವಿಷಯಗಳಲ್ಲಿ ಸುಮ್ಮನೆ ಆಗೇನಾಯಿತು, ಸ್ವಲ್ಪ ಏನೋ ಒಂದು ಮುಖಮುನಸು ಬೇಸರ ಆದಂಥ ಸ್ಥಿತಿಯಲ್ಲಾಗಿ ನಾನು ಹೇಳಿದೆ, ನಾನು ಬೇಡ, ಯಾಕೋ ನನಗೆ ದೇವರಾತ್ಮನು ಹೇಳ್ತಾ ಇದ್ದಾರೆ ನನಗೆ ಪ್ರತ್ಯೇಕ ಮಾಡ್ಕೊಳ್ಬೇಕು ಅಂತ. ಅವ್ರು ಒಪ್ಪಲಿಲ್ಲ. ಯಾಕೆ, ಏನು ತೊಂದರೆ ಆಯಿತು ನಿಮಗೆ, ಏನು ಕಷ್ಟ ಆಯಿತು, ನಿಮ್ಮ ಹಣದಲ್ಲಿ ಏನೋ ಸಮಸ್ಯೆ ಆಗಿದೆಯಾ, ಏನಾರು ತೊಂದರೆಗಳಿದ್ದರೆ, ನಿಮ್ಮ ಫ್ಯಾಮಿಲಿ ತೊಂದರೆ ಇದ್ದರೆ ಹೇಳ್ರಿ, ನಾವು ಸ್ಪಂದಿಸ್ತೀವಿ ಅಂತ ಹೇಳಿದಾಗ, ಇಲ್ಲ ನಾನು ಹಣದ ವಿಚಾರದ ಎಂದೂ ಮಾತಾಡಲ್ಲ, ಯಾಕೆ ನಾನು ಕರ್ತನ ಸೇವೆ ಬಂದಿರೋದು ಹಣಕ್ಕಲ್ಲ, ಆತ್ಮಗಳಿಗಾಗಿ. ಅದರಿಂದ ಏನೋ ಒಂದು ಸ್ವಲ್ಪ ಕೊರತೆ ಆಗ್ತಿದೆ ನನಗೆ, ನಾನು ಹೋಗಬೇಕು ಅಂತ ಹೇಳುವಾಗ ಅವರು ನಾನು ಬಿಟ್ಟುಕೊಡುವಂಥ ಒಂದು ಸ್ಥಿತಿಯಲ್ಲಿ ಇರಲಿಲ್ಲ. ಕೊನೆಗೆ ಏನು ಮಾಡಿದೆ, ನಾನು ಇದಕ್ಕಿದ್ದ ಹಾಗೆ ನಾನು ನೇರವಾಗಿ ಹೇಳಿದರೆ ಅವರಿಗೆ ಎಲ್ಲಿ ಬಿಡಲ್ವೋ ನನಗೆ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಇನ್ನೊಬ್ಬ ಜೊತೆ ಸೇವಕರಿದ್ದರು, ಅವ್ರಿಗೆ ಹೇಳಿಬಿಟ್ಟು ಹೀಗೆ ನಾನು ಹೋಗ್ತಾಯಿದ್ದೀನಿ ಅಂತ ಹೇಳ್ಬಿಡಿ ಅಂತ ಹೇಳ್ಬಿಟ್ಟು ನಾನು ಪ್ರತ್ಯೇಕ ಮಾಡ್ಕೊಂಡು ಹೋದಾಗ ಸ್ವಲ್ಪ ಕಷ್ಟ ಕೂಡ ಆಯಿತು. ಮತ್ತೆ ಅವ್ರು ಬಂದರು, ಇಲ್ಲ ಬನ್ನಿ ನೀವು ಸೇವೆ ಮಾಡಿ ಅಂತ. ಹಾಗಾಗಿ ನಾನು ಒಂಟಿಯಾಗಿ ಮಾಡ್ತೀನಿ, ನಿಮಗೆ ಸಾಧ್ಯವಾದರೆ ನನಗೆ ಪ್ರೋತ್ಸಾಹ ಮಾಡಿ, ಇಲ್ಲ ಅಂದರೆ ನೀವು ನನಗೆ ಪ್ರಾರ್ಥಿಸಿರಿ ಅಂತ ಹೇಳ್ಬಿಟ್ಟು ನಾನು ಪ್ರತ್ಯೇಕ ಮಾಡ್ಕೊಂಡು ಹೋದೆ. ಅಲ್ಲಿ ಹೋದಾಗ ನನಗೆ ಮತ್ತೆ ಸೇವೆಯಲ್ಲಿ ಸ್ವಲ್ಪ ಕಷ್ಟ ಆಯಿತು, ಒಂಟಿಯಾಗಿ ನಿಲ್ಲಬೇಕಾದ್ರೆ ಕಷ್ಟ ಆಯಿತು. ಕೊನೆಗೆ ನಾನು ಹಾಸನ ಜಿಲ್ಲೆಯಲ್ಲಿ ಸೇವೆ ಮಾಡಿದಂಥವ್ರದ್ದು ಎಲ್ಲೋ ಮತ್ತು ನಮ್ಮ ಸ್ಥಳೀಯ ಸಭೆಗೆ ಹೋದಾಗ ಅವರು ಕೂಡ ಇವ್ರ ಮಾತು ಕೇಳ್ಕೊಂಡು ನನ್ನ ಸೇವೆಯಲ್ಲಿ ನಡೆಸಬೇಕು ಬೇಡವೋ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಗೊಂದಲ ಆಯಿತು. ನಾನೇನು ಮಾಡಿದೆ, ನನ್ನ ವಿಷಯದಲ್ಲಿ ಇವರು ಗಲಿಬಿಲಿ ಮಾಡ್ಕೊಳ್ಳೋದು ಬೇಡ, ಇದು ಸಮಾಧಾನವಾಗಿ ಕರ್ತನ ಸೇವೆ ಮಾಡಬೇಕು ಅಂತ ಏನು ಮಾಡಿದೆ, ಅಲ್ಲೂ ಬಿಟ್ಟೆ. ನಾನು ಪ್ರತ್ಯೇಕ ಮಾಡ್ತೀನಿ, ನಿಮಗೆ ಸಾಧ್ಯವಾದರೆ ಪ್ರಾರ್ಥಿಸ್ರಿ ಅಂತ ಹೇಳ್ಬಿಟ್ಟು ನಾನು ಬಂದೆ. ಕೆಲವರು ಹೇಳಿದ್ರು, ನಾವು ಸುವಾರ್ತೆ ಸಾರಿ ದೀಕ್ಷಾಸ್ಥಾನ ಕೊಡಿಸುವಂಥ ಅನೇಕ ವಿಶ್ವಾಸಗಳಿದ್ದರು, ಅವರೆಲ್ಲ ಏನು ಮಾಡಿದ್ರು, ನಮ್ಮ ಜೊತೆ ಬರ್ತೀವಿ, ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿದಾಗ ನಾನು ಹೇಳಿದೆ, ಇಲ್ಲ ಬೇಡ, ನೀವು ಅಲ್ಲೇ ಇರ್ಕೊಳ್ರಿ, ನಾನು ಹೊಸದಾಗಿ ನಾನು ಸೇವೆ ಶುರು ಮಾಡ್ತೇನೆ, ಕರ್ತನ ಸೇವೆಗೆ ಕರೆದಿದ್ದಾನೆ ಅನ್ನೋದು ಇನ್ನೊಂದು ನನ್ನ ಸಾಕ್ಷಿ ಬೇಕಾಗಿದೆ. ಹಾಗಾಗಿ ನಾನು ಏನು ಮಾಡಿದೆ, ರಾಮನಾಥ್ಪುರನ್ನು ಬಿಟ್ಟೆ, ಹಾಸನದ ಒಂದು ಸಂಪರ್ಕವನ್ನು ಬಿಟ್ಟೆ, ಅದು ಮಧ್ಯದಲ್ಲಿ ಅರ್ಕಲಗೂಡು ಅನ್ನೋ ಒಂದು ತಾಲೂಕು ಕೇಂದ್ರ, ನನ್ನ ಒಂದು ಹಳ್ಳಿಯಿಂದ ಹುಲಿಕಲ್ ಗ್ರಾಮದಿಂದ 10 ಕಿಲೋಮೀಟ್ರ್ 12 ಕಿಲೋಮೀಟ್ರ್ ದೂರ ಆಗುತ್ತೆ. ಅಲ್ಲಿ ಬಂದು ನಾನು ಸೇವೆ ಶುರು ಮಾಡಿದೆ. ಅಲ್ಲಿ ನನ್ನ ಸಹೋದರಿ ನಂಬಿಕೆ ಇಟ್ಟಿರೋ ತಂಗಿ, ನಮ್ಮ ತಾಯಿ ನಂಬಿಕೆ ಇಟ್ಟಿದ್ರು, ಮತ್ತು ಹಾಗಾಗಿ ನಾವೇ ಅಲ್ಲಿ ಸೇವೆ ಶುರು ಮಾಡಿ ಪ್ರಾರಂಭ ಮಾಡಿದಾಗ ಕೊನೆಗೆ ದೇವರಾತ್ಮನು ಅನೇಕ ರೀತಿಯಲ್ಲಿ ಕಾರ್ಯವನ್ನು ಮಾಡಿದ್ರು. ಆದರೂ ಕೂಡ ನಾ ಏನು ಮಾಡಿದೆ, ಒಂಟಿಯಾಗಿ ನಾನು ಸುವಾರ್ತೆ ಸೇವೆ ಮಾಡಲಿಕ್ಕೆ ಹೋಗ್ತಿದ್ದೆ. ಕರಪತ್ರ ತೆಗೆದುಕೊಂಡು ಸೈಕಲಲ್ಲಿ ಹೋಗಿ ಕೆಲವು ಸಮಯ ಬೆಳಿಗ್ಗೆ ಹೋದರೆ ಸಾಯಂಕಾಲ ತನಕಲ್ಲೂ ಕೂಡ ಊಟ ಇರ್ತಿರಲಿಲ್ಲ. ಒಂದು ವೇಳೆ ನನಗೆ ಮಧ್ಯಾಹ್ನ ಸಾಯಂಕಾಲ ಊಟ ಬೇಕು ಅಂತಂದರೆ ನನಗೆ ಆಗ ಕೆಲವು ಬುಕ್ಲೆಟ್ಸ್ ಎಲ್ಲ ವಿಶ್ವಾಣಿಯಿಂದ ಬರ್ತಿತ್ತದಲ್ಲ, ಪ್ಲಾಸ್ಟಿಕ್ ಕವರ್ನಲ್ಲಿ ಒಂದು 10ರಿಂದ 12 ಒಂದು ಪತ್ರಿಕೆಗಳು ಹಾಕ್ತಿದ್ರು. ಅದನ್ನು 1-2 ರೂಪಾಯಿ ಕೊಡಬೇಕು, ಇಲ್ಲಾಂದರೆ ಹೊಸ ಉಡ್ಬಡಿಕೆಯನ್ನು ಒಂದು 5 ರೂಪಾಯಿಗೆ ಸೇಲ್ ಮಾಡಿ ಅದೇನಾದ್ರು ಜನರಿಗೆ ಕೊಟ್ಟರೆ ಮಾತ್ರ ನನಗೆ ರಾತ್ರಿ ಊಟ, ಇಲ್ಲಾಂದರೆ ಭಾಳ ಕಷ್ಟ. ಆದರೂ ಕೂಡ ನಾನು ಇದು ಮಾರಾಟ ಮಾಡಲೇಬೇಕಂದ್ರೆ ಅನೇಕರಿಗೆ ನನಗೆ ದುಡ್ಡಿಲ್ಲ ಸ್ವಾಮಿ, ನಮಗೆ ಸತ್ಯ ತಿಳ್ಕೊಳ್ಬೇಕಂದಾಗ ಪರವಾಗಿಲ್ಲ ತಗೊಳ್ಳಿ, ಓದ್ಕೊಳ್ಳಿ ಅಂತ ಕೊಡ್ತಿದ್ದೆ. ಈ ರೀತಿಯಾಗಿ ನಾನು ಸೇವೆ ಮಾಡಿದಾಗ ಗೊತ್ತಾಯಿತು, ದೇವರು ಖಂಡಿತವಾಗಿ ಕೂಡ ನನ್ನ ಸೇವೆಗೆ, ನಾನು ಬೈಬಲ್ ಕಾಲೇಜಿಗೆ ಹೋಗಿ ಬಂದರೂ ಕೂಡ ನಾನು ಏನು ಮಾಡ್ತಿದ್ದೆ, ದೇವರ ಹತ್ರ ಪರೀಕ್ಷೆ ಮಾಡ್ಕೊಳ್ದೆ, ನಿಜವಾಗಿಯೂ ನನ್ನ ಕರಿವಿಕೆ ಇದೆಯಾ ಇಲ್ವಾ. ಯಾಕೆಂದರೆ ನನ್ನ ಸೇವೆ ಕರಿವಿಕೆ ಇಲ್ಲದೆ ನಾನು ಹೋದಾಗ ಸೇವೆನೇ ಡಿಸ್ಟರ್ಬ್ ಆಗುತ್ತದೆ.
ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ನಾನು ಸೇವೆಯನ್ನು ಮುಂದುವರಿಸ್ಕೊಂಡು ಹೋದಾಗ ದೇವ್ರ ಸೇವೆಯನ್ನು ಆಶ್ರಯಿಸಿದರು. ಅನೇಕರು ಹಳ್ಳಿಗಳಿಂದ ಸುವಾರ್ತೆ ಸೇವೆಗೆ ಬರಲಿಕ್ಕೆ ಪ್ರಾರಂಭ ಮಾಡಿದರು. ಹಾಗಾಗಿ ಇಂಪ್ರೂವ್ ಆಯಿತು. ಅರಕಲಗೂಡಿನಲ್ಲಿದ್ದಾಗ ತುಂಬ ಸುಮಾರು ಒಂದು 50-60ಗಿಂತ ಹೆಚ್ಚಾಗಿ ಜನರು ಒಂದು 2 ಇಯರ್ಸ್ ಅವಧಿಯಲ್ಲಿ ಹೆಚ್ಚಿಸಿದರು. ಮತ್ತು ಕೊನೆಗೆ ಒಂದು ಬಾಡಿಗೆ ಮನೆಯಲ್ಲೇ ನಾವು ಪ್ರಾರಂಭ ಮಾಡೋದು. ಬಿಗಿನಿಂಗಲ್ಲಿ ನನಗೆ ಬಾಡಿಗೆ ತಗೊಳ್ಳೋಕ್ಕೂ ದುಡ್ಡು ಇಲ್ಲದ್ರಿಂದ ಯಾವುದೋ ಒಂದು CSI ಚರ್ಚ್ಗೆ ಹೋಗೋಂಥದ್ದು ಒಂದು ಫ್ಯಾಮಿಲಿನಲ್ಲಿ ಪ್ರೇಯರಿಗೆ ಕರೆದಾಗ ಅವ್ರಿಗೆ ಹೇಳ್ದ, ನೀವು ಸಾಧ್ಯವಾದರೆ ಇಲ್ಲಿ ಪ್ರೇಯರಿಗೆ ಭಾನುವಾರ ದಿವಸ ಅವಕಾಶ ಕೊಡ್ಬೋದಾ ಅಂತ. ನೀವು ಬೇಕಾದರೆ ಅಲ್ಲೇ ಹೋಗ್ರಿ, ನಿಮ್ಮ ಮನೆ ಕೊಡ್ತೀರಾ ಅಂತ ಹೇಳಿದಾಗ, ಅಯ್ಯೋ ನಮಗೆ ನೀವು ಬಂದು ಆ ಪ್ರಾರ್ಥನೆ ಮಾಡೋದೇ ಒಂದು ಆಶೀರ್ವಾದ ಅಂತ ಹೇಳ್ಬಿಟ್ಟು ಒಪ್ಪಿಸ್ಕೊಟ್ರು. ಅಲ್ಲೇ ನಾವು ಆರಾಧನೆ ಶುರು ಮಾಡೋದು. ಸ್ವಲ್ಪ ನಮಗೆ ಬಾಡಿಗೆ ಕಟ್ಬೋದೇನೋ ಅವತ್ತು, ಏನೋ ಒಂದು 100-150 ರೂಪಾಯಿ ಆವತ್ತಿನ ಬಾಡಿಗೆಗಳು. ಹಾಗೆ ನಮಗೆ ಸಾಮರ್ಥ್ಯ ದೇವ್ರು ಕೊಡ್ತಾ ಇದ್ದಾನೆ, ಒಂದು ಕಾಣಿಕೆ ಎಲ್ಲ ಬಂದಾಗ ಅಂತಾದಾಗ ನಾವು ಅಲ್ಲಿಂದ ಮತ್ತೆ ನಾವು ಬೇರೆ ಸ್ಥಳಕ್ಕೆ ಮೂವ್ ಆದವು ಬಾಡಿಗೆ ತಕ್ಕೊಂಡು. ಮತ್ತು ಅಲ್ಲಿಂದಲೂ ಸ್ವಲ್ಪ ಜನ ಜಾಸ್ತಿ ಆದರು. ಮತ್ತು ಅಲ್ಲೂ ಜಾಗ ಸಾಕಾನಿಲ್ಲ, ಮತ್ತು ಇನ್ನೊಂದು ಬಾಡಿಗೆ ಮನೆಗೆ ಹೋದೋ, ಜನ ಜಾಸ್ತಿ ಬರ್ತಾ ಇದ್ದಾರೆ ಅಂತ. ಹಾಗಾಗಿ ದೇವರು ಅಲ್ಲಿ ಆಶ್ರಯಿಸಿದನು ಸೇವೆಯನ್ನು. ಮತ್ತು ಹೆಚ್ಚಾಗಿ ನಮ್ಮ ಗ್ರಾಮದಲ್ಲಿದ್ದರಲ್ಲ, ಹುಲಿಕಲನ್ನ ಗ್ರಾಮದಲ್ಲಿ, ಅಲ್ಲಿಂದ ಹೆಚ್ಚಾಗಿ ಜನರು ರಕ್ಷಣೆ ಹೊಂದಿ ಜನರು ಬರ್ತಾಯಿದ್ರು ಟೌನ್ಗಿಂತ ಹೆಚ್ಚಾಗಿ. ಅವರು 1 ವರ್ಷ 2 ವರ್ಷ ಕಳೆದ ಮೇಲೆ ಒಂದು ಸಲಹೆ ಅವರೇ ಕೊಟ್ಟರು ನನಗೆ, ಬ್ರದರ್ ನಾವು ಇಲ್ಲಿ ಸೇವೆ ಮಾಡ್ತಿದ್ದರೆ ನಾವೆಲ್ಲರೂ ಇಲ್ಲಿಗೆ ಒಟ್ಟಿಗೆ ಬಂದ್ಬಿಟ್ಟು, ನಾನು ಕೂಡ ಹುಲಿಕಲಲ್ಲೇ ವಾಸ ಆಗ್ತಿತ್ತು, ಆರಾಧನೆಗಾಗಿ ನಾವು ಅವರೆಲ್ಲರೂ ಕೂಡ ಬರ್ತಾಯಿದ್ದು ಅರಕಲಗೂಡಿಗೆ. ಇಲ್ಲಿಂದ ಹೋಗಿ ಅಲ್ಲಿ ಆರಾಧನೆ ಮಾಡೋದಕ್ಕಿಂತ ಹುಲಿಕಲ್ಲೆಲ್ಲ ನೀವು ಆರಾಧನೆ ಮಾಡಿದರೆ ಹೇಗಿರ್ತದೆ? ಯಾಕೆಂದರೆ ನಮ್ಮ ಮನೆ ಕೂಡ, ನಮ್ಮ ತಂದೆ ನಮಗೆ ಕೊಟ್ಟಂಥ ಒಂದು ಮನೆ, ಒಂದು 50-60 ಜನ ಕೂತ್ಕೊಳ್ಳುವಂಥ ಒಂದು ಹಾಲ್ ಕೂಡ ಇತ್ತು. ಇಲ್ಲಿ ನೀವು ಮಾಡ್ಬೋದಲ್ಲ ಅಂತ ನಾನು ಹೇಳಿದೆ. ಮತ್ತು ನೀವಿಲ್ಲಿ ಮಾಡಿ ಅಂತ ಹೇಳಿದ್ರೆ ಅರಕಲಗೂಡಿಗೆ ತೊಂದರೆ ಆಗ್ತಲ್ಲ, ಏನು ಮಾಡೋದು ಅಂತ ಹೇಳುವಾಗ ಹೇಳಿದರು, ಒಂದು ಕೆಲಸ ಮಾಡಿ, ಅರಕಲಗೂಡಲ್ಲಿ ಒಂದು ಟೈಮ್ ಮಾಡಿ, ಹುಲಿಕಲ್ಲೊಂದು ಟೈಮ್ ಮಾಡಿ ಅಂತ ಹೇಳ್ಬಿಟ್ಟು ಅವರು ಒಂದು ಸಲಹೆ ಕೊಟ್ಟರು. ಆಗೇನು ಮಾಡೋದು ಅಂತಂದರೆ, ಹುಲಿಕಲ್ಲಿಂದ ಬೆಳಿಗ್ಗೆಂದರೆ ನಾವು ಆರಾಧನೆ ಶುರು ಮಾಡಿಬಿಟ್ಟು ಒಂದು 8 ಗಂಟೆಯಿಂದ 10 ಗಂಟೆ ತನಕ ಮಾಡೋದು. 10 ಗಂಟೆ ನಂತರ ಬಂದ್ಬಿಟ್ಟು ನಾವು ಅರಕಲಗೂಡಲ್ಲಿ ಮಾಡೋದು. ಹೀಗಾಗಿ 2 ಕಡೆಯಲ್ಲೂ ಕೂಡ ಆರಾಧನೆ ಆಯಿತು. ದೇವರು ಅದ್ಭುತವಾಗಿ 2 ಕಡೆಯಲ್ಲೂ ಕೂಡ ಆಶ್ರಯಿಸ್ತ. ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ರಕ್ಷಣೆ ಹೊಂದುವಾಗಿ ಕರ್ತನ ಸಹಾಯ ಮಾಡಿದರು. ಅನೇಕರು ಕರ್ತನ ವಾಕ್ಯಕ್ಕೆ ವಿಧೇಯರಾಗಿ ಅವರು ದೀಕ್ಷಾಸ್ನಾನ ಮಾಡಿಸ್ಕೊಂಡು ಒಳ್ಳೆಯ ಒಂದು ಗ್ಯಾದರಿಂಗ್ ದೇವರನ್ನು ಕೊಟ್ಟು, ಮತ್ತು ಅನೇಕರು ನಾವು ಕೂಡ ಸುವಾರ್ತೆ ಸಾರಬೇಕು ಅಂತಬಿಟ್ಟು ಅಲ್ಲೇ ನಾಯಕರು ಹೇಳಲ್ಪಟ್ಟರು. ಕೊನೆಗೆ ನಾವೇನು ಮಾಡೋದು, ಮತ್ತೆ ಇನ್ನೊಂದು ಸುಮಾರು 25-30 ಕಿಲೋಮೀಟರ್ ದೂರದಿಂದಲೂ ಕೂಡ ಜನರು ಚರ್ಚಿಗೆ ಬರಲಿಕ್ಕೆ ಪ್ರಾರಂಭ ಮಾಡಿದರು. ಕೆಲವು ಸಮಯ ಅವರು ಬೆಳಿಗ್ಗೆ ಒಂದು 5-6 ಗಂಟೆ ಹೊರಟರು ಕೂಡ ಇಲ್ಲಿ ಬರ್ಬೇಕಾದ್ರೆ 10-10:30-11 ಗಂಟೆ ತನಕಲೂ ಕೂಡ ಬರಬೇಕಾಯ್ತು ಪ್ರಯಾಣ ಮಾಡಿ. ಯಾಕೆಂದರೆ ಒಂದು 3-4 ಕಿಲೋಮೀಟರ್ ನಡಿಬೇಕು, ಅಲ್ಲಿಂದ ಮತ್ತೆ ಇನ್ನೊಂದು 5 ಕಿಲೋಮೀಟರ್ಗೆ ಯಾವುದೋ ವ್ಯಾನ್ ಇದ್ಕೋಬೇಕು, ಅಲ್ಲಿಂದ ವ್ಯವಸ್ಥೆ ಡೈರೆಕ್ಟ್ ಆಗಿಲ್ಲ. 4-5 ಕಡೆ ಅವರು ಹತ್ಕೊಂಡು ಬರಬೇಕಾಯಿತು. ಅದಕ್ಕಾಗಿ ನಾವು ಯೋಚನೆ ಮಾಡೋದು, ದೇವರನ್ನು ಪ್ರಾರ್ಥನೆ ಮಾಡೋದು, ದೇವರ ಚಿತ್ತ ಏನಿದೆ ಅಂತ. ಅಷ್ಟೊತ್ತಿಗೆ ಅಲ್ಲಿ ಕೆಲವರು ನಾಯಕರು ಕೂಡ ಎದ್ದಿದ್ದರಿಂದ ಸ್ವಲ್ಪ ನೋಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ಬೋದು ಅಂತ ಹೇಳ್ಬಿಟ್ಟು ಏನು ಮಾಡೋದು ಅಂತಂದರೆ, ಮತ್ತು ಇನ್ನೊಂದು ಸ್ಥಳದಲ್ಲಿ ನಾವು ಆರಾಧನೆಯನ್ನು ಪ್ರಾರಂಭ ಮಾಡುವಂತೆ ಕರ್ತನು ಸಹಾಯ ಮಾಡಿದನು. ಇನ್ನೊಂದು ರಾಮನಾಥ್ಪುರ ಪ್ರದೇಶದಲ್ಲಿ ನಾವು ಮಾಡುವಂತೆ ಕರ್ತನು ಸಹಾಯ ಮಾಡಿದನು. ಮತ್ತು ಹೆಗ್ಗತ್ತೂರನ್ನ ಪ್ರದೇಶ, ಅಲ್ಲೂ ಕೂಡ ನಾವು ಒಂದು ಆರಾಧನೆ ಗುಂಪನ್ನು ಪ್ರಾರಂಭ ಮಾಡುವಂತೆ ಕರ್ತನ ಸಹಾಯ ಮಾಡಿದ್ದಾನೆ. ಹೀಗಾಗಿ ಈಗ ದೇವರ ಕೃಪೆಯಿಂದ ದೇವರ ಸೇವೆಯನ್ನು ಆಶ್ರಯಿಸಿನು. 4 ಕಡೆ ದೇವರ ಆರಾಧನೆ ಮಾಡಿಕೊಂಡು ಕರ್ತನ ಕಡೆಗೆ ಜನರು ನಡೆಸುವಂತೆ ಕರ್ತನ ಸಹಾಯ ಮಾಡಿದ್ದಾನೆ. ಮುಖ್ಯವಾಗಿ ಸಭಾ ನಾಯಕರುಗಳು ಎದ್ದಿದ್ದಾರೆ, ಸೇವೆಯಲ್ಲಿ ಪ್ರೋತ್ಸಾಹ ಮಾಡ್ತಿದ್ದಾರೆ, ಫಲ ಕಾಣ್ತಾ ಇದ್ದೇವೆ. ಇದು ನನ್ನ ಗುರಿ ಇಷ್ಟೇ. ನಮ್ಮದು ಒಂದು ಮುಖ್ಯವಾದಂಥ ಉದ್ದೇಶ ಅಂದರೆ ಹಳ್ಳಿಗಳಲ್ಲೂ ಕೂಡ ಸಭೆಗಳಾಗಬೇಕು. ಅದೇ ಒಂದು ಉದ್ದೇಶವಿಟ್ಕೊಂಡು ನಾವು ಸೇವೆ ಮಾಡೋದು. ಇಡೀ ಭಾರತ ದೇಶ ಕರ್ತನಾದ ಯೇಸು ಕ್ರಿಸ್ತನೇ ಸತ್ಯ ದೇವರು, ನಿಜ ದೇವರು, ರಕ್ಷಕನು ಅಂತ ಅರಿತುಕೊಳ್ಳಬೇಕು. ಯೇಸು ಕ್ರೈಸ್ತ ಧರ್ಮದ ಸ್ಥಾಪಕನೂ ಅಲ್ಲ, ಕ್ರೈಸ್ತ ಧರ್ಮದ ನಾಯಕನೂ ಅಲ್ಲ, ಧರ್ಮ ಮಾಡ್ಲಿಕ್ಕಾಗಿ ಬಂದದ್ದು ಅಲ್ಲ. ಈ ಸತ್ಯವನ್ನು ಇಡೀ ಭಾರತ ದೇಶ ಅಥವಾ ಇಡೀ ಲೋಕ ತಿಳ್ಕೋಬೇಕು, ಎಲ್ಲರೂ ತಿಳ್ಕೊಳ್ಬೇಕು ಅನ್ನೋದೇ ಅದೇ ಉದ್ದೇಶ ಇಟ್ಟುಕೊಂಡು ನಾವು ಸೇವೆ ಮಾಡ್ತಿದ್ದೇವೆ. ಹಾಗಾಗಿ ಈಗ ಕರ್ತನ ಕೃಪೆಯಿಂದ ಈಗ ನಡೀತಿದೆ. ಇನ್ನೂ ಕೂಡ ನಾನೆಂದರೆ ಸಭೆಗಳು ಆಗಬೇಕು, ಅದೇ ರೀತಿಯಲ್ಲಿ ಸಭೆಗಳು ನೋಡ್ಕೊಳ್ಳುವಂತಹ ಲೀಡರ್ಸು ಕೂಡ ನಾಯಕರು ಇರಬೇಕು. ಯೇಸು ಹೇಳಿದಲ್ಲ ಮತ್ತೆ 9:38 ಬೆಳೆ ಬಹಳವಿದೆ, ಆದರೆ ಬೆಳೆ ಕೊಯ್ಯುವುದಕ್ಕಾಗಿ ಕೆಲಸಗಾರರಿಗೋಸ್ಕರ ಪ್ರಾರ್ಥಿಸಿರಿ ಅನ್ನೋದಾಗಿ. ಹಾಗಾಗಿ ಆ ನಾಯಕರುಗಳು ಕೂಡ ಹೇಳ್ತಾ ಇದ್ದಾರೆ. ಈಗ ನಾವು ಪ್ರತಿ ವಾರನೂ ಕೂಡ ಬೈಬಲ್ ಸ್ಟಡಿಯನ್ನು ಪ್ರಾರಂಭ ಮಾಡಿದೆ. ಪ್ರತಿ ಭಾನುವಾರ ಒಂದು 4 ಅವರ್ಸು ನಡೀತಾ ಇದೆ ಬೈಬಲ್ ಸ್ಟಡಿ. ಅವರು ಕಲ್ತ್ಕೊಂಡು ಮತ್ತೆ ಅಂದರೆ ಮೊದಲು ಬಿಲೀವರ್ಸ್ ಆಗಿರೋ ಅವರು ನಂತರ ವಿಶ್ವಾಸಿಗಳಾಗಿದ್ದರು, ನಂತರ ಅವರು ಶಿಷ್ಯರಾಗಬೇಕು. ಈಗ ನನಗೆ ಕಳೆದ ಒಂದು ಕೆಲವು ತಿಂಗಳಿಂದ ನನ್ನ ಒಟ್ಟಿಗೆ ದೇವರಾತ್ ಮಾಡ್ತಿರೋದು, ಈಗ
ಈ ವಿಶ್ವಾಸಿಗಳ ಕಾಲನೂ ಹೋಯ್ತು, ಶಿಷ್ಯರ ಕಾಲ ಹೋಯ್ತು, ಈಗ ಸೇವಕರ ಕಾಲ. ಆಗ ಸಭೆಯಲ್ಲಿ ಇರೋಂಥವ್ರು ಎಲ್ಲರೂ ಕೂಡ ವಿಶ್ವಾಸಿಗಳು ಮಾತ್ರ ಅಲ್ಲ, ಶಿಷ್ಯರು ಮಾತ್ರ ಅಲ್ಲ, ಎಲ್ಲರೂ ಸೇವಕರಾಗಬೇಕು. ಯಾಕೆಂದರೆ ದೇವರು ನಮ್ಮನ್ನು ಸೇವಕರಾಗಿ ಕರೆದಿದ್ದಾನೆ, ಸೇವೆ ಮಾಡಲೇಬೇಕು. ನಾವು ಬಿಗಿನಿಂಗಲ್ಲಿ ಮಾತಾಡುವಾಗ ಹೇಳಿದ್ವಲ್ಲ, ನಮ್ಮೆಲ್ಲರ ಕರ್ತವ್ಯ ಸುವಾರ್ತೆ ಸಾರುವಂಥದ್ದು ಯೇಸು ಕ್ರಿಸ್ತನ ನಂಬಿದಂಥ ಪ್ರತಿಯೊಬ್ಬ ವಿಶ್ವಾಸಿಯ ಕರ್ತವ್ಯ. ಹಾಗಾಗಿ ನಾನು ಅದೇ ಒಂದು ವಿಚಾರದಲ್ಲಿ ಅವ್ರನ್ನ ಪ್ರೋತ್ಸಾಹ ಮಾಡ್ತೀನಿ, ಸುವಾರ್ತೆ ಸಾರಬೇಕು. ಮತ್ತು ಏನು ಜನರಲ್ಲಿ ಒಂದು ಮೂಢನಂಬಿಕೆ ಇದೆ, ತಪ್ಪಾದ ಅಭಿಪ್ರಾಯ ಇದೆ, ಯೇಸು ಕ್ರಿಸ್ತನು ಯಾವುದೋ ಜಾತಿಯವನು ಯಾಕ್ರಿ ಹೋಗ್ತೀರಿ, ಯಾವುದೋ ಮತದವನು ನಿಮ್ಮನ್ನು ಆ ಜಾತಿ ಸೇರಿಸ್ಕೊಳ್ತಾರೆ, ಈ ಜಾತಿ ಸೇರಿಸ್ಕೊಳ್ತಾರೆ ಅಂತ ಹೇಳ್ತಾರಲ್ಲ, ಅದನ್ನು ಹೋಗಲಾಡಿಸ್ಬೇಕು. ತಪ್ಪಾದ ತಿಳುವಳಿಕೆ ಅದು ಹೋಗಲಾಡಿಸ್ಬೇಕು. ಜನರು ಸತ್ಯದಲ್ಲಿ ಬೆಳಿಬೇಕು. ಸತ್ಯದಲ್ಲಿ ಬೆಳೆದಾಗ ಏನಾಗುತ್ತೆ, ಇನ್ನೊಬ್ಬರಿಗೆ ಅವರು ಸತ್ಯವನ್ನು ತಿಳಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಈ ಒಂದು ನಿಟ್ಟಿನಲ್ಲಿ ನಾವು ಹೋಗ್ತಾ ಇದ್ದೇವೆ. ನಾವು 4 ಕಡೆ ಆಲಯವನ್ನು ಮಾಡಿದರೂ ಕೂಡ ತಿಂಗಳಿಗೊಮ್ಮೆ ನಾವು ಒಟ್ಟಿಗೆ ಸೇರಿ ಬರುವಂಥ ಒಂದು ವ್ಯವಸ್ಥೆಯನ್ನು ಎಲ್ಲ ಸಭೆಗಳು ತಿಂಗಳಿಗೊಮ್ಮೆ ಒಟ್ಟಾಗಿ ಸೇರ್ತೀರಿ. ಯುನೈಟೆಡ್ ವರ್ಷಿಪ್ ರೀತಿಯಲ್ಲಿ ಒಟ್ಟಾಗಿ ಐಕ್ಯ ಆರಾಧನೆ ಮಾಡಲಿಕ್ಕೋಸ್ಕರ ತಿಂಗಳಿಗೊಮ್ಮೆ ಬಂದು ಸೇರ್ತಾ ಇದ್ದಾರೆ. ಹಾಗಾಗಿ ಈಗ ನಮ್ಮ ಒಂದು ಗ್ರಾಮದಲ್ಲೇ ಈಗ ನಾವು ಸುಮಾರು ಒಂದು 250ರಿಂದ 300 ಜನ ಸೇರುವಂತಹ ಒಂದು ಸ್ಥಳವನ್ನು ಮಾಡ್ಕೊಳ್ಳುವಂತೆ ಕರ್ತನು ಸಹಾಯ ಮಾಡಿದೆ. ನಮ್ಮ ಮನೆ ಮುಂದ್ಗಡೆ ಸ್ಥಳ ಇತ್ತು. ಕಳೆದ 1 ವರ್ಷದ ಹಿಂದೆ ನಾವು ನಮ್ಮ ಮನೆಯ ನಮಗೆ 4 ಜನ ಆಗಿರೋದ್ರಿಂದ ಒಂದು ಕಡೆ 2 ಜನಕ್ಕೆ, ಇನ್ನೊಂದು ಕಡೆ 2 ಜನಕ್ಕೆ ನಮ್ಮ ತಂದೆ ಸ್ಥಳ ಮಾಡಿಕೊಟ್ರು. ಅಟ್ಯಾಚ್ ಮನೆ 2 ಬ್ರದರ್ಸ್ಗೆ, ಇನ್ನಿಬ್ಬರಿಗೆ ಕೆಳಗಡೆ ಇದೆ. ಹಾಗಾಗಿ ಅಲ್ಲಿ ನಾವೇನು ಮಾಡಿದ್ವಿ, ನಮ್ಮ ಸ್ಥಳದಲ್ಲಿ ಏನು ಮಾಡಿದ್ವು, ನಮ್ಮ ಇನ್ನೊಬ್ಬರು ಅಣ್ಣ ರಕ್ಷಣೆ ಮಾಡಕ್ಕೆ ಬಂದಿರಲಿಲ್ಲ. 3 ಜನ ಬ್ರದರ್ಸ್ ಬಂದಿದ್ದರು, ಇನ್ನೊಬ್ಬರು ಬಂದಿರಲಿಲ್ಲ. ಅವರಿಗೆ ನಾವು ಕೇಳಿದಾಗ ಸ್ವಲ್ಪ ಅವರು ಏನೂ ರಿಪ್ಲೈ ಕೊಡಲಿಲ್ಲ. ಆಯ್ತಪ್ಪ ನೋಡೋಣ, ಮಕ್ಕಳನ್ನು ಕೇಳ್ತೀನಿ ಅಂತ. ನಾವೇನು ಮಾಡಿದ್ವಿ, ನಮ್ಮ ಸ್ಥಳಕ್ಕೆ ಆಗೋಷ್ಟು ಮಾತ್ರ ಒಂದು ಆಲಯವನ್ನು ಮಾಡಿದ್ವು. ಶೀಟ್ ಹಾಕ್ಬಿಟ್ಟು ಇಟ್ಟಿಗೆಲ್ಲ ಕಟ್ಬಿಟ್ಟು ಮಾಡಿದೆವು. ಈಗ ಮತ್ತೆ ಲಾಸ್ಟು 2-3 ಮಂತ್ಸ್ ಬ್ಯಾಕಲ್ಲೇ ಇದೇ ಅಣ್ಣನ ಕೇಳುವಾಗ ಅವ್ರು ಹೇಳಿದರು, ಆಯ್ತಪ್ಪ ಮಾಡ್ಕೊಳ್ಳಿ. ನಾವು ಪ್ರಾರ್ಥನೆ ಮಾಡ್ತಿದ್ದೋ ದೇವರ ಸ್ಥಳ ಕೊಡೋದಕ್ಕಿಂತ ಹೆಚ್ಚಾಗಿ ಅವರು ಸತ್ಯ ತಿಳ್ಕೊಳ್ಬೇಕು ಅಂತ. ಹಾಗಾಗಿ ಅವ್ರು ಏನು ಮಾಡಿದರು, ಮತ್ತೆ ಕಟ್ಟಿ ಅಂದರೆ ಈಗ ಒಂದು 15 days ಬ್ಯಾಕಲ್ಲಿ ಮತ್ತೆ ಇನ್ನೊಂದು 100 ಜನ ಕೂತ್ಕೊಳ್ಳೋದಕ್ಕೆ ಅದನ್ನೇ ಎಕ್ಸ್ಟೆಂಡ್ ಮಾಡಿದ್ದೀವಿ. ನಮ್ಮ ಸ್ಥಳ ಬಿಟ್ಬಿಟ್ಟು ದೇವರ ಎಲ್ಲೆಗಳನ್ನು ಸೇವೆ ಎಲ್ಲೆಗಳನ್ನು ವಿಸ್ತರಿಸ್ತಾ ಮಾಡ್ತಾ ಇದ್ದಾರೆ. ಈಗ ಅದು 250-300 ಜನ ಕೂತ್ಕೊಳ್ಳುವಂಥ ಸ್ಥಳ ಆಗಿದೆ. ಮತ್ತೆ ನಾವು ಅದು ಸ್ಥಳ ನೆಕ್ಸ್ಟ್ ನಾನು ಹೇಳೋದಿಷ್ಟೇ, ಎಲ್ಲ ಸಭೆಗಳು ಏನಾಗಿದ್ರೆ ಬೆಳೆಯುವ ಸಭೆಗಳಾಗಿರಬೇಕು. ನನ್ನ ಜೊತೆ ಸೇವಕರಿಗೆ ಹೇಳ್ತಾ ಇರ್ತೀನಿ, ಬೆಳೆಯುವ ಸಭೆಗಳಾಗಿರ್ಬೇಕು. ನಾನು ಯಾವಾಗಲೂ ಒಂದು ಹೇಳುವಂಥ ಒಂದು ಮಾತಿದೆ ಸಭೆಯಲ್ಲಿ, ಸಭೆ ಒಂದು ಕ್ರಿಸ್ತನ ಸಭೆ ಎನ್ನುವಂಥದ್ದು ಅದು ಜೀವವುಳ್ಳದ್ದು. ಯಾವುದಕ್ಕೆ ಜೀವ ಇದೆ ಅದು ಬೆಳೀತಾ ಇರ್ತದೆ. ಹೌದು. ಹಾಗಾಗಿ ಬೆಳೆಯುವ ಸಭೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ಮಾಡ್ತಾ ಇದ್ದೀವಿ. ಅದು ಬೆಳೀತಾ ಇದೆ, ದೇವರು ಬೆಳೆಸ್ತಾ ಇದ್ದಾನೆ, ನಾವು ದೇವ್ರಿಗೆ ಒಪ್ಪಿಸ್ಕೊಟ್ಟಿದ್ದೇವೆ. ಈಗ ನಾವು ನನ್ನಲ್ಲಿ ಮನಸ್ಸಲ್ಲಿ ಬಂತು, ಈ ವರ್ಷಕ್ಕೆ ಇಷ್ಟು ಸಾಕಾಯಿತು, ನೆಕ್ಸ್ಟ್ ಇಯರಿಗೆ ಬಂದಾಗ ಇದು ಸಾಕಾಗಲ್ಲ, ಏನು ಮಾಡೋದು ಅಂತ ಹೇಳುವಾಗ ದೇವರಿದ್ದಾನೆ, ದೇವರು ಈ ಸ್ಥಳ ಬಿಟ್ಟು ಬೇರೆ ಸ್ಥಳನೇ ಕೊಡ್ಬೋದು. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ದೇವರು ಒಂದು ಉತ್ತಮವಾದ ಸ್ಥಳವನ್ನು ಕೊಡೋದು, ಅದರಲ್ಲಿ ಹೋಗಿ ಇನ್ನೂ ಉತ್ತಮವಾದಂಥ ಆಲಯವನ್ನು ಕಟ್ಟಿ ಮಾಡಬೇಕು ಎಂಬುದಾಗಿ, ಮತ್ತು ಸಾಧ್ಯವಾದರೆ ಇನ್ನೂ ಕೆಲವು ಕಡೆ ನಾವು ಬ್ರಾಂಚಸ್ ಮಾಡಬೇಕು, ನಾಯಕರುಗಳ ಮುಖಾಂತರವಾಗಿ ಒಂದು ಯೋಜನೆ ಮಾಡಿಕೊಂಡಿದ್ದೇವೆ. ನಮ್ಮ ಯೋಜನೆ ಆದರೂ ಕೂಡ ದೇವರ ಆತ್ಮನ ಒಂದು ಫಿಲಿಪ್ಪಿ 2:12 ಓದ್ತೇವೆ, ತನ್ನ ಶುಚಿತ್ವವು ನೆರವೇರಿಸುವುದಕ್ಕಾಗಿ ನಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡ್ತಾನೆ. ಖಂಡಿತ ಆತನ ಚಿತ್ತ ನೆರವೇರಬೇಕಾದ್ರೆ ನಿಮ್ಮಲ್ಲಿ ಆತನ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡ್ತಾ ಇದ್ದಾನೆ ಅಲ್ಲ ಭಾಷೆ? ಹೌದು, ಖಂಡಿತ. ಹಾಗಾಗಿ ಇದೇ ರೀತಿಯಾಗಿ ಮುಂದುವರಿಯಬೇಕು ಸೇವೆ. ಕ್ರಿಸ್ತನು ಬರೋ ತನಕಲೂ ಕೂಡ ಆತನ ಸಭೆ ಎಂಬ ದೇಹವು ಅದು ವಿಸ್ತರಣೆ ಆಗ್ತಿರಬೇಕು ಅನ್ನೋದೇ ಒಂದು ನಮ್ಮ ಉದ್ದೇಶವಾಗಿದೆ. ಹಾಗಾಗಿ ಕರ್ತನ ಸಹಾಯ ಮಾಡಲಿ. ಇದಕ್ಕಾಗಿ ನಾನು ಎಲ್ಲ ಒಂದು ಸೇವಕರು ಅಥವಾ ವಿಶ್ವಾಸಿಗಳ ಒಂದು ರಿಕ್ವೆಸ್ಟು ಬಯಕೆ ಏನಂದರೆ, ಪ್ರಾರ್ಥನೆ ಒಂದೇ ಮುಖ್ಯ. ಅದು ಯಾವುದೇ ಒಂದು, ಏಕೆಂದರೆ ಯಾವುದೇ ಸಭೆ ಅನ್ನೋದಕ್ಕಿಂತ ಇದು ಕ್ರಿಸ್ತನ ಸಭೆ. ಆ ಎಲ್ಲ ಸಭೆಗಳಿಗಾಗಿ ಪ್ರಾರ್ಥಿಸುವಾಗ ಎಲ್ಲೆಲ್ಲಿ ಅವಶ್ಯಕತೆ ಇರ್ತದೋ ಮತ್ತು ಎಲ್ಲಿ ದೇವರ ಉದ್ದೇಶ ಇರ್ತದೋ ಅಲ್ಲಿ ಸಭೆ ವಿಸ್ತರಣೆ ಆಗಬೇಕು ಅನ್ನೋದು ಎಲ್ಲರ ಒಂದು ದೃಷ್ಟಿಕೋನವಾಗಿರಲಿ ಎಂಬುದಾಗಿ ನನ್ನ ಬಯಕೆ ಕೂಡ ಆಗಿದೆ. ಇದಕ್ಕೆ ಪ್ರಾರ್ಥನೆ ಅವಶ್ಯಕವಾಗಿದೆ. ಹೌದು, ಖಂಡಿತ ಪ್ರಾರ್ಥನೆ ಬೇಕು ಅಷ್ಟೇ. ಮತ್ತೆ ರಕ್ಷಣೆ ಹೊಂದಕ್ಕೆ ಮುಂಚೆ ಯಾವುದೇ ಸಮಸ್ಯೆಯಲ್ಲಿ ನೀವು ಅದು ಹೋಗ್ತಾ ಇದ್ದೀರಾ ಭಾಷೆ? ರಕ್ಷಣೆ ಹೊಂದಕ್ಕಿಂತ ಮುಂಚಿತವಾಗಿ ನನಗೆ ಒಂದು ಸಮಾಧಾನ ಇರಲಿಲ್ಲ, ನೆಮ್ಮದಿ ಅನ್ನೋದಿರಲಿಲ್ಲ. ಆದರೆ ನಾನು ಹಿಂದೂ ಮತಾವಲಂಬಿ ಆಗಿದ್ದರಿಂದ, ಹುಟ್ಟಿನಿಂದಲೇ ನಾನು ಹಿಂದೂ ಆಗಿದ್ದರಿಂದ ನಾನು ಭಾಳಷ್ಟು ವಿಗ್ರಹ ಆರಾಧನೆ ಮಾಡುವಂಥ ಒಂದು ವ್ಯಕ್ತಿ ಆಗಿದೆ. ನಾನೇನು ಮಾಡಿದೆ ಅಂತಂದರೆ, ಪೂರ್ಣವಾಗಿ ನಾನು ಆ ವಿಗ್ರಹಗಳಿಗೆ ಒಪ್ಪಿಸ್ಕೊಟ್ಬಿಟ್ಟಿದ್ದೆ. ನಾನು ಬೆಳಿಗ್ಗೆ ಎದ್ದು ಸ್ನಾನ ಮಾಡಲಿಲ್ಲ ಅಂದರೂ ಕೂಡ ನಾನು ತಣ್ಣೀರು ಕೂಡ ನೀರು ಕುಡಿತಿರ್ಲಿಲ್ಲ ನಾನು. ಯಾಕೆಂದರೆ ನಾನು ಅಶುದ್ಧವಾಗಿಬಿಡ್ತೇನೆ, ದೇವರ ಪೂಜೆ ಆದ ನಂತರನೇ ನಾನು ಮಾಡಬೇಕು ಎಂಬುದಾಗಿ ಯೋಚನೆ ಬರ್ತಿತ್ತು. ಅದಾದ ನಂತರ ನನಗೆ 2 ಸಮಸ್ಯೆಗಳು ಕಾಡ್ತವೆ ಯೇಸು ಸ್ವಾಮಿ ನಂಬುದಕ್ಕಿಂತ ಮುಂಚಿತವಾಗಿ. ಒಂದು, ನನ್ನ ಕುಟುಂಬದಲ್ಲಿರುವಂಥ ಒಂದು ಡಿಸ್ಪ್ಯೂಟು, ನನ್ನ ಅಣ್ಣಂದಿರು. ಯಾಕೆಂದರೆ ನನಗೆ ಒಂದು ಕ್ಲಾಸ್ 1 ಆಫೀಸರ್ ಮಾಡಿ
ಈಗ ನಾನು ಮೊದಲಿಂದಲೂ ಕೂಡ ನಾನು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಒಂದು ಪ್ರಾರಂಭದಲ್ಲೇ ಕಾಲೇಜಿಗೆ ಯಾವಾಗ ಫಸ್ಟ್ PC ಬಂದು ಆಗಲಿಂದಲೂ ಕೂಡ ನಾನು ಸಮಾಜ ಸೇವೆ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ದೆ. ನಮ್ಮ ಅಣ್ಣನೂ ಕೂಡ ಸಹಕರಿಸ್ತಿದ್ರು. ಕೊನೆಗೆ ಯಾವಾಗ ಡಿಸ್ಪ್ಯೂಟ್ ಆಗಿ ಬೇರೆ ಬೇರೆಯಾಗಿ ಹೋದರೂ ಆಗ ನನಗೆ ಭಾಳ ನಿರಾಶೆ ಆಯಿತು. ನಾನು ಇಷ್ಟೊಂದು ಪೂಜೆ ಮಾಡ್ತೇನೆ, ನಾನು ಯಾಕೆ ಇವತ್ತು ವಿದ್ಯಾಭ್ಯಾಸಕ್ಕೆ ಇಷ್ಟೊಂದು ತೊಂದರೆ ಆಗ್ತಿದೆ ಎಂಬುದಾಗಿ ಒಂದು ಯೋಚನೆ ಇತ್ತು. ದೇವರು ಇದ್ದಾನೋ ಇಲ್ವೋ, ಸುಮ್ಮನೆ ನಾನು ವ್ಯರ್ಥವಾಗಿ ನಾನು ಇದೆಲ್ಲ ಸಮಯ ಕಳಿತೀನಿ ಅನ್ನೋರು. ಮತ್ತು ಅದಾದ ನಂತರ ಇನ್ನೊಂದು ನನ್ನ ಅನಾರೋಗ್ಯದ ಸಮಸ್ಯೆ ಕಾಡ್ತಿತ್ತು. ಇದಕ್ಕಿದ್ದಂಗೆ ಆಗಾಗ್ಗೆ ನನಗೇನಾಯಿತು, ಓವರ್ ಗ್ಯಾಸ್ಟ್ರಿಕ್ ಟೈಪು, ಅದು ಏನು ಅಂತ ಗೊತ್ತಿಲ್ಲ, ಒಟ್ಟರೆ ಲೂಸ್ ಮೋಷನ್ ಆಗಿ ಭಾಳಷ್ಟು ಸಮಸ್ಯೆ ಆಗಿ ಕೆಲವು ಸಮಯ ಫುಲ್ ವಾರಗಟ್ಟಲೆ ನಾನು ಮಲಗಿಬಿಡ್ತಿದ್ದೆ. ಮತ್ತು ಇಡೀ ದೇಹವೆಲ್ಲ ನೋಯ್ತಾ ಇರೋದು. ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಾ? ಟ್ರೀಟ್ಮೆಂಟ್ ತಗೊಳ್ತಿದ್ದೆ, ಎಲ್ಲ ನಾಟಿ ಔಷಧಿ ತಗೊಳ್ತಿದ್ದೆ, ಬೇರೆ ಬೇರೆ ಔಷಧಿ ತಗೊಳ್ತಿದ್ದೆ. ಏನು ಮಾಡಿದರೂ ಕೂಡ ಅದು ಕಂಟ್ರೋಲಿಗೆ ಬರ್ತಿರಲಿಲ್ಲ. ಹಾಗಾಗಿ ಯೋಚನೆ ಮಾಡ್ತಿದ್ದೆ ಏನು ಹಂಗಾಯಿತು ಅಂತ. ಆದರೂ ಕೂಡ ನನಗೆ ನನ್ನ ಲೈಫ್ನಲ್ಲಿ ಮುಂದೆ ಹೋಗಬೇಕು, ನನ್ನ ಸಮಾಜದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದಿತ್ತು ಹೊರತು ಈ ರೋಗ ಇದೆಯಲ್ಲ, ರೋಗಕ್ಕಾದ್ರೂ ಪರಿಹಾರ ಮಾಡ್ಕೋಬೇಕು, ಯಾವುದಾದ್ರು ದೇವರಿದ್ದಾನೆ ಅಂತ ಅದನ್ನು ಹುಡುಕ್ತಿರಲಿಲ್ಲ ನಾನು. ಆದರೆ ನಾನು ಯೇಸು ಕ್ರಿಸ್ತನನ್ನು ನಂಬಿದಾಗ ನನಗಾದಂಥದ್ದು ಏನಂತಂದರೆ, ನನಗೆ ಕೆಲವು ವರ್ಷಗಳು ಕಳೆದ ನಂತರ ಗೊತ್ತಾಯಿತು, ಈ ರೋಗ ಇತ್ತಲ್ವ, ನಾನು ರೋಗಕ್ಕಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿಲ್ಲ, ಈ ರೋಗ ಇತ್ತಲ್ವ, ನನಗೆ ಇದಕ್ಕಿದ್ದಂಗೆ ಬಿಟ್ಟು ಹೋಯ್ತಲ್ಲ, ಯೇಸು ಸ್ವಾಮಿನೇ ಕಾರ್ಯ ಮಾಡಿರೋದಂತ ನನಗೆ ಗಮನಕ್ಕೆ ಬಂತು ನನಗೆ. ಆದರೂ ಕೂಡ ಆಗಲೂ ಕೂಡ ನನಗೆ ಸುವಾರ್ತೆ ಹೇಳಿದಂಥ ವ್ಯಕ್ತಿ ಹತ್ರ ನಾನು ಹೇಳ್ಕೊಳ್ಳಿಲ್ಲ, ನನಗಿಂತ ರೋಗ ಇದೆ ಹೇಗೆ ಅಂತ. ನಾನು ಅವ್ರು ಕೇಳಿದಾಗ ಒಂದೇ ವಿಷಯದ, ಏನು ತೊಂದರೆ ನಿಮ್ಮ ಮನೇಲಿ ಅಂತ ಹೇಳಿದಾಗ ನಾನು ರೋಗದ ಬಗ್ಗೆ ಹೇಳಿಲ್ಲ, ನಾನು ವಿದ್ಯಾಭ್ಯಾಸದ ಬಗ್ಗೆ ಹೇಳಿದೆ. ಆಮೇಲೆ ಅವ್ರಿಗೆ ಸತ್ಯ ಹೇಳಿದೆ, ನಾನು ಮೊದಲು ಹೇಳಿದ್ದೆ ನಾನು SSLC ಫೇಲ್ ಆಗಿದೆ, ನನಗೆ ನೀವು ಸಹಾಯ ಮಾಡಬೇಕು ಅಂತ. ಕೊನೆಗೆ ಹೇಳಿದೆ, ಖಂಡಿತವಾಗಲೂ ಕೂಡ ನಾನು ಸುಳ್ಳು ಹೇಳಿದೆ, ದಯಮಾಡಿ ಮನಸ್ರಿ, ನೀವು ಸೇರಿಸ್ತಿರೋ ಇಲ್ವೋ, ಸ್ಟೈಫಂಡ್ಗೆ ನೀವು ಸಿಗ್ನೇಚರ್ ಮಾಡಲಿಲ್ಲ, ಸರ್ಕಾರ ಕೊಡ್ತಿರಲಿಲ್ಲ ಅವರು. ನಾನು ಆ್ಯಕ್ಚುಲಿ ಡಿಗ್ರಿ ಓದ್ತಿದ್ದೆ, ಹಾಗಾಗಿ ನಾನು ಡಿಗ್ರಿ ಓದಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ, ನಿಮಗೆ ಸುಳ್ಳು ಹೇಳ್ಕೊಂಡೆ. ಹಾಗಾಗಿ ಅಂತ ಹೇಳುವಾಗ, ಇರಲಿ ಬಿಡುವಾಗ ಪರವಾಗಿಲ್ಲ, ಒಳ್ಳೆಯ ಉದ್ದೇಶಕ್ಕಾಗಿ ನೀವು ಹೇಳಿದ್ರಲ್ಲ ಅಂತ ಏನು ತೊಂದರೆ ಇಲ್ಲ, ನೀವು ಒಳ್ಳೆಯ ರೀತಿಯಲ್ಲಿ ಸಮಾಜದಲ್ಲಿ ಮುಂದೆ ಬರಬೇಕು ಅಂತ ನೀವು ಪ್ರಯತ್ನ ಪಟ್ಟರಲ್ಲ, ಯಾರೂ ಈ ರೀತಿ ಮಾಡಲ್ಲ. ಹಾಗಾದರೆ ನನಗೆ ಡೌಟ್ ಇತ್ತು, ನೀವು ನಿಮ್ಮ ಹಾವಭಾವಗಳು ನೋಡುವಾಗ ನೀವು SSLC ಫೇಲ್ ಅಲ್ಲ, ಯಾವುದೋ ಒಂದು ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಿರೋಂಥ ವ್ಯಕ್ತಿ ನನಗೆ ಗೊತ್ತಾಯ್ತಿತ್ತು. ಆದರೂ ಕೂಡ ನಾನು ಗಮನಿಸ್ತಾ ಇದ್ದೆ ಅಂತೇಳ್ಬಿಟ್ಟು ಹೇಳಿದರು. ಹಾಗಾಗಿ ನನಗೆ ಆ ರೋಗದಿಂದ ದೇವರು ಇದಕ್ಕಿದ್ದಂಗೆ ನನಗೆ ಬಿಡುಗಡೆ ಕೊಡಬೇಕು. ನನಗೆ ಹೆಂಗೆ ಬಿಡುಗಡೆ ಆಯ್ತಾನೆ ನನಗೆ ಗೊತ್ತಿಲ್ಲ. ನನಗೆ ಅದಕ್ಕೆ ಮುಂಚಿತವಾಗಿ ಏನು ಮಾಡಿದೆ ಅಂದರೆ, ನಾನು ಈ ರೀತಿಯಾಗಿ ಫ್ಯಾಮಿಲಿಲಿ ಗೊಂದಲ, ರೋಗದ ಸಮಸ್ಯೆ ಇದೆಯಲ್ಲ, ಹಾಗಾಗಿ ಯಾವುದೂ ಇಲ್ಲ, ದೇವರು ಅನ್ನೋದೇ ಇಲ್ಲ ಅಂತೇಳ್ಬಿಟ್ಟು ಸುಮಾರು ಒಂದು 2-3 ವರ್ಷಗಳ ಕಾಲ ಏನು ಮಾಡಿದೆ, ನಾನು ದೇವರೇ ಇಲ್ಲ ಅಂತೇಳ್ಬಿಟ್ಟು ನಾನು ಯಾವುದೂ ಪೂಜೆ ಮಾಡೋದನ್ನು ನಿಲ್ಲಿಸ್ಬಿಟ್ಟೆ. ಯಾಕೆಂದರೆ ಎಷ್ಟು ನಾನು ಪೂಜೆ ಮಾಡ್ತೇನೆ ಅಂತಂದರೆ, ನಾನು ಮಾಂಸಾಹಾರಿಯಾಗಿದ್ದರೂ ಕೂಡ ಮಾಂಸವನ್ನು ತ್ಯಜಿಸ್ಬಿಟ್ಟೆ. ಕೆಲವು ವರ್ಷಗಳ ತನಕ ನಮ್ಮ ಮನೆಯಲ್ಲಿ ಒಂದು ಮೊಟ್ಟೆಯನ್ನು ಹುರಿಯುತ್ತಿದ್ದರೂ ಕೂಡ ನನ್ನ ಮೂಗಿಗೆ ವಾಸನೆ ಬಂದರೆ ನಾನು ಅಶುದ್ಧನಾಗ್ತೀನಿ ಅಂತ ಹೇಳ್ಬಿಟ್ಟು ಮನೆ ಬಿಟ್ಟು ಹೊರಗಡೆ ಹೋಗ್ತಿದ್ದೆ. ಅವರೆಲ್ಲ ಊಟ ಮಾಡಿ ಪಾತ್ರೆ ಎಲ್ಲ ತೊಳೆದ ನಂತರ ನಾನು ಒಳಗಡೆ ಬರ್ತಿದ್ದೆ. ವಾಸನೆ ಬರುತ್ತೆ ನನ್ನ ಮೂಗಿಗೆ, ಅಶುದ್ಧನಾಗ್ಬಿಡ್ತೇನೆ, ನಾನು ದೇವ್ರು ಕಾಣಬೇಕು. ನನ್ನ ಪ್ರಾರಂಭ ವಿಗ್ರಹಗಳೆಲ್ಲ ಪೂಜೆ ಮಾಡಿದ ಉದ್ದೇಶ ಏನಂತಂದರೆ, ನಾನು ಸಮಾಜದಲ್ಲಿ ಮೇಲೆ ಬರಬೇಕು, ವಿದ್ಯಾಭ್ಯಾಸ ಅಂತಲ್ಲ, ಒಟ್ಟಾರೆ ನಾನು ದೇವ್ರು ಕಾಣಬೇಕು. ಎಷ್ಟೋ ಜನರು ವ್ರತಗಳು ಮಾಡ್ತಾರೆ, ಹಿಂದೆ ಋಷಿಮುನಿಗಳು ಎಲ್ಲರೂ ಕೂಡ ತಪಸ್ಸು ಮಾಡಿದರು, ದೇವರು ಕಂಡೆ ಅಂತಂದರು. ಕನಿಷ್ಠ ಪಕ್ಷ ನಾನು ಅಲ್ಲಿ ಹೋಗಿ ಕೂತ್ಕೊಂಡು ತಪಸ್ಸು ಮಾಡೋಕ್ಕಾಗಲ್ಲ. ಈ ರೀತಿಯಾಗಿ ನನ್ನ ಮಾಂಸಾಹಾರವನ್ನು ಎಲ್ಲ ತಿಳಿಸಿ ಶಾಕಾಹಾರಿಯಾಗಿ ನಾನು ಎಲ್ಲ ಇದು ಅಂದರೆ ಅಶುದ್ಧ, ಇದೆಲ್ಲ ಮಾಂಸಾಹಾರ ಅಶುದ್ಧ, ಅದನ್ನು ಬಿಟ್ಟುಬಿಟ್ಟು ನಾನು ದೇವರನ್ನು ಕಾಣಲೇಬೇಕು ಅಂತ ನಾನು ಏನು ಮಾಡಿದೆ, ಎಲ್ಲನೇ ಬಿಟ್ಟು ನಾನು ತ್ಯಾಗ ಮಾಡಿದ್ರೂ ಒಂದು ಕಡೆ ಆರೋಗ್ಯ ಸರಿಯಾಗಲಿಲ್ಲ, ಇನ್ನೊಂದು ಕಡೆ ನನ್ನ ವಿದ್ಯಾಭ್ಯಾಸ ಕೂಡ ಎಡವಟ್ಟಾಯ್ತಲ್ಲ. ದೇವರಿದ್ರೆ ಹಿಂಗೆಲ್ಲ ಆಯ್ತಿತ್ತ, ದೇವರೇ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ವಿಗ್ರಹ ಆರಾಧನೆ ಬಿಟ್ಟು ಎಲ್ಲ ಬಿಟ್ಟು ಸುಮ್ಮನೆ ನಾಸ್ತಿಕನಾಗ್ಬಿಟ್ಟು. ಕೊನೆಗೆ ಅದಾದ ಕೆಲವು ಸಮಯದಲ್ಲಿ ಏನಾಯಿತು, ಈ ರೀತಿಯಾಗಿ ನಾನು ಹೋಗುವಂಥ ಸಾಧ್ಯತೆ ಆಯಿತು. ಹೋಗಿ ಸುವಾರ್ತೆ ಸಿಕ್ತು. ಆದರೆ ನನ್ನ ಸ್ನೇಹಿತರ ಹತ್ರ ಹೇಳ್ಬಿಟ್ಟು ನಾನು ಹೇಳ್ತಿದ್ದೆ, ದೇವರೇ ಇಲ್ಲ, ದೇವರೇ ಇಲ್ಲ, ಯಾರು ಮೂರ್ಖರು, ದೇವರು ಐತೆ ಅಂದರೆ ಮೂರ್ಖರು ಅಂತ ಹೇಳ್ತಿದ್ದೆ. ಕೊನೆಗೆ ನಾನು ಮತ್ತೆ ಒಂದು 2 ನಿಮಿಷ ನನ್ನ ಅಂತರ್ಯದಲ್ಲಿ ಒಂದು ಸ್ವರ ಬರ್ತಿತ್ತು, ದೇವರು ಇದ್ದಾನೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಲೋಕದ ಸೃಷ್ಟಿಯನ್ನು ನೋಡುವಾಗ ಇದರಿಂದ ಯಾವುದೋ ಒಂದು ಶಕ್ತಿ ಇದೆ, ಈ ಶಕ್ತಿ ಇಲ್ಲದೆ ಯಾವುದೂ ನಡೆಯಲ್ಲ. ಹಾಗಾಗಿ ಆತನು ನಾನು ಇನ್ನೊಂದು ವರ್ಡಲ್ಲಿ ಹೇಳಬೇಕಂದ್ರೆ, ಆತನ ದೇವರು ಅಂತ ಹೇಳಲ್ಲ, ಒಂದು ಶಕ್ತಿ ಅಂತ ಕರೀತೀನಿ ಅಂತ ಹೇಳ್ಬಿಟ್ಟು ನಾನು ಹೇಳಿದಾಗ ಅವರು ನನ್ನ ಸ್ನೇಹಿತರು ಹೇಳ್ತಿದ್ರು, ಇನ್ನೊಂದು ಏನೋ ಕಂಡಿಡಿಯಕ್ಕೆ ನೋಡ್ತಿದ್ಯಾ ನೀನು, ಎಂಥದ್ದು ಇಲ್ಲ ಕನೆಯ, ಸುಮ್ಮನೆ ಎಲ್ಲ ಲೋಕ ಪ್ರಾರಂಭವಾಗಿದೆ, ಸುಮ್ಮನೆ ಇದ್ಬಿಡು, ಅದಕ್ಕೆಲ್ಲ ತಲೆ ಕೆಸ್ಕೊಬೇಡ, ತಲೆ ಕೆಟ್ಟೋಯ್ತೆ ಅಂದರು. ಆದರೂ ಕೂಡ ವೈಯಕ್ತಿಕವಾಗಿ ಹೋಗಿ ಯೋಚನೆ ಮಾಡ್ತಿದ್ದೆ, ಇದರಿಂದ ಯಾವುದೋ ದೇವ್ರ ಶಕ್ತಿ ಇದೆ ಅಂತ. ಅದು ದೇವರಿಗೆ ಸ್ತೋತ್ರ. ಆ ಶಕ್ತಿನೇ ಸರ್ವಶಕ್ತನಾದ ಯೇಸು ಕ್ರಿಸ್ತನು ಎಂಬ ವಿಚಾರವನ್ನು ತಿಳ್ಕೊಳ್ಳುವಂತೆ ಕರ್ತನು ಸಹಾಯ ಮಾಡಿದನು. ಆತನೇ ಸೃಷ್ಟಿಕರ್ತನು, ಆತನೇ ಜಗತ್ತನ್ನು ಉಂಟು ಮಾಡೋ ದೇವರು, ಆತನೇ ಮಾನವರ ರಕ್ಷಣೆ ಮಾಡ್ಲಿಕ್ಕೆ ಬಂದಂಥ ಎಂಬ ಸತ್ಯ ಗೊತ್ತಾದಾಗ ನನಗೆ ಆದಂಥ ಸಂತೋಷ ಅಷ್ಟಿಷ್ಟಲ್ಲ. ನಾನು ಒಂದು 3 ಹಂತಗಳನ್ನು ದಾಟಿದೆ. ಒಂದು, ಎಲ್ಲನೂ ದೇವರು ಅಂತಿದ್ದೆ. ಸೆಕೆಂಡ್ ಸ್ಟೇಜಲ್ಲಿ ಏನು ಮಾಡಿದೆ, ಯಾವುದೂ ದೇವರಿಲ್ಲ ಅಂದೆ.
ಆದರೆ ಮೂರನೇದಾಗಲಿ ನಾನು ಶ್ರಮ ಪಟ್ಟುಕೊಂಡು ಹುಡುಕ್ತಿದ್ದೆ, ಎಲ್ಲ ತ್ಯಾಗ ಮಾಡ್ಕೊಂಡು ದೇವ್ರು ಸಿಕ್ಕಲಿ ಅಂತ. ಆದರೆ ಶ್ರಮ ಇಲ್ದೇ ಸುಲಭವಾದ ರೀತಿಯಲ್ಲಿ ಆ ದೇವರು ನನಗೆ ಸಿಕ್ಬಿಟ್ಟ. ಅದರಿಂದ ನಾನು ಹೇಳೋದಿಷ್ಟೇ, ನಮ್ಮ ಯಾವ ತ್ಯಾಗದಿಂದ, ನಮ್ಮ ಯಾವುದು ಬಲಿದಾನಗಳಿಂದ ದೇವರು ನಮಗೆ ಸಿಕ್ಕಲ್ಲ. ಎಫೆಸ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 6-8 ಪ್ರಕಾರ ಕೃಪೆಯಿಂದಲೇ ನಂಬಿಕೆ ರಕ್ಷಣೆ ಉಂಟಾಗ್ತದೆ, ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ, ದೇವರ ಒಂದು ಕೃಪಾತಿಶಯ ಎಂಬುದಾಗಿ ನನಗೆ ಗೊತ್ತಾಯಿತು. ಇವತ್ತು ಅನೇಕರು ಏನು ಮಾಡ್ತಾರೆ ಅಂದರೆ ದೇವ್ರನ್ನ ಕಾಣಬೇಕು, ದೇವ್ರು ಸಿಕ್ಕಬೇಕು ಅಂತ ಹೇಳ್ಬಿಟ್ಟು ಅನೇಕ ರೀತಿಯಲ್ಲಿ ಏನೆಲ್ಲ ಮಾಡ್ತಾರೆ ಅದು. ಆದರೆ ಆ ಪುಣ್ಯ ಕಾರ್ಯಗಳಿಂದ ಯಾರಿಗೂ ಕೂಡ ದೇವ್ರು ಸಿಕ್ಕಲ್ಲ. ದೇವರನ್ನು ನಾವು ಹುಡುಕೊಳ್ಳುವಂಥ ಅವಶ್ಯಕತೆ ಇಲ್ಲ, ನಮ್ಮನ್ನೇ ಹುಡುಕಿ ಯೇಸು ಕ್ರಿಸ್ತನು ಆತನು ಬಂದಿದ್ದಾನೆ. ಆತನಿಗೆ ಯಥಾರ್ಥವಾದ ರೀತಿಯಲ್ಲಿ ದೇವರೇ ನನಗೆ ಸಿಕ್ಕು ಯಾರು ಎಂಬುದಾಗಿ ನಾವು ಖಂಡಿತವಾಗ್ಲೂ ಕೂಡ ಅಂತರಾಳದಿಂದ ನಾವು ಪ್ರಾರ್ಥಿಸುವುದಾದರೆ ಈ ಗೊಂದಲನೇ ಇರಲ್ಲ ಸಮಾಜದಲ್ಲಿ. ನಾನು ಆ ಜಾತಿ, ನಾನು ಆ ಧರ್ಮ ಎಂಬುದಾಗಿ ಹೇಳುವಂಥ ಒಂದು ಸ್ಥಿತಿನೇ ಇರಲ್ಲ. ಅವರು ಈ ಲೋಕದಲ್ಲಿ ಧರ್ಮಗಳ ಹೆಸರಲ್ಲಿ ಸಮಸ್ಯೆಗಳು ಉಂಟಾಗ್ತಾ ಇದೆ. ಧರ್ಮಕ್ಕೂ ದೇವರಿಗೂ ಯಾವುದೇ ಸಂಬಂಧ ಇಲ್ಲ. ಆದರೆ ಮುಖ್ಯವಾಗಿ ನನ್ನ ಒಂದು ಯೋಚನೆ ಏನಂದರೆ, ನನಗೆ ದೇವರು ಬೇಕು ಅಂತ ಜನರು ಇವತ್ತು ಪ್ರಯತ್ನ ಮಾಡಬೇಕಾಗಿದೆ. ಧರ್ಮದ ಹೆಸರಿನಲ್ಲಿ ಇವತ್ತು ಸಮಸ್ಯೆ ಬಿಟ್ಟು ನನಗೆ ದೇವರು ಬೇಕು, ನಿಜವಾದ ದೇವರು ಯಾರು ಸೃಷ್ಟಿಕರ್ತನೋ, ನಮ್ಮ ಆತ್ಮರಕ್ಷಣೆಗಾಗಿ ಇರುವಂಥ ವ್ಯಕ್ತಿ ಯಾರು ಎಂಬುದಾಗಿ ಯಥಾರ್ಥವಾದ ರೀತಿಯಲ್ಲಿ ಅವ್ರು ಹುಡುಕೋದಾದರೆ ನನಗೆ ಸಿಕ್ಕಿದ ರೀತಿಯಲ್ಲಿ ದೇವರು ಪ್ರತಿಯೊಬ್ಬ ಮಾನವನಿಗೂ ಸಿಗ್ತಾನೆ. ಯಾಕೆಂದರೆ ಆ ಮಾನವರಿಗಾಗಿಯೇ ಯೇಸು ಕ್ರಿಸ್ತನು ಪರಲೋಕವನ್ನು ಬಿಟ್ಟು ಈ ಲೋಕಕ್ಕೆ ಬಂದಿರುವುದು ಸತ್ಯವೇದ ಸಾರಿ ಹೇಳ್ತಾ ಇದೆ. ಅದನ್ನು ಖಂಡಿತವಾಗ್ಲೂ ಕೂಡ ತಿಳ್ಕೊಳ್ಳೋದು ಸಾಧ್ಯವಾಗ್ತದೆ ಎಂಬುದಾಗಿ ನನ್ನ ಒಂದು ನಂಬಿಕೆ ಮತ್ತು ಒಂದು ಭರವಸೆ ಕೂಡ ಆಗಿದೆ. ಫಾಸ್ಟ್ ಈಗ ರಕ್ಷಣೆ ಹೊಂದಿದ ನಂತರ ಏನಾದರೂ ನೀವು ವಿರೋಧಗಳನ್ನು ಎದುರಿಸಿದ್ದೀರಾ? ಖಂಡಿತವಾಗೂ ರಕ್ಷಣೆ ಹೊಂದಿದಂಥ ಒಂದು ಕಾರಣಕ್ಕೋಸ್ಕರ ಖಂಡಿತ. ನನ್ನ ಮನೆಯಲ್ಲಿ ನನ್ನ ತಂಗಿ ಅವರು ಯೇಸು ಸ್ವಾಮಿನ ನಂಬ್ಕೊಂಡ್ರು. ನಮ್ಮ ತಾಯಿ ಪ್ರಾರಂಭವಾಗಿ ವಿರೋಧಿಸೋಕ್ಕೆ ಶುರು ಮಾಡಿದರು. ನೀನು ನಂಬಿಕೆ ಇಟ್ಟಿದ್ದಲ್ದೇ ನೀನು ಯಾವುದೋ ಜಾತಿ ಸೇರ್ಕೊಂಡಿದ್ಯಾ, ನಿನ್ನ ತಂಗಿನೂ ಯಾಕಪ್ಪ ತಗೊಂಡೋಗಿ ಸೇರಿಸ್ಕೊಂಡಿದ್ಯಾ, ಅವಳು ಮದುವೆ ಆಗಬೇಕು, ಎಲ್ಲ ಕಾರ್ಯಗಳಿದೆ. ನಿಮ್ಮ ತಂಗಿ ಏನು ಓದಿದ್ದಾರೆ? ಅವರು SSC ತನಕ ಓದಿದ್ರು ಅವರು. ಹಾಗಾಗಿ ಅವರಿಗೆ ನಾನು ಅವ್ರಿಗೆ ಸ್ವಾರ್ಥ ಹೇಳಿಲ್ಲ. ಯಾಕೆಂದರೆ ನನಗೆ ನಾನೇ ನಂಬಿರೋದು ಗೊತ್ತಾದರೆ ನನ್ನ ಮನೇಲಿ ತೊಂದರೆ ಕೊಟ್ಬಿಡ್ತಾರೆ. ಈಗ ಹೆಣ್ಮಗಳಿಗೆ ಹೇಳಿದ್ರೆ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ನಾನು ತೆಗೆದುಕೊಂಡಂಥ ಪತ್ರಿಕೆ ಹೊಸ ಒಡಂಬಡಿಕೆ ಏನಿರ್ತದೋ ಮನೇಲಿ ಇಡ್ತಾ ಇದ್ದೆ. ಅವ್ರು ಏನು ಮಾಡ್ತಿದ್ರು, ನನಗೆ ಗೊತ್ತಿಲ್ಲ ರೀತಿಯಲ್ಲಿ ಅವ್ರು ಓದ್ತಾ ಇದ್ರು. ಅವ್ರು ಓದ್ತಾ ಇದ್ರು. ಆಸಕ್ತಿ ಹೆಚ್ಚು ಹೋಗ್ತಾ ಅವ್ರಿಗೆ ಅಲ್ಲಿ ನಾನು ಇಟ್ಟಾಗ ನನಗೆ ಗೊತ್ತಿಲ್ಲದ ಓದುವಾಗ ಹಾಗೆ ಗೊತ್ತುಂಟಾ, ವಾಕ್ಯದಲ್ಲಿ ಜೀವ ಇದೆ. ಹೌದು ಹೌದು. ಯೋಹನ್ನ 1:12 ಆದಲ್ಲಿ ವಾಕ್ಯವಿತ್ತು, ವಾಕ್ಯ ದೇವರಾಗಿತ್ತು, ವಾಕ್ಯ ದೇವರ ಬಳಿಯಲ್ಲಿತ್ತು ಅಂತ ನೋಡ್ತೇವೆ. ಯೋಹನ್ನ 1:14 ವಾಕ್ಯವು ವಾಕ್ಯವಾದತನ್ನು ನರವತಾರವೆತ್ತಿ ನಮ್ಮ ಮಧ್ಯದಲ್ಲಿ ಆತನು ವಾಸ ಮಾಡಿದನು. ಯೋಹನ್ನ 1:1-2 ವಾಕ್ಯ ಹೇಳ್ತದೆ, ಆ ವಾಕ್ಯ ಮುಟ್ಟಿದ್ದೇವೆ, ಆ ವಾಕ್ಯದೊಂದಿಗೆ ನಾವು ಅನುಭವಿಸಿದ್ದೇವೆ ಅಂತ ಅಲ್ಲಿ ಯೋಹನ್ನ ಹೇಳ್ತಾನೆ. ಆ ವಾಕ್ಯ ಯೇಸು ಕ್ರಿಸ್ತನು. ಹಾಗಾಗಿ ಅವರು ಓದ್ತಾ ಇದ್ದು ಸ್ವಲ್ಪ ಅರ್ಥವಾಗ್ತಿತ್ತು. ಅವ್ರಿಗೆ ಒಂದು ದಿವಸ ಹೇಳಿದರು ನಾನು ಬರಬೇಕು ಅಂತೀನಿ ಅಂತ. ನಾನು ತಿಳ್ಕೊಳ್ಳೋದೆ. ನಾನು ಹೇಳಿದೆ, ನೋಡಮ್ಮ ನಿನಗೆ ಆಸಕ್ತಿ ಇದ್ದರೆ ನೀನು ಬಾ. ನಾನು ಹೇಳಲ್ಲ, ಮತ್ತೆ ಮನೇಲಿ ಏನಾದ್ರು ಗೊಂದಲ ಮಾಡಿದ್ರೆ ಕಷ್ಟ ಆಗ್ತದೆ ಅಂತ ಹೇಳುವಾಗ ಅವ್ರು ಬರೋಕ್ಕೆ ಶುರು ಮಾಡಿದ್ರೆ ನಮ್ಮ ತಾಯಿ ಮೊದಲು ವಿರೋಧಿಸಿದರು. ನೀನು ಹೋಗೋದಲ್ಲದೆ ಅವಳನ್ನು ಸೇರಿಸ್ತಾರೆ. ನಾನು ಹೋಗಿ ಸೇರ್ಕೊಂಡಿಲ್ಲ, ಅವಳನ್ನು ಸೇರಿಸ್ತಾ ಇಲ್ಲ, ಅದು ನಂಬಿಕೆ, ನಿಮಗೆ ಗೊತ್ತಾಗುತ್ತೆ ನಿಧಾನವಾಗಿ ಅಂತ ಹೇಳ್ಬಿಟ್ಟು ಅವ್ರಿಗೆ ವಿದ್ಯಾಭ್ಯಾಸ ಇಲ್ಲ ನಮ್ಮ ತಾಯಿಗೆ. ಹಾಗಾಗಿ ನಾನೇನು ಮಾಡಿದೆ, ಅಷ್ಟಕ್ಕೆ ಸುಮ್ಮನಾದೆ. ಕೊನೆಗೆ ಇವರು ಬರೋಕ್ಕೆ ಪ್ರಯತ್ನ ಮಾಡಿದರು. ಆಗ ನಮ್ಮ ತಂಗಿ ಬರೋದನ್ನು ನೋಡ್ಬಿಟ್ಟು ನಮ್ಮ ತಾಯಿನೂ ಕೂಡ ಬರೋಕ್ಕೆ ಪ್ರಾರಂಭ ಮಾಡಿದ್ರು. ಆಗ ನಮ್ಮ ಅಣ್ಣಂದಿರು 3 ಜನ ಹೊರಗಡೆ ಇದ್ದಿದ್ದರಿಂದ ಅಂತ ಅವರಿಂದ ಒಂದು ವಿರೋಧತ್ವ ನಮಗೆ ಬರಲಿಲ್ಲ. ಹೆಂಗೆ ಅವ್ರು ಹೋಗಲಿ, ಜೀವನ ಮಾಡ್ಕೊಂಡು ಹೋಗಲಿ ಅಂತ. ಆದರೆ ನಮ್ಮದಲ್ಲಿ ಕಷ್ಟ ಇತ್ತು. ನಮ್ಮ ತಂದೆ ಕೂಡ ಏನು ಮಾಡಿದರು, ಅವರು ಸ್ವಲ್ಪ ವಿರೋಧ ಶುರು ಮಾಡಿದರು. ನಮ್ಮಲ್ಲಿ ಎಂಥ ಒಂದು ದೇವತೆಗಳಿದ್ದಾರೆ, ಅದನ್ನೆಲ್ಲ ಬಿಟ್ಬಿಟ್ಟು ಎಲ್ಲ ನೀನು ಯಾರನ್ನ ಹುಡಿಕೊಂಡು ಹೋಗಿದೆಯಲ್ಲ, ಒಂದು ಪರದೇಶಿದ್ರು. ಅವರು ವಿದ್ಯಾವಂತರು, ಆಗಿನ ಕಾಲದಲ್ಲೇ ತುಂಬ ವಿದ್ಯಾವಂತರು ಅವರು. ಹಾಗಾಗಿ ಏನು ಮಾಡಿದ್ರು, ನಾನೆಲ್ಲ ಓದಿದ್ದೇನಯ್ಯ, ನೀನು ಯಾಕೆ ಕ್ರಿಶ್ಚಿಯನ್ ಧರ್ಮಕ್ಕೆ ಯಾಕೆ ಹೋಯ್ತೀಯ, ಹೋಗೋಂಥ ಅವಶ್ಯಕತೆ ಇಲ್ಲ. ನಮ್ಮಲ್ಲೇ ಇವರು ಬೇಕಾದಷ್ಟು ಹೆಸರುಗಳು ಹೇಳಿದರು. ಆಯ್ತಪ್ಪ, ಆಯಿತು, ಒಳ್ಳೆಯದು, ನಿಮಗೆ ಸತ್ಯ ಗೊತ್ತಾಗ ತಿಳ್ಕೊಳ್ರಿ, ನನಗೇನು ತೊಂದರೆ ಮಾಡಬೇಡಿ ಅಂತ. ಅವರು ನನಗೊಂದು ಸಂತೋಷ ಅಂದರೆ ಅದನ್ನು ಹೇಳಿದರೂ ಕೂಡ ನನಗೆ ಚರ್ಚ್ಗೆ ನೀನು ಹೋಗಲೇಬೇಡ ಒಂದು ಸನ್ನಿವೇಶ ನನಗೆ ಒದಗಿ ಬರಲಿಲ್ಲ. ಅವ್ರು ಹೋಗು ಅಂತ ಹೇಳಿದರು. ನನ್ನ ಸ್ನೇಹಿತರಲ್ಲಿ ನಾನು ಹೇಗೆ ಪ್ರಾರಂಭದಲ್ಲಿ ಬೈತಾ ಇದ್ನೋ ಅದೇ ರೀತಿಯಲ್ಲಿ ನನ್ನ ಜೊತೆಲಿ ಓದಂಥವ್ರು ನನ್ನನ್ನು ಕೂಡ ಬೈಲಿಕ್ಕೆ ಶುರು ಮಾಡಿದರು. ಖಾರವಾಗಿ ಮಾತಾಡ್ತಿದ್ರು. ನಾನು ಅವ್ರಿಗೆ ಹೇಳ್ತಿದ್ದೆ, ಆಯ್ತಪ್ಪ ನಿಮಗೆ ಸತ್ಯ ಗೊತ್ತಾಗಲಿ ನಿಮಗೆ ಅಂತ. ಈಗ ಅವ್ರು ಏನಾಗಿದ್ದಾರೆ ಅಂತ ಈಗಲೂ ಕೂಡ ನಾನು ಬೈಬಲ್ ಅಂತರಿ ಕೊಟ್ಟಿದ್ದೀನಿ. ಈಗ ಅವರು ಈಗ ನೀವು ಪರವಾಗಿಲ್ಲ, ನೀನು ಹೋಗ್ತಿರುವಂಥ ದಾರಿ ಚೆನ್ನಾಗಿದೆ, ಹೋಗು ಅಂತ ಹೇಳೋ ಒಂದು ಮಟ್ಟಕ್ಕೆ ಬಂದಿದೆ. ಹಾಗಾಗಿ ಆ ಒಂದು ವಿರೋಧತ್ವ ನನಗೆ ಶುರುವಾಯಿತು. ಮತ್ತು ಸೇವೆಯನ್ನು ಅಭಿವೃದ್ಧಿ ಆದಂಗೆ ಏನಾಯಿತು ಅಂದರೆ, ಅರಕಲಗೂಡಿನಲ್ಲಿ ತುಂಬ 2011 ಇಸ್ವಿಯಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು ನಮಗೆ.
ನಾವು ಹೀಗೆ ಆರಾಧನೆ ಮಾಡುವ ಸಮಯದಲ್ಲಿ ಅರ್ಕಲ್ಗೊಂಡಲ್ಲಿ ಇದಕ್ಕಿದ್ದಂಗೆ ಲೋಕಲ್ಲು ಕೆಲವು ಲೀಡ್ರಸ್ಸು ಅವರೆಲ್ಲ ಬಂದ್ಬಿಟ್ಟು ಅಟ್ಯಾಕ್ ಮಾಡಿದರು. ನೀನು ಮತಾಂತರ ಮಾಡ್ತಿದ್ದೀಯಾ ಹಾಗೆ ಹೇಗೆ ಅಂತ. ನಾನು ಅವ್ರಿಗೆ ಹೇಳಿದೆ, ನನ್ನ ಮತಾಂತರ ಮಾಡ್ತಿಲ್ಲ, ನಾನು ನಂಬಿರುವಂಥ ದೇವರನ್ನು ನಾವು ಆರಾಧನೆ ಮಾಡ್ತಿದ್ದೆ ಒಟ್ಟಿಗೆ. ಯಾರಿಗೂ ಉದಾಹರಣೆಗೆ ನಿಮ್ಮ ಹೆಸರು ನಾಗರಾಜ್. ಹೌದು ಹೌದು. ಮುಂಚೆನೂ ನಾಗರಾಜ್, ಈಗಲೂ ಯೇಸುವನ್ನು ನಂಬಿದ ನಂತರ ಕೂಡ ನಾಗರಾಜ್. ನಿಮ್ಮ ಹೆಸರು ಬದಲಾಗ್ಲಿಲ್ಲ, ವಿಳಾಸ ಬದಲಾಗ್ಲಿಲ್ಲ, ಅದೇ ನಾಗರಾಜ್ ಆಗಿದ್ದೀರಿ. ಅದೇ ಊರು, ಅದೇ ಮನೆ, ಎಲ್ಲ ಸಂಬಂಧಿಕರು ಅದೇ ಆಗಿದ್ದಾರೆ. ಮತಾಂತರದಲ್ಲಿ ಮತ ಬದಲಾವಣೆ ಮಾಡ್ತಾರೆ. ಇದು ಮಾನಸ ಅಂತಾರೆ. ಇದೇ ಹೃದಯದಲ್ಲಿ ಬದಲಾವಣೆ ಮತ್ತು ನಂಬಿಕೆಯಲ್ಲಿ ಆಗುವಂತ ಬದಲಾವಣೆ. ಇದು ಜನರಿಗೆ ಅರ್ಥ ಆಗಲ್ಲ. ಹೇಳಿ. ಹಾಗಾಗಿ 2011 ಇಸ್ವಿಲಿ ಅವ್ರು ಹೇಳಿದೆ, ನಾನು ಆರಾಧನೆ ಮಾಡ್ತಿರೋದಷ್ಟೇ, ಯಾವುದೇ ಒಂದು ಮಾತಿಲ್ಲ ಅಂತ. ಅವ್ರು ಏನು ಮಾಡಿದ್ರು, ನೀನು ಇಲ್ಲಿಂದ ಬಿಟ್ಟು ಹೋಗ್ಬೇಕು, ನೀನು ಮಾಡಬಾರ್ದು ಹಾಗೆ ಅಂದರು. ಇಲ್ಲ, ನಾನು ನಂಬಿರುವಂಥ ಆರಾಧನಿಸ್ಬೇಕಲ್ಲ ಅಂತ ಹೇಳುವಾಗ ಇದಕ್ಕಿದ್ದಂಗೆ ಅವ್ರು ಏನು ಮಾಡಿದರು, ನನಗೆ ಗೊತ್ತಿಲ್ಲ ರೀತಿಯಲ್ಲಿ ಪೊಲೀಸ್ನವರೆಲ್ಲ ಕರೆಸ್ಬಿಟ್ಟು ಅವ್ರು ಹೇಳಿದರು, ಏನು ಮಾಡ್ತಿದ್ದೀರಿ ನೀವು ಹಾಗೆ ಹೇಗೆ ಅಂತ ಕೇಳಿದ್ರು. ಸರ್, ಈಗ ನಾವು ಆರಾಧನೆ ಮಾಡ್ತಿದ್ದೇವೆ, ನಿಲ್ಲಿಸ್ರಿ ನೀವು ಅಂತ ಹೇಳಿದರು. ನಾವು ಇಲ್ಲ ಸರ್, ನಾವು ಆರಾಧನೆ ಮಾಡೋದು ನಮ್ಮ ಹಕ್ಕು, ನಾವು ಆರಾಧನೆ ಮಾಡಬೇಕು ಅಂತ ಹೇಳುವಾಗ ಎಂಥ ಆರಾಧನೆ ಮಾಡ್ತೀವಿ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಬಲವಂತವಾಗಿ ನಮ್ಮ ಸ್ಟಾಪ್ ಮಾಡಿಸಿ ಅಲ್ಲಿರುವಂತಹ ಬುಕ್ಸ್ ಏನಿದೆ ಎಲ್ಲ ತೆಗೆದುಕೊಂಡು ಏನು ಮಾಡಿದರು, ನನ್ನನ್ನು ಮೊದಲು ತಗೊಂಡು ಹೋಗ್ಬಿಟ್ಟು ಏನು ಮಾಡಿದರು, ಜೀಪಲ್ಲಿ ಕೂರಿಸ್ಕೊಂಡ್ರು ಪೊಲೀಸ್ನವರು. ಕೊನೆಗೆ ಉಳಿದಂಥ ಎಲ್ಲ ಪುಸ್ತಕಗಳು, ಬೈಬಲ್ಸ್ ಇತ್ತು, ಮತ್ತು ನಾನು ಕೆಲವು ಸ್ಟಡಿ ಬೈಬಲಲ್ಲೇ ಇಟ್ಕೊಂಡಿದ್ದೆ, ಅವೆಲ್ಲ ಸುಮಾರು ಬುಕ್ ಎಲ್ಲ ತಂದ್ಬಿಟ್ಟು ಒಂದು ಲೈಬ್ರರಿ ಟೈಪ್ ಮಾಡ್ಕೊಂಡಿದ್ದೆ. ಅದೆಲ್ಲ ಫುಲ್ಲು ಪ್ಯಾಕ್ ಮಾಡ್ಕೊಂಡು ನಾನು ಹೇಳಿದೆ, ಇದು ನಾನು ಓನ್ ಸ್ಟಡಿಗೆ ಇಟ್ಕೊಂಡಿರುವಂಥದ್ದು, ತಗೊಂಡ್ಬೇಡಿ ಅಂತ ಹೇಳಿದಾಗ ಎಲ್ಲ ತಗೊಂಡ್ರು. ಸುಮಾರು ಪುಸ್ತಕಗಳಿತ್ತು, ಸುವಾರ್ಥೀಕರಣ ಮಾಡುವಂಥದ್ದು, ಅಧ್ಯಯನ ಮಾಡುವುದು ಎಲ್ಲ ತೆಗೆದುಕೊಂಡು ಹೋಗಿ ಜೀಪಲ್ಲೇ ತೆಗೆದುಕೊಂಡು ನನ್ನನ್ನು ಕರ್ಕೊಂಡು ಹೋದರು. ನಮ್ಮ ಸಭೆಯಲ್ಲಿ ಕೆಲವು ವಿಶ್ವಾಸಗಳನ್ನು ಕರ್ಕೊಂಡು ಹೋದರು. ಬಂದ್ಬಿಟ್ಟು ಇದಕ್ಕಿದ್ದಂಗೆ ಏನು ಮಾಡಿದ್ರು, ನನ್ನ ವಿಚಾರಣೆ ಮಾಡ್ತಾರೆ ಅಂತ ನಾನು ತಿಳ್ಕೊಂಡೆ. ಆದರೆ ನನಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವರು FIR ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಜಾಸ್ತಿ ಎಂಕ್ವೈರಿನೇ ಮಾಡಲಿಲ್ಲ. ಅವ್ರು ಕೇಳಿದರು, ಏನು ಮಾಡ್ತೀರ? ನಾನು ಆರಾಧನೆ ಮಾಡ್ತೀವಿ ಸರ್, ಇವತ್ತು ಭಾನುವಾರ, ಹಾಗಾಗಿ ನಾವು ಆರಾಧನೆ ಮಾಡ್ತಿದ್ದೀವಿ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಇಲ್ಲ ರೀ, ನೀವು ಏನೋ ಮತಾಂತರ ಮಾಡ್ತೀರಂತೆ, ಆಮಿಷ ಕೊಡ್ತೀರಂತೆ, ಕೆಟ್ಟದಾಗಿ ಬೇರೆ ಧರ್ಮಗಳ ಬಗ್ಗೆ ಹೇಳ್ತೀರಂತ. ನಾನು ಸರ್, ನಾನು ಅಲ್ಲಿಂದಲೇ ಬಂದಿರುವಂಥದ್ದು, ಅಲ್ಲಿಂದ ಬಂದಿರೋದ್ರ ಬಗ್ಗೆ ನಾನು ಯಾಕೆ ಬೈಲಿ, ಅದ್ರ ಬಗ್ಗೆಯೂ ನನಗೆ ಗೌರವ ಇದೆ. ಆದರೆ ಕೆಲವು ವಿಷಯಗಳು ತಿಳ್ಕೊಳ್ಬೇಕಾದ ವಿಷಯಗಳು ಬಿಟ್ಟರೆ ಬೇರೆ ಏನಿಲ್ಲ, ನಾನು ದೂಷಣೆ ಮಾಡಲಿ ಅಂತ ಹೇಳಿದಾಗ ನನಗೆ ಗೊತ್ತಿಲ್ಲದ ಹಂಗೆ ಅವರು FIR ಮಾಡಿಬಿಟ್ರು. ಆದರೆ ಕೊನೆಗೆ ಅದಾದ ನಂತರ ಮಿಸ್ಸಸ್ಸು ಕೆಲವು ಪತ್ರಿಕೆಯಲ್ಲಿ ಕೆಲವೆಲ್ಲ ಕಾಂಟ್ಯಾಕ್ಟ್ ನಂಬರ್ ಇತ್ತು, ಆ ಕೆಲವರಿಗೆಲ್ಲ ಫೋನ್ ಮಾಡಿ ವಿಷಯ ತಿಳಿಸಿದಾಗ ಕೊನೆಗೆ ಅಲ್ಲಿಂದಲೂ ಕೂಡ ಕೆಲವು ಫೋನ್ ಕಾಲ್ಸು ಸ್ಟೇಷನಿಗೆ ಬರೋಕ್ಕೆ ಶುರು ಆಯಿತು. ತುಂಬ ಆಗಿನ ಒಂದು ಇನ್ಸ್ಪೆಕ್ಟರ್ ತುಂಬ ಬೈದ್ಬಿಟ್ರು. ಅವರು ತುಂಬ ಕೆಟ್ಟದಾಗಿ ಬೈದ್ಬಿಟ್ರು, ನೀವು ಅಂಥರು ಇಂಥರು, ನೀವು ದೇಶವನ್ನೇ ಹಾಳು ಮಾಡ್ತೀರಾ ಹಾಗೆ ಅಂತ. ಸಾರ್, ನೀವು ಬೈಬೇಡಿ, ನಾನು ಆಗಲೂ ಹೇಳಿದೆ. ಹಾಳಾದವರು ಗೂಂಡಗಳು, ರೌಡಿಗಳು, ಮತ್ತು ಕೊಲೆಗಾರರು, ಕಳ್ಳರು, ಸುಳ್ಳರು, ಇವರೆಲ್ಲರೂ ಯೇಸುವಿನ ಬಳಿಗೆ ಬಂದಾಗ ಮಾನಸಾಂತರ ಬಿಟ್ಟು ರೂಪಾಂತರ ಹೊಂದಿ ರಕ್ಷಣೆ ಹೊಂದ್ತಾರೆ. ಹೌದು ಅಲ್ಲ? ಸೆರೆಮನೆಯ ಒಂದು ಗೋಡೆಗಳು, ಆ ಸೆರೆಮನೆ ವಾಸ ಬದಲಾವಣೆ ಮಾಡದ್ದನ್ನು ಯೇಸು ಒಂದೇ ಕ್ಷಣದಲ್ಲಿ ಒಬ್ಬ ವ್ಯಕ್ತಿಯನ್ನು ಬದಲಾಯಿಸ್ತಾನೆ. ಹೌದು. ಯೇಸುವಿನ ಬಳಿಗೆ ಬಂದಂಥ ವ್ಯಕ್ತಿ ಹಾಳಾಗೋದಿಲ್ಲ, ಯೇಸುವಿನ ಬಳಿಗೆ ಬಂದ ಹಾಳಾದದ್ದನ್ನು ಅದನ್ನು ಬಿಡ್ತಾನೆ ಅಲ್ಲ ಭಾಷೆ? ಹೌದು ಹೌದು. ಆದರೆ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಹೌದು, ನಾನು ಅದನ್ನೇ ಹೇಳಿದ್ದು. ಸರ್, ನೀವು ಬೈಬೇಡಿ ಅಂತ ಹೇಳಿದ್ರು. ಅವ್ರು ಬೈತಾರೆ, ತುಂಬ ಕೆಟ್ಟದಾಗಿ ಬೈತಿದ್ರು. ಸರ್, ನೀವು ಬೈಬೇಡಿ, ಯಾಕೋ ಬೈಬೇಡ ಅಂತ ಹೇಳ್ತೀಯ, ನಾವೇನೂ ತಪ್ಪು ಮಾಡ್ತಿಲ್ಲ. ದೇಶನೇ ಹಾಳಾಯ್ತು ನಿಮಗೆ ಅಂತ. ನಾನು ಅದನ್ನೇ, ದೇಶ ಹಾಳಾಗ್ತಿರೋ ನಮ್ಮಿಂದಲ್ಲ, ದೇಶ ಸರಿ ಮಾಡುವಂಥ ಕಾರ್ಯವನ್ನು ನಾವು ಮಾಡ್ತಿದ್ದೀವಿ. ಯೇಸು ಸ್ವಾಮಿ ನನ್ನನ್ನು ಸರಿ ಮಾಡಿದ್ದಾನೆ, ಸಮಾಜನ ಸರಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಿದ್ದೀವಿ. ಅದು ಬಿಟ್ಟರೆ ಬೇರೆ ಏನಿಲ್ಲ ಇದರಲ್ಲಿ. ಇಲ್ಲ ನಿಮಗೆ ಗೊತ್ತಾಗುತ್ತೆ ನಿಮಗೆಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು, FIR ಫೈಲ್ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ರು. ಕೊನೆಗೆ ಇದಕ್ಕಿದ್ದಂಗೆ ಅವರು ಬೇರೆ ಕಡೆಯಿಂದ ಫೋನ್ ಕಾಲ್ಸ್ ಬಂದು, ಯಾಕೆ ನೀವು ಅರೆಸ್ಟ್ ಮಾಡಿದಿರಿ, ಕಾರಣ ಏನು ಅಂತ ಹೇಳ್ಬಿಟ್ಟು ಅವ್ರಿಗೆ ಕೇಳಿದ್ರು. ಫೋನ್ ಕೊಡಿ ಅಂದರೆ ಅವರು ಕೂಡ ಫೋನ್ ಕೊಡ್ತಿರ್ಲಿಲ್ಲ, ಕೊಡ್ರಿ ಅವ್ರ ಕೈಲಿ ಅಂದರೆ ಕೊಡ್ತಿರ್ಲಿಲ್ಲ, ಅವರವರೇ ಮಾತಾಡ್ಕೊಡು. ಕೊನೆಗೆ ಇನ್ಸ್ಪೆಕ್ಟ್ರು ಅವ್ರಿಗೆ ಹೇಳಿದ್ರು, ಏನ್ರಿ ಎಷ್ಟು ಜನ ಇದ್ದಾರೆ ನಿಮಗೆ, ಎಷ್ಟು ಗುಂಪಿದೆ ನಿಮ್ಮದು, ನಮಗೆ ಬಿಡುವೇ ಇಲ್ಲ, ಅಷ್ಟೊಂದು ಫೋನ್ ಕಾಲ್ಸ್ ಬರ್ತಿದೆ, ಏನು ಅಂತಬಿಟ್ಟು. ಸಾರ್, ಅವರೆಲ್ಲರೂ ಕೂಡ ನನ್ನ ಹಾಗೆ ಯೇಸು ಸ್ವಾಮಿ ಪ್ರೀತಿ ಮಾಡುವಂಥವ್ರು, ಸತ್ಯವನ್ನು ಪ್ರೀತಿ ಮಾಡುವಂಥವ್ರು, ಹಾಗಾಗಿ ನನಗೆ ತೊಂದರೆ ಆಗಿದೆ ಗೊತ್ತುಂಟು, ಹಾಗಾಗಿ ಅವರು ನನಗೆ ಗೊತ್ತೇ ಇಲ್ಲ, ನನ್ನ ಮೊಬೈಲ್ ಇಟ್ಕೊಂಡಿದ್ದೀರಿ ನೀವೇನೆ, ನನಗೆ ಗೊತ್ತಿಲ್ಲ, ಯಾವುದು ಹೆಂಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ, ಹಾಗಾಗಿ ಅವರು ನಿಮ್ಮನ್ನು ಕೇಳ್ತಾ ಇದ್ದಾರೆ, ನೀವು ಮಾತಾಡಿ, ಯಾಕೆ ನನ್ನ ಅರೆಸ್ಟ್ ಮಾಡಿದಿರಿ ಏನು ಅಂತ ಹೇಳ್ಬಿಡ್ತಾ. ಅಷ್ಟೊತ್ತಿಗೆ FIR ಫೈಲ್ ಆಗಿಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ರು. ಅವರೆಲ್ಲ ಅರೆಸ್ಟ್ ಮಾಡಿದಂತೂ ಒಟ್ಟಾರೆ ಇವನಿಗೆ FIR ಹಾಕ್ಸ್ಬಿಡ್ಬೇಕು ಅಂತ ಮೊದಲೇ ಎಲ್ಲ ರೆಡಿ ಮಾಡಿಬಿಟ್ಟಿದ್ರು. ಕೊನೆಗೆ ಏನು ಮಾಡಿದರು, ಕೊನೆಗೆ ಎಲ್ಲ ಒತ್ತಡ ಹಾಕಿದಾಗ, ಸರ್ ಇಲ್ಲ ಸರ್, FIR ಆಗಿಬಿಟ್ಟಿದೆ, ನಮಗೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ. ಕೊನೆಗೆ ಇವತ್ತು ಸಂಡೇ, ನಾಳೆ ಸೋಮವಾರ ಕೂಡ ರಜಾ ಇತ್ತು. ನಾನಲ್ಲಿ ಸ್ಟೇಷನಲ್ಲಿ ಕೂತ್ಕೊಂಡು ಕೊನೆಗೆ ಅಲ್ಲಿ ಲೋಕಲ್ ಲೀಡ್ರು ಇನ್ನೊಬ್ರು ಇದ್ದರು, ನಮ್ಮ ಫೇವರ್ ಆಗಿರುವಂಥದ್ದು. ಅವ್ರು ಬಂದು ನೋಡ್ಬಿಟ್ಟು ಹೇಳಿದರು, FIR ಆಗಿದೆ, ಏನೂ ಮಾಡೋಕ್ಕಾಗಲ್ಲ, ಇವತ್ತು ಸಂಡೇ, ನಾಳೆ ಕೂಡ ರಜಾ ಇದೆ, ಕೋರ್ಟ್ ಕೂಡ ಇಲ್ಲ, ಇನ್ನೊಂದು 2-3 ದಿವಸ ನೀವು ಜೈಲಿಗೆ ಹೋಗಬೇಕಾಗ್ತದೆ.
ನಾನು ದೇವರಿಗೆ ಸ್ತೋತ್ರ ಮಾಡಿದೆ. ದೇವರೇ, ನನ್ನನ್ನು ಇವತ್ತು ನೀನು ಪೌಲ ಸೀಲರ ಗುಂಪಿಗೆ ಸೇರಿಸ್ತಾ ಇದೆಯಾ, ನಿನಗೆ ಸ್ತೋತ್ರ. ಇವತ್ತು ಆ್ಯಕ್ಚುಲಿ ಕಳ್ಳರು, ಸುಳ್ಳರು, ದರೋಡೆಕೋರರು, ಅಪರಾಧಿಗಳು ಜೈಲಿನ ಹೊರಗಡೆ ಎದ್ದು ಆರಾಮವಾಗಿ ತಿರುಗಾಡ್ತಾ ಇದ್ದಾರೆ. ಸ್ವಾರ್ಥ ಸೇವೆ ಮಾಡಿದ ಒಂದು ಕಾರಣಕ್ಕೋಸ್ಕರ ಸೇವೆ ನಿಮಿತ್ತವಾಗಿ ಕೆಲವರನ್ನು ಸುಳ್ಳು ಆರೋಪ ಹೊರಿಸಿ ಸೆರೆಮನೆಗೆ ತಳ್ತಾ ಇದ್ದಾರೆ. ಇದೊಂದು ಇಷ್ಟು ವಿಪರ್ಯಾಸ ಅಷ್ಟೇ. ಹಾಗಾಗಿ ಅದೇ ನೆನಪತ್ತು, ದೇವರೇ ಹಿಂದಿನ ಎಲ್ಲ ನಿನ್ನ ಸೇವಕರು ಈ ರೀತಿ ಅನುಭವವನ್ನು ಹೊಂದಿದ್ದಾರೆ, ನನ್ನನ್ನು ಅವರು ಗುಂಪಿ ಸೇರಿಸಿದೆ, ನಿನಗೆ ಸ್ತೋತ್ರ ಎಂಬುದಾಗಿ ಹೇಳಿ ನಾನು ಸಂತೋಷವಾಗಿ ಅಲ್ಲಿ ಸ್ತೋತ್ರ ಮಾಡ್ತಾನೆ ಸುಮ್ಮನೆ ಕೂತ್ಕೊಂಡೆ. ನಾನು ಏನೂ ಮಾತಾಡೋಕ್ಕಲ್ಲ, ಸ್ತೋತ್ರ ಮಾಡ್ತಿದ್ದೆ. ಅದಕ್ಕೆ ಇದಕ್ಕಿದ್ದಂಗೆ ಅವರು ಒತ್ತಡದ ಮೇಲೆ ಒತ್ತಡ ಬಂತು. ಅವರು ಹೇಳ್ತಿದ್ರು, ಅವರು ನನಗೆ ಕೇಳಿಸ್ಕೊಳ್ತಿದ್ದೇನೆಂದರೆ, ಸರ್ FIR ಆಗಿದೆ ಸರ್, ಬಿಡ್ಲಿಕ್ಕಾಗಲ್ಲ ಹಾಗೆ ಅಂತ. ಏನು ಮಾಡ್ತಿರಲ್ಲ ಗೊತ್ತಿಲ್ಲ, ಅವ್ರನ್ನ ಬಿಡಲೇಬೇಕು. ನೀವು ತಪ್ಪು ಮಾಡ್ತಾ ಇದ್ದೀರಿ, ಒಬ್ಬರು ದೇವರ ಸೇವೆ ಮಾಡೋಂಥವ್ರನ್ನ, ಸತ್ಯವನ್ನು ತಿಳಿಸುವಂಥ ವ್ಯಕ್ತಿಯ ವಿರುದ್ಧವಾಗಿ ನೀವು ತಪ್ಪು ಮಾಡ್ತೀರಿ, ಇದು ಒಳ್ಳೆಯದಾಗಲ್ಲ ನಿಮಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಅವರಿಗೆ ಪ್ರೆಷರ್ ಹಾಕಿದ್ರಿಂದ ಕೊನೆಗೆ ಅವ್ರು ಏನು ಮಾಡಿದರು, FIR ಆದ್ರೂ ಕೂಡ ಏನ್ರಿ ಹಿಂಗೆಲ್ಲ ಹೇಳ್ತಿದ್ದಾರಂತೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಕಾಯಿರಿ ಅಂತ ಹೇಳ್ಬಿಟ್ಟು ನನಗೆ ಹೇಳಿದರು. ನಾನು ಅಲ್ಲೇ ಇಟ್ಕೊಂಡು ಬೆಳಿಗ್ಗೆ ನನ್ನ ಬೇರೆ ಕಡೆ ಕಳಿಸ್ಬೇಕಾದಂಥವ್ರು ಕೊನೆಗೆ ಒಂದು ಇಲ್ಲೆಲ್ಲ ಸುತ್ತಾಡ್ತಾ ಇದ್ರು. ಅವರೆಲ್ಲ ಒಳಗಡೆ ಬರೋದು, ಅಲ್ಲೆಲ್ಲ ನಮಗೆ ಕೇಸ್ ಕೊಟ್ಟಿದ್ರಲ್ಲ, ಏನು ಮಾಡ್ತಾರೋ ಬಿಡ್ತಾರೋ ಇಲ್ವೋ ಅಂತೇಳ್ಬಿಟ್ಟು ಸುತ್ತಾಡ್ಕೊಂಡಿದ್ರು. ಅವ್ರು ಗಮನಿಸ್ತಾ ಇದ್ರು ನಮ್ಮ ಪೂರ್ಣವಾಗಿ. ಆಮೇಲೆ ಕೊನೆಗೆ ಅವ್ರು ಹೇಳಿದರು, ಸ್ವಲ್ಪ ಕಾಯಿರಿ, ಇವರೆಲ್ಲ ಸುತ್ತಾಡ್ತಾರೆ, ಹೋಗಲಿ ಅಂತ. ಅದು ಹೆಂಗೆ ನನಗೆ ಗೊತ್ತಿಲ್ಲ, ನನಗೆ ಅವತ್ತು ಹೊರಗಡೆ ಬರ್ತೀನಿ ಅಂತ ಗೊತ್ತಿಲ್ಲ. ಆದರೆ ನೀವು 2-3 ದಿವಸ ನಾನು ಒಳಗಡೆ ಇರ್ತೀನಿ, ನನ್ನ ದುಃಖನೂ ಇಲ್ಲ. ನಾನು ನನ್ನ ಹೆಂಡತಿ ಮತ್ತು ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಿದ್ದೆ. ಯಾಕೆಂದರೆ ಅವರು ಬರುವಾಗಲೂ ಕೂಡ ತುಂಬ ಅಳ್ತಾಯಿದ್ರು, ಮಕ್ಕಳು, ಚಿಕ್ಕ ಮಕ್ಕಳು, ಅವ್ರು ತುಂಬ ಅಳ್ತಾಯಿದ್ರು. ಇದು ಹೊಸ ಅನುಭವ ಮಕ್ಕಳಿಗೆ, ಏನಪ್ಪ ಮಾಡೋದು, ಅವ್ರಿಗೋಸ್ಕರವಾಗಿ ಏನು ಮಾಡ್ತೀವಿ ಗೊತ್ತಿಲ್ಲ. ಆದರೆ ನಾನು ಸೆರೆಮನೆಗೆಲ್ಲ ಎಲ್ಲೂ ಹೋಗ್ಲಿಕ್ಕೂ ನಿನ್ನ ನಿಮಿತ್ತವಾಗಿ ನನಗೆ ನೀನು ಯಾರು ಅನುಭವಿಸಿದ್ರು ನನಗೆ ಸಂತೋಷ ಅಂತ ಹೇಳ್ಬಿಟ್ಟು ನಾನು ಸಿದ್ಧವಾಗಿದ್ದೆ. ಆದರೆ ಒಂದು 10 ಗಂಟೆ ಹತ್ತತ್ರದಲ್ಲಿ ಬಂದುಬಿಟ್ಟು, ಆಯಿತು ನೀವು ಗುಟ್ಟಾಗಿ ನಿಮ್ಮನ್ನು ಬಿಟ್ಕೊಡ್ತೀವಿ, ನೀವು ಹೋಗಿಬಿಡ್ರಿ, ಇದು ಯಾರ ಕಣ್ಗೂ ಕಾಣಿಸ್ಬಿಟ್ರಿ, ತಕ್ಷಣ ನೀವು ಮನೆಗೆ ಹೋಗಿ ನೀವು ಸೇರ್ಕೊಬಿಡ್ಬೇಕು, ನಾವೇನಾದ್ರು ಹೇಳ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು, ನಮ್ಮನ್ನು ಆಗಲೇ 10 ಗಂಟೆ 10:30 ಅಂತ ಕಾಣುತ್ತೆ, ನಾನು ಬಿಡುಗಡೆ ಆಯಿತು. ಹೋಗಿ ಅಲ್ಲಿ ಸೇರ್ಕೊಂಡು ನನಗೆ ಅಲ್ಲಿಗೆ ಹೋಗೋಂಥದ್ದು ದೇವ್ರಿಗೆ ಸ್ತೋತ್ರ ಮಾಡಿದೆ, ನಿನ್ನ ಚಿತ್ತ ಮತ್ತೆ ಅಲ್ಲಿ ಜೈಲಿಗೆ ಹೋಗೋಂಥದ್ದಿಲ್ಲ, ಸ್ಟೇಷನಿಂದಲೇ ಕಳಿಸ್ಕೊಟ್ಟಿದೆ ಅಂತ ಹೇಳ್ಬಿಟ್ಟು. ಕೊನೆಗೆ FIR ಆಗಿದೆ, ಏನು ಮಾಡೋದು ಅಂತ ಹೇಳುವಾಗ ಕೊನೆಗೆ ಬಂದಂಥ ಇನ್ಸ್ಪೆಕ್ಟ್ರುಗಳು ಅದೇನಾದ್ರು ಸ್ವಲ್ಪ ಸರಿ ಮಾಡ್ಬೋದು ಅಂತ ನೋಡಿದರು. ಸರಿಯಾಗುತ್ತೆ ಅಂತ ಸುಮ್ಮನೆ ಅದು. ಮತ್ತು ಹಾಗಾಗಿ ಮತ್ತೆ ವಾರಕ್ಕೊಂದ್ಸರಿ ಇಲ್ಲಿ ಆರಾಧನೆ ಮಾಡಬೇಡ, ನಿನಗೆ ಇಷ್ಟೆಲ್ಲ ಮಾಡಿದ್ರು ಕೂಡ ಆರಾಧನೆ ಮಾಡ್ತೀಯಲ್ಲ ಅಂತ ಹೇಳ್ತೇವೆ. ನಾನು ಭಾಳ ವಿರೋಧ ಮಾಡ್ತಿದ್ರು. ನಾನು ಹೇಳಿದೆ, ಆರಾಧನೆ ಮಾಡೋದು ನನಗೇನೇ ಹಿಂಸೆ ಆದರೂ ಆರಾಧನೆ ಮಾಡೋದು ನನ್ನ ಕರ್ತವ್ಯ, ನನ್ನ ದೇವರನ್ನು ಆರಾಧನೆ ಮಾಡಬೇಕು ಅಂತೇಳ್ಬಿಟ್ಟು ಹೇಳಿದೆ. ಕೊನೆಗೆ ಅದಾದ 2011ನೇ ಇಸ್ವಿ ಆಯಿತು. 13ನೇ ಇಸ್ವಿಗೆ ನಮಗೆ ಒಂದು ನೋಟಿಸ್ ಬಂತು, ನೀವು ಕೋರ್ಟ್ಗೆ ಅಟೆಂಡ್ ಆಗಬೇಕು ಅಂತ. ಇನ್ನೊಬ್ಬರು ಇನ್ಸ್ಪೆಕ್ಟ್ರು ಬಂದವರು ಏನು ಮಾಡಿದ್ದಾರೆ, ಆ FIRನ ಕೋರ್ಟ್ಗೆ ಮೂವ್ ಮಾಡಿದ್ದಾರೆ. ಕೊನೆಗೆ ಎಲ್ಲ ಕೆಲವೆಲ್ಲ ಆರ್ಗನೈಸೇಷನ್ಸ್ ಇತ್ತು, ಅವ್ರಿಗೆಲ್ಲ ಇನ್ಫಾರ್ಮೇಷನ್ ಮಾಡಿದೋ. ಒಬ್ಬರು ಕೂಡ ಒಂದೇನಂತಂದರೆ, ಅಲ್ಲಿ ಕೆಲವು ಲೋಕಲ್ ಪಾಸ್ಟ್ಗಳು ಬಂದು ನೋಡಿದರು, ಮತ್ತು ಯಾವುದೇ ಆರ್ಗನೈಸೇಷನ್ ಕೂಡ ಅನೇಕರು ಈ ಪರ್ಸಿಕ್ಯೂಷನ್ ನಿಮಿತ್ತವಾಗಿ ನಿಮಗೆ ಪ್ರೋತ್ಸಾಹ ಮಾಡ್ತೀನಿ ಒಬ್ಬರೇ ಒಬ್ಬ ವ್ಯಕ್ತಿ ಬಂದು ನಮ್ಮನ್ನು ಕಾಣಲಿಲ್ಲ. ಅದೊಂದು ತುಂಬ ನನಗೆ ಬೇಸರ ಆಯಿತು. ದುಃಖ. ಇಲ್ಲಿವರೆಗೂ ಕೂಡ ಯಾರೂ ಕೂಡ ನನ್ನ ಮನೆ ಹತ್ರ ಬಂದ್ಬಿಟ್ಟು ನಿಮಗೇನಾಯಿತು, ನಿಮ್ಗೆ FIR ಆಗಿದೆಯಲ್ಲ, ನಿಮ್ಗೆ ಇಷ್ಟೊಂದು ತೊಂದರೆ ಆಯ್ತಲ್ಲ, ಇಷ್ಟೊಂದು 2013ನೇ ಇಸ್ವಿಯಿಂದಲೂ ಕೂಡ ನಾನು ಕೋರ್ಟ್ ತಿರುಗ್ತಾ ಇದ್ದೇನೆ, ಫೈನಾನ್ಷಿಯಲ್ಲಾಗಿ ನೀವು ಹೇಗಿದ್ದೀರಿ, ಮತ್ತು ಹೆಂಗೆ ನೀವು ಮಾನಸಿಕವಾಗಿ ಹೇಗಿದ್ದೀರಿ, ಒಬ್ಬರೂ ಕೂಡ ನಾನು ಕೇಳಿಲ್ಲ. ನಾನು ದೇವ್ರಿಗೆ ಸ್ತೋತ್ರ ಮಾಡಿದೆ, ದೇವರು ಯಾರು ಕೇಳಿದ್ರು ಕೂಡ ನೀನಿದೆಯಾ ನಾನು ನೋಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ಈಗಲೂ ಕೂಡ ನಾನು ಕರ್ತನ ಒಂದು ನಿಮಿತ್ತವಾಗಿ ಆ ಒಂದು ಕೋರ್ಟ್ಗೆ ಹೋಗಿ ಬರುವಂಥದ್ದಾಗಿದೆ. ಕರ್ತನ ಸೇವೆ ನಮ್ಮ ಜೊತೆ ನಿಲ್ಲುವವರು ನಮ್ಮವರು ಯಾರು ಅಂತ ನಮಗೆ ಕಷ್ಟ ಬಂದಾಗ ಗೊತ್ತಾಗ್ತದೆ, ಯಾರು ನಮ್ಮೊಟ್ಟಿಗೆ ನಿಲ್ತಾರೆ. ನಾವು ಸುಖದಲ್ಲಿ ಸಂತೋಷದ ಇರುವಾಗ ತುಂಬ ಜನ ಇರ್ತಾರೆ, ಕಷ್ಟ ಬರೋ ಗೊತ್ತಾದ ನಮ್ಮೊಂದಿಗೆ ಯಾರು ಇರ್ತಾರೆ ಎಂಬುದು. ಹೌದು. ಆದರೆ ನನಗೆ ಒಂದು ಬೇಸರ ಏನಾಯಿತು ಅಂತಂದರೆ, ಈ ಬೇರೆ ರೀತಿಯ ಸೇವೆ ಮಾಡುವಂಥವ್ರು ಬರ್ದಿದ್ದು ತೊಂದರೆ ಇಲ್ಲ, ಆದರೆ ಈ ಪರ್ಸಿಕ್ಯೂಷನ್ ಆದಾಗಲೇ ಅದಕ್ಕಾಗಿಯೇ ನಾವು ಇರುವಂಥ ಸಂಸ್ಥೆಗಳು ಅಂತ ಹೇಳ್ತಾರಲ್ಲ, ಅವ್ರುಗಳೇ ಬರಲಿಲ್ಲ ಅಂದರೆ ನಮಗೆ ಎಲ್ಲೋ ಒಂದು ಕಡೆ ಇವರು ಈ ಸೇವಕರುಗಳನ್ನು ಈ ಒಂದು ಹಿಂಸೆಯ ಹೆಸರು ಹೇಳ್ಕೊಂಡು ಏನೋ ಇವತ್ತು ಪಾಸ್ಗಳನ್ನು, ಸೇವಕರನ್ನು, ಸಭೆಗಳನ್ನು ಮೋಸಗೊಳಿಸ್ತಿದ್ದಾರೆ ಎಂಬುದಾಗಿ ಒಂದು ಬೇಸರ ಬಿಟ್ಟರೆ ಬೇರೆ ಏನೋ ನನ್ನ ವೈಯಕ್ತಿಕವಾಗಿ ದುಃಖ ಆಗಲಿಲ್ಲ. ಇವತ್ತು ಅನೇಕ ಕಡೆ ಹಂಗೆ ಆಗ್ತದೆ, ಯಥಾರ್ಥವಾಗಿ ಹಿಂಸೆ ಆದಂಥ ಕಡೆಗೆ ಹೋಗಿ ಅವರು ಪರಿಶೀಲನೆ ಮಾಡ್ತಿಲ್ಲ, ಅವರು ಸಮಸ್ಯೆಗಳೇನು ಅಂತ ನೋಡ್ತಾ ಇಲ್ಲ, ಅವರ ಕಷ್ಟ ಸುಖಗಳಲ್ಲಿ ಸ್ಪಂದಿಸ್ತಾ ಇಲ್ಲ, ಇಂಥ ಸ್ಥಿತಿಗಳಾಗಿದೆ. ಆದರೂ ಕೂಡ ಕರ್ತನು ಇವತ್ತು ಉತ್ತಮವಾದ ರೀತಿಯಲ್ಲಿ ಇಡ್ತಾ ಇದ್ದಾರೆ. ನಮ್ಮ ಸಭೆಯವರು ಎಲ್ಲರೂ ನಿಂತ್ಕೊಂಡ್ರು, ಏನೇ ಇದ್ದರೂ ಕೂಡ ನಾವು ನಿಂತ್ಕೊಳ್ತೇವೆ. ಬಿಗಿನಿಂಗಲ್ಲಿ ಅವರು ಒಂದು ವಿಷಯ ಹೇಳಿದರು, ನಾವು ಕೂಡ ನಮಗೆ ಹಿಂಸೆ ಕೊಟ್ಟರು ಅಂತ ನಿಮ್ಮ ಪರವಾಗಿ ನಾವು ಕಂಪ್ಲೇಂಟ್ ಕೊಡ್ತೀವಿ, ನಡ್ರಿ ಸ್ಟೇಷನ್ಗೆ ಅಂತ ಹೇಳಿದ್ರು. ನಾನು ಹೇಳಿದೆ ಬೇಡ, ಅವ್ರು ಕೊಟ್ಟಿದ್ದಾರೆ, ಅದು ದೇವರ ಉದ್ದೇಶ ಅಲ್ಲ. ನಾವು ಈ ಒಂದು ಹಿಂಸೆಯಲ್ಲಿರುವಾಗ ನಾವು ಅವ್ರನ್ನ ಪ್ರೀತಿ ತೋರಿಸೋಣ, ಕರೆಕ್ಟ್ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಗೆ ಸ್ಟಾಪ್ ಮಾಡೋದು. ಈಗ ಅಲ್ಲಿ ಈಗಲೂ ಕೂಡ ಕೋರ್ಟು ನಡೀತಿದೆ, ಈಗಲೂ ಕೂಡ ವಿರೋಧತ್ವ ಇದೆ. ಕೊನೆಗೆ ಅಲ್ಲಿಂದ ಮನೆಯನ್ನು ಬಿಡಬೇಕಾದ ಸನ್ನಿವೇಶ ಆಯಿತು. ಕೊನೆಗೆ ಬೇರೆ ಕಡೆ ಎಲ್ಲ ಮನೆ ಕೇಳುವಾಗ ಸ್ವಲ್ಪ ಟೌನಲ್ಲಿ ಕಷ್ಟ ಆಯಿತು ಅವರಿಗೆ. ಈಗ ತಾನೇ ಎಲ್ಲ ಕಡೆ ಸ್ಪ್ರೆಡ್ ಆಗಿತ್ತೆಲ್ಲ, TV ನ್ಯೂಸಲ್ಲೆಲ್ಲ ಬಂದಿಲ್ಲ, ಹಾಗಾಗಿ ಯಾರೂ ಕೂಡ ಮತ್ತೆ ಮನೆ ಕೊಡುವಂಥ ಸ್ಥಿತಿ ಇರಲಿಲ್ಲ.
ಆದರೆ ದೇವರಿಗೆ ಸ್ತೋತ್ರ, ಒಂದು ಬಿಲಿವರ್ ಮನೆ ಹೊಸದಾಗಿ ದೇವರು ಎಷ್ಟು ಚೆನ್ನಾಗಿ ಒದಿಸ್ಕೊಟ್ಟ ಅಂದರೆ, ಬಿಲಿವರ್ ಮನೆ ಆಗ್ತಾನೆ ಹೊಸದಾಗಿ ಕಟ್ಟಿದ್ರು. ಒಂದು ಹಾಲ್ ಕೂಡ ಇತ್ತು. ಅವ್ರು ಹಳೆ ಮನೆ ಇದ್ಕೊಂಡು ಅವ್ರು ಹೇಳಿದರು, ಪಾಸ್ಟ್ರೆ ನಮಗೆ ಗೊತ್ತಾಯಿತು, ಈಗ ಈ ಟೌನಲ್ಲಿ ಎಲ್ಲೂ ಕೂಡ ನಿಮಗೆ ಮನೆ ಸಿಗ್ತಿಲ್ಲ ಆರಾಧನೆಗಾಗಿ, ನೀವು ಯಾಕೆ ನಮ್ಮ ಮನೆಯಲ್ಲೇ ಆರಾಧನೆ ಮಾಡ್ಬೋದು. ನಮ್ಮ ಬಿಗಿನಿಂಗಲ್ಲಿ ನಮ್ಮ ಮಿಸ್ಸಸ್ ಹೇಳಿದರು, ಅಲ್ಲಿ ಮನೆ ಕೇಳ್ಬೋದಲ್ಲ, ಒಂದು ಖಾಲಿ ಇದೆಯಲ್ಲ ಅಂತ. ನಾನು ಹೇಳಿದೆ, ಇಲ್ಲಪ್ಪ, ದೇವ್ರ ಚಿತ್ತ ಅನ್ನೋದಕ್ಕೆ ದೇವ್ರು ಅವ್ರ ಹತ್ರ ಮಾತಾಡಿ ಅವರೇ ಬಂದು ಹೇಳಬೇಕು, ಇಲ್ಲ ಆರಾಧನೆ ಮಾಡಿ ನಮ್ಮ ಮನೆಯಲ್ಲಿ ಅಂತ. ಆಗ ಪ್ರಾರ್ಥನೆ ಮಾಡಿದಾಗ ಅವರೇ ಬಂದು ಹೇಳಿದರು, ಬನ್ನಿ ಇಲ್ಲ ಆರಾಧನೆ ಮಾಡಂತ. ಈಗಲೂ ಕೂಡ ಅಲ್ಲೇ ಕೂಡ ಆರಾಧನೆ ನಡೀತೈತೆ. ಭಾಳ ಕಷ್ಟ ಇದೆ, ಸ್ವಲ್ಪ ಇಕ್ಕಟ್ಟು ಆಗ್ತಿದೆ. ದೇವ್ರನ್ನ ಪ್ರಾರ್ಥನೆ ಮಾಡ್ತಿದ್ದೇವೆ, ಒಂದು ವಿಶಾಲವಾದ ಸ್ಥಳವನ್ನು ಟೌನಲ್ಲಿ ಕೊಡಲಿ ಅಂತ. ಮುಚ್ಚಿದ್ದನ್ನು ತೆರೆಯುವಂಥ ದೇವರು ಖಂಡಿತ ಆ ರೀತಿಯಾಗಿ ಮಾಡ್ತಾರೆ. ಇನ್ನೂ ಕೂಡ ಈಗಲೂ ಕೂಡ ವಿರೋಧತ್ವಗಳಿದೆ ನೋಡಿದಾಗೆಲ್ಲ ಕೂಡ. ಈಗಲೂ ಕೂಡ ಕೆಲವರು ಬಾಡಿಗೆ ಮನೆ ಕೊಡಲಿಕ್ಕೆ ಟೌನಲ್ಲಿ ಮುಂದೆ ಬರ್ತಾ ಇಲ್ಲ. ಇವರು ಈ ರೀತಿಯ ಕಂಪ್ಲೇಂಟ್ ಆಗಿತ್ತಲ್ವ ಹಾಗೆ ಅಂತ. ಆದರೂ ಕೂಡ ಕೆಲವರಿಗೆಲ್ಲ ಸತ್ಯ ಗೊತ್ತಾಗಿದ್ದಲ್ಲ. ನೇಬರ್ಸ್ ಎಲ್ಲ ಚೆನ್ನಾಗಿದ್ರು, ಕಂಪ್ಲೇಂಟ್ ವಾಸ ಮಾಡೋ ಸ್ಥಳದಲ್ಲಿ ಚೆನ್ನಾಗಿದ್ರಲ್ಲ. ಆಮೇಲೆ ಇನ್ನೊಂದರೆ ಸಾಕ್ಷಿ ಬೇರೆ ಬೇರೆಯಿಂದಲೂ ಹೊರಗಡೆಯಿಂದ ಬಂದಂತರು ನಮಗೆ ಗೊತ್ತಿಲ್ಲದೇ ಬಂದು ಸಾಕ್ಷಿ ಹೇಳಿದ್ದಾರೆ. ಆದರೆ ನೈಬರ್ಸ್ ಮಾತ್ರ ಒಬ್ರು ಹೇಳಿಲ್ಲ. ಅವರೆಲ್ಲ ಬಂದು ಬೈದಿದ್ದಾರೆ. ಸ್ಟೇಷನಲ್ಲಿ ಪೊಲೀಸ್ನವರು ಬಂದು ಎಂಕ್ವೈರಿ ಮಾಡಿದ್ದಾರೆ ಪ್ರತಿ ಮನೆಗೆ. ಅವರೆಲ್ಲ ಹೇಳಿದರೆ ಎದುರುಗಡೆ ಮನೆ ಅಕ್ಕಪಕ್ಕದಿರುವಂಥವ್ರು ಅವ್ರು ಏನೂ ತೊಂದರೆ ಮಾಡ್ತಿಲ್ಲ, ಅವ್ರ ಪಾಡಿಗೆ ಅವರ ಮಾಡ್ತಿದ್ದಾರೆ. ನಮಗೇನು ಆಮಿಷ ಒಡ್ಡಿಲ್ಲ, ನಾವು ನಮ್ಮಂಗೆ ಪ್ರೀತಿಯಿಂದ ನಡ್ಕೊಳ್ತಿದ್ದಾರೆ. ಆಮಿಷ ಒಡ್ಡುದು ಯಾರು ಆಮಿಷ ಒಡ್ಡಲ್ಲ. ಒಬ್ಬ ಕುಡುಕನಿಗೆ ನೀವೊಂದು 1 ಲಕ್ಷ ಕೊಡಿ, 50,000 ಕೊಡಿ, ಅವನು ನಿಮ್ಮೊಟ್ಟಿಗೆ ಬರ್ತಾನಂತ ಹೇಳ್ತಾನೆ. ಎಷ್ಟು ದಿವಸ ಬರ್ಬೋದು ಅವನು? ಹಣ ಖಾಲಿಯಾವಾಗ ಮತ್ತೆ ಅವನ ಸ್ವಭಾವ ಹಣವನ್ನು ಬದಲಾಯಿಸ್ಲಿಕ್ಕೆ ಆಗ್ತದೆ? ಇಲ್ಲ. ಕುಡುಕತನದಿಂದ ಬಿಡುಗಡೆ ಮಾಡ್ಲಿಕ್ಕೆ ಆಗ್ತದೆ ಹಣದಿಂದ? ಇಲ್ಲ. ಇದೆಲ್ಲ ಸುಳ್ಳು. ಆಮಿಷಗಳು ಕೊಡ್ತಾರೆ, ಹಣ ಕೊಡ್ತಾರೆ, ಇದು ಕೊಡ್ತಾರೆ. ಹಣ ಕೊಟ್ಟು ಯಾರು ಬರಲ್ಲ. ನೀವೇ ಸ್ವತಃ ಸಾಕ್ಷಿ ಆಗಿದ್ದೀರಿ. ನಿಮ್ಗೆ ಯಾರು ಹಣ ಕೊಟ್ಟಿದ್ದಾರ? ಯಾರು ಹಣ ಕೊಡಲ್ಲ. ಯಾರು ಮತಾಂತರ ಮಾಡಿ, ಇದೆಲ್ಲ ಸುಮ್ಮನೆ ಆರೋಪಗಳಷ್ಟೇ. ಹಾಗಾಗಿ ಒಳ್ಳೆ ಸಾಕ್ಷಿಯಲ್ಲಿತ್ತು ಜನರೆಲ್ಲ. ಇವತ್ತು ಕೂಡ ನಾವು ಆ ಏರಿಯಾಕ್ಕೆ ಹೋಗ್ತೀವಿ, ಮಾತಾಡಿಸ್ತಾರೆ, ತುಂಬ ಒಳಗೆ ಕರೀತಾರೆ, ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅಯ್ಯೋ, ಮತ್ತು ಒಂದು ಸಾಕ್ಷಿಯನ್ನು ಅಲ್ಲಿ ಹೇಳಿದರು, ನೀವು ಇಲ್ಲಿದ್ದಾಗ ನಮ್ಮ ಎಲ್ಲರಿಗೂ ಪ್ರಾರ್ಥನೆ ಮಾಡ್ತಿದ್ರಿ, ನಾವು ಇದ್ದಾಗಲೂ ಕೂಡ ನೇಬರ್ಸ್ಗೆ ಮನೇಲೇ ಪ್ರಾರ್ಥನೆ ಮಾಡ್ತಿದ್ದು. ಅವ್ರು ಹೇಳ್ತಿರು, ಒಂದು ಸಮಾಧಾನವಾಗಿತ್ತು, ನೀವು ಹೋದ್ಮೇಲೆ ಇಲ್ಲಿ ಬರೀ ಗಲಾಟೆ, ಬರೀ ಜಗಳಗಳು, ಒಂದು ಮನೆ ಕಂಡ್ರು ಒಬ್ರಿಗೆ ಆಗಲ್ಲ, ತುಂಬ ಡಿಸ್ಟರ್ಬೆನ್ಸ್ ಇದೆ, ಅಸಮಾಧಾನ. ಅಯ್ಯೋ, ನಾವು ಯಾಕೆ ಇಲ್ಲಿದ್ದೀವಿ ಅಂತ ಹೇಳ್ಬಿಟ್ಟು ಕೆಲವರೆಲ್ಲ ಅಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡ್ರು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಅದೊಂದು ಸಾಕ್ಷಿಯನ್ನು ದೇವರಲ್ಲಿ ಉಳಿಸಿದ್ರು, ಕರ್ತನ ಕಾರ್ಯ ಮಾಡಿದರು. ಈ ಹೊರಗಡೆ ಹೋದರೂ ಕೂಡ ಸಿಕ್ತಾಗ ಚೆನ್ನಾಗಿ ಮಾತಾಡಿಸ್ತಾರೆ. ಕೊನೆಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಬೈತಾ ಇರ್ತಾರೆ ಅವರೇನೆ, ಎಂಥ ದುಷ್ಟ ಮನುಷ್ಯರವರು, ಪಾಪ ಇಂಥ ಒಳ್ಳೆ ಜನಕ್ಕೆ ನಿಮಗೆ ಕೋರ್ಟ್ ಎಲ್ಲ ತಿರ್ಗಂಗೆ ಮಾಡಿಬಿಟ್ರಲ್ಲ ಅಂತ. ಆದ್ರೆ ಹೇಳ್ತೀವಿ, ಇರಲಿ, ದೇವ್ರಿಗಾಗಿ ನಾವು ಸಹಿಸ್ಕೊಳ್ತೀವಿ. ನಾವೇನಾದ್ರು ತಪ್ಪು ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ರೆ, ಅಯ್ಯೋ ನಾವು ಹಿಂಗೆ ಮಾಡಿದ್ವಲ್ಲ ಅನ್ಸ್ಬೋದಿತ್ತು. ಈ ದೇವರ ನಿಮಿತ್ತವಾಗಿ ಏನೂ ತಪ್ಪು ಮಾಡಿಲ್ವಲ್ಲ, ಹಾಗಾಗಿ ನಮಗೆ ಸಂತೋಷ ಇದೆ ಇವತ್ತು, ತೊಂದರೆ ಇಲ್ಲ ಬಿಡ್ರಿ, ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನಾವು 5:11-12 ಹೇಳ್ತದಲ್ಲ. ಹೌದು. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ದೂಷಿಸುವರು, ನಿಂದಿಸುವರು, ಹಿಂಸೆ ಪಡಿಸುವರು, ನೀವು ಧನ್ಯರು, ಪರಲೋಕದಲ್ಲಿ ನಿಮಗೆ ಅಪಾರ ಪ್ರತಿಫಲ ಇದೆ. ಹೌದಲ್ಲ ಪಾಷ? ಹೌದೌದು. ಆ ರೀತಿಯಾಗಿ ಅನೇಕ ಸಮಸ್ಯೆಗಳನ್ನು ಹಾದೋದು. ಈಗಲೂ ಕೂಡ ಸಮಸ್ಯೆ ಆಯಿತು. ಮತ್ತು ಹುಲಿಕಲ್ ಪ್ರದೇಶದಲ್ಲೂ ಕೂಡ ಗುಡ್ ಫ್ರೈಡೇ ಆಚರಿಸುವಾಗ ಅಲ್ಲೂ ಕೂಡ ಸ್ವಲ್ಪ ಸಮಸ್ಯೆ ಆಯಿತು. ಈ ಇಲ್ಲೇನೋ ಮತ್ತೆ ಮತಾಂತರ ಮಾಡ್ತಾರೆ ಅಂತ ಅಲ್ಲೂ ಕೂಡ ಸ್ವಲ್ಪ ನಾವು ಆಚರಣೆ ಮಾಡುವಾಗಲೂ ಕೂಡ ಅಲ್ಲಿಂದಲೂ ಕೂಡ ನಮ್ಮ ಹೊರಗಡೆ ಒಂದು ಭವನ ತೆಗೆದುಕೊಂಡಿದ್ದು. ಅಲ್ಲೂ ಕೂಡ ನಮಗೆ ಹೋಗಿ ನೀವು ಇಲ್ಲಿ ಇರಬಾರ್ದು, ನೀವು ಮಾಡಬಾರ್ದು ಅಂತ ಬಿಟ್ಟು ಪೊಲೀಸ್ನವರೆಲ್ಲ ಕರೆಸಿ ಇದು ಮಾಡಿದರು. ಕೊನೆಗೆ ಅಲ್ಲಿಂದ ಮತ್ತೆ ಬೇರೆ ಕಡೆ ಹೋಗಿ ಮತ್ತೆ ಆರಾಧನೆ ಮಾಡಿದು. ಹೀಗಾಗಿ ಇದೆ. ಆದರೂ ಕೂಡ ನಮಗೇನೆಂದರೆ, ಇದೇನು ನಮ್ಮ ಜೀವಿತದಲ್ಲಿ ಸತ್ಯವೇದದಲ್ಲಿ ಏನಿದೆಯೋ ಅದೊಂದು ನೆರವೇರ್ತಾ ಇದೆ. ನಾವು ಧೂತಿಗಡಂಥ ಅವಶ್ಯಕತೆ ಇಲ್ಲ. ಯೇಸು ಸ್ವಾಮಿ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಇವನ 10:33 ಹೇಳೋ ಪ್ರಕಾರವಾಗಿ ಅದೊಂದು ವಾಕ್ಯವೇ. ಇವತ್ತು ನಮಗೆ ಆಗಲೇ ಹೇಳಿದ ಪ್ರಕಾರವಾಗಿ ಇವತ್ತು ಯಾವುದೋ ಒಂದು ವ್ಯಕ್ತಿಗಳು ಬಂದು ನಮ್ಮನ್ನು ಹಿಂಸೆಯಲ್ಲಿ ಬಲಪಡಿಸ್ತಿಲ್ಲ. ಹಿಂಸೆ ನಡೆಯುವಂಥವ್ರಿಗಾಗಿಯೇ ಒಂದು ಸಂಸ್ಥೆ ಮಾಡ್ಕೊಂಡಿದ್ದೀವಿ ಅಂತ ಅವರು ಕೂಡ ಬಲಪಡಿಸ್ತಿಲ್ಲ. ಆದರೆ ವಾಕ್ಯ ನಮ್ಮನ್ನು ಬಲಪಡಿಸ್ತಿದೆ. ವಾಕ್ಯ ನಮ್ಮನ್ನು ಧೈರ್ಯಪಡಿಸಿ ಮುಂದೆ ಹೋಗುವಂತ. 28:20 ಯೇಸು ಹೇಳ್ತಾನೆ, ಯುಗದ ಸಮಾಪ್ತಿಯಲ್ಲಿ ನಿಮ್ಮೊಂದಿಗಿದ್ದೇನೆ. ಯಾರು ಕೈ ಬಿಟ್ಟರು, ಯಾರು ನಮ್ಮನ್ನು ದೂರ ಮಾಡಿದ್ರು, ಯೇಸು ಸ್ವಾಮಿ ಪ್ರತಿ ಕ್ಷಣ ಪ್ರತಿ ಸಮಯ ನಮ್ಮ ಜೊತೆಲಿ ಇರ್ತಾರೆ. ಹೌದು, ಖಂಡಿತ ಅಲ್ಲ ಭಾಷ. ಆ ರೀತಿಯಾಗಿ ಉತ್ತಮ ರೀತಿಯ ಸೇವೆ ನಡೆಸ್ತಿದ್ದಾರೆ. ಕರ್ತನ ಕೃಪೆಯಿಂದಲೇ ಇವತ್ತು ನಾವು ಆ ಪ್ರಾಂತ್ಯದಲ್ಲಿ ಇದ್ದುಕೊಂಡು ಸೇವೆಯನ್ನು ಮಾಡುವಂತೆ ಕರ್ತನು ಸಹಾಯ ಮಾಡಿದ್ದಾರೆ. ನನ್ನ ಒಂದು ಏನಂದರೆ, ನನಗೆ ಆ ಕೋರ್ಟ್ ತಿರುಗೋದ್ರಿಂದ ನನಗೆ ಹಣ ಖರ್ಚಾಗತ್ತೆ, ಅದರಿಂದ ದುಃಖ ಏನಿಲ್ಲ. ಆದರೆ ಲಾಯರ್ಗಳು ಗೊತ್ತಲ್ಲ, ಪ್ರತಿ ಸಾರಿ ಹೋದಾಗ ಏನಾದರೂ ಇಲ್ಲಾಂದರೆ ಏನೂ ಅವರು ಸ್ಪಂದಿಸಲ್ಲ. ಏನಾದರೂ ಕಾರಣ ಹೇಳ್ಕೊಂಡು ಏನಾದರೂ ಒಂದು ವಸೂಲಿ ಮಾಡಬೇಕು ಅಂತ ಇರ್ತಾರೆ. ಆದರೆ ಅವರು ಸಮಯ ವ್ಯರ್ಥ ಆಗ್ತದೆ. ಕೆಲವು ಸಮಯ ನಮಗೆ ಸೇವೆ ಕೊಡಬೇಕಾದಾಗ ಕೆಲವು ಸಮಯ ಮಧ್ಯಾಹ್ನ ತನಕ ಇರಬೇಕು, ಕೆಲವು ಸಮಯ ವಿಚಾರಣೆ ಇದ್ದಾಗ ಸಾಯಂಕಾಲ ತನಕ ಕೂಡ ಎಷ್ಟೊತ್ತಿಗೆ ಕರೀತಾರೆ ಅಂತ ಗೊತ್ತಿಲ್ಲ. ದಿನವೆಲ್ಲ ವೇಸ್ಟ್ ಆಗ್ತದೆ.
ಅಲ್ಲಿ ನಿಂತ್ಕೊಂಡಾಗ ನನಗೆ ತುಂಬ ದುಃಖ ಆಗ್ತದೆ. ಆದರೆ ಮತ್ತೆ ಏನು ಮಾಡ್ತೇನೆ, ದೇವರು ಯಾವುದೋ ಉದ್ದೇಶಕ್ಕೆ ಇಲ್ಲಿ ನನ್ನನ್ನು ಸಮಯ ವ್ಯರ್ಥ ಮಾಡಿಸ್ತಿರ್ಬೋದು ಅಂತ ಹೇಳ್ಬಿಟ್ಟು ಕೆಲವು ಸಮಯ ನಾನು ಕೆಲವೊಂದನ್ನು ಕಲಿಸ್ತಾನೆ, ಕಲಿಸುವುದಕ್ಕೋಸ್ಕರ ಖಂಡಿತವಾಗಿ. ರೋಮ 8:28 ಪ್ರಕಾರ ಎಲ್ಲವನ್ನು ಆತನ ಪ್ರೀತಿಸುವ ಹಿತಕ್ಕಾಗಿ ಒಳ್ಳೆಯದಕ್ಕಾಗಿ ಮಾಡ್ತಾನೆ ಎಂಬುದಾಗಿ. ಹಾಗಾಗಿ ವಾಕ್ಯ ನೆನ್ಕೊಂಡು ನಾನು ಬಲ ಹೊಂದ್ಕೊಳ್ತೇನೆ. ಮತ್ತು ಕೆಲವು ಸಮಯ ನಾನು ಕೋರ್ಟ್ ಹತ್ರ ಪ್ರಾರ್ಥನೆ ಮಾಡಿದ್ದುಂಟು. ಕೆಲವರು ಅಲ್ಲಿ ನೋಡುವಾಗ ಕೆಲವು ಸಮಯ ಅಲ್ಲಿ ಒಳಗಡೆ ಕೂಗಂಥದ್ದು ಹೊರಗಡೆ ಕೇಳಲ್ಲ, ಅಷ್ಟೊಂದು ಕ್ರೌಡ್ ಇರ್ತದೆ. ಜಮೀನು ಸಮಸ್ಯೆ ಇರುವಂಥವ್ರು, ಹೊಡೆದಾಟ ಮಾಡ್ಕೊಂತಿರೋದು, ಗಂಡ ಹೆಂಡತಿ ಸಮಸ್ಯೆಗಳಿರ್ತದೆ. ಇದೆಲ್ಲ ಮಾಡುವಾಗ ಅನೇಕ ಸಾರಿ ನಾನು ಪ್ರಾರ್ಥನೆ ಮಾಡ್ತೇನೆ, ದೇವರೇ ನಾನೊಬ್ಬ ಏನೋ ಒಂದು ಈ ಕೋರ್ಟಿನ ವಿಷಯಕ್ಕಾಗಿ, ಜನರ ಒಂದು ಸಮಸ್ಯೆಗಾಗಿ ಪ್ರಾರ್ಥನೆ ಮಾಡಲಿಕ್ಕೆ, ನಮಗೆ ಭಾರ ಹಾಕ್ಲಿಕ್ಕೆ ಏನೋ ನೀನು ತಂದಿದ್ದೀಯಲ್ಲಿ. ಅನೇಕ ಸಾರಿ ಪ್ರಾರ್ಥನೆ ಮಾಡಿದ್ದು. ನನ್ನ ಕಣ್ಣೆದುರುಗಳೇ ಒಂದು ಗಂಡ ಹೆಂಡತಿ ಜಗಳ ಮಾಡಿಕೊಂಡು ಬೇರೆ ಆಗಬೇಕು ಅಂತ ಹೇಳ್ಬಿಟ್ಟು ಅವ್ರು ಬಂದಿದ್ದರು. ದೇವರೇ ಭಾಳಷ್ಟು ನೋವಾಯಿತು. ಕೊನೆಗೆ ಅವ್ರನ್ನ ಕೂರಿಸ್ಬಿಟ್ಟು ನೋಡ್ಕೊಂಡು ಅವರಿಗೆ ಪ್ರಾರ್ಥನೆ ಮಾಡ್ತಿದ್ದೆ. ಕೊನೆಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ತಗೊಂಡು ಅವ್ರನ್ನ ಸಂಪರ್ಕದಲ್ಲಿ ಇಟ್ಕೋಬೇಕು ಅಂತಿದ್ದೆ. ಅಷ್ಟೇ ನಾನು ಅಲ್ಲಿಂದ ಕೋರ್ಟಿಂದ ಬರೋದ್ರೊಳಗಾಗಿ ಹೊರಗಡೆ ಹೋಗಿದ್ರು. ಇಂಥ ಸನ್ನಿವೇಶ ನೋಡುವಾಗ ಇವರಿಗೆಲ್ಲರಿಗೂ ಪ್ರಾರ್ಥನೆ ಮಾಡಲಿಕ್ಕೆ ಏನೋ ನನಗೆ ಇಲ್ಲಿ ಬರಲಿಕ್ಕೆ, ಈ ಕೋರ್ಟಿನಲ್ಲಿ ಎಷ್ಟು ಜನರು ತಮ್ಮ ಹಣವನ್ನು ಸುಮ್ಮನೆ ಹಾಳು ಮಾಡ್ಕೊಳ್ತಾರೆ, ಸಮಯನ ವ್ಯರ್ಥ ಮಾಡ್ಕೊಳ್ತಾರೆ. ಇವರಿಗೆಲ್ಲರಿಗೂ ಪ್ರಾರ್ಥನೆ ಮಾಡಬೇಕು ಅಂತ ಎಷ್ಟೋ ಸಾರಿ ನಾನು ಈ ಜಮೀನು ಸಮಸ್ಯೆ ಇರುವಂಥವ್ರಿಗೆ, ಹೊಡೆದಾಟ್ಕೊಂಡು ಬರೋರಿಗೆ, ಈ ಕಳ್ತನ ಮಾಡ್ಕೊಂಬರೋರಿಗೆ, ಗಂಡ ಹೆಂಡತಿ ಸಮಸ್ಯೆ ಇರುವಂಥವ್ರಿಗಾಗಿ ನಾನು ಕೋರ್ಟ್ ಹತ್ರಲ್ಲೇ ನಾನು ಪ್ರಾರ್ಥನೆ ಮಾಡಿದ್ದುಂಟು. ಈಗಲೂ ಕೂಡ ನಾನು ಪ್ರಾರ್ಥನೆ ಮಾಡುವಾಗ ಅದು ಸೀನ್ ನೆನಪು ಬರ್ತದೆ ನನಗೆ. ಆ ಕ್ರೌಡು, ಕೋರ್ಟ್ ಹತ್ರ ಕ್ರೌಡ್ ಇರ್ತದೋ, ಆ ಜನರು ಇದ್ದಾರಲ್ಲ ಅವ್ರಿಗಾಗಿ ಪ್ರಾರ್ಥನೆ ಮಾಡೋಣ ಅಂತ. ಆ್ಯಕ್ಚುಲಿ 2 ವಾಕ್ಯ ಉಂಟು ಸತ್ಯವೇದದಲ್ಲಿ. ಒಂದು ರೋಮ 12:15 ಅಳುವವರ ಸಂಗಡ ಅಳಿರಿ. ಎರಡನೇದು 2 ಕೊರಿಂಥ 1:3-4-5. ಮೂರನೇ ವಾಕ್ಯ ಹೇಳ್ತದೆ, ಸಕಲ ವಿಧವಾಗಿ ಸಂತೈಸುವ ದೇವರು. ನಮಗೆ ಯಾಕೆ ಈ ರೀತಿ ಸಂಭವಿಸ್ತದೆ, ಪೌಲನಲ್ಲಿ ಹೇಳ್ತಾನೆ, ಈ ಕಷ್ಟ, ದುಃಖ, ನೋವು, ಅನುಭವ ಯಾಕೆ ಸಂಭವಿಸ್ತದೆ ಅಂದರೆ ಅದೇ ಸಮಸ್ಯೆಯಲ್ಲಿ ಹಾದು ಹೋಗುವ ನಿಮಗೆ ಆದರಣೆ ಕೊಡೋದಕ್ಕೋಸ್ಕರ ಈ ಒಂದು ಅನುಭವ ನಮಗೆ ಉಂಟಾಗ್ತದೆ ಅಂತ ಅಲ್ಲಿ ಪೌಲನ್ ಹೇಳ್ತಾನೆ. ಆಗ ನಿಮಗೆ ಈ ನೋವು ಅದು ಬಂದದ್ದು ಅದು ಒಳ್ಳೆಯದಕ್ಕೋಸ್ಕರ, ಇತರರ ಕಷ್ಟ ದುಃಖಗಳನ್ನು ನೀವು ಅರ್ಥ ಮಾಡಿಕೊಳ್ಳಿಕ್ಕೆ ದೇವರೊಂದು ಅವಕಾಶ ನಿಮಗೆ ಕೊಟ್ಟಿದ್ದಾನೆ ಅಲ್ಲ, ದೇವರು ಕಲಿಸ್ತಾ ಇದ್ದಾನೆ. ಖಂಡಿತ ಹಾಗಾಗಿ ಪ್ರಾರ್ಥನೆ ಮಾಡಿತ್ತು. ಮತ್ತು ಆ ಅಡ್ವೊಕೇಟ್ಸ್ದು ಸ್ಥಿತಿ ಕೂಡ ನಾನು ಅರ್ಥ ಮಾಡಿಕೊಂಡೆ. ಅವ್ರದ್ದೆಲ್ಲ ಅಡ್ವೊಕೇಟ್ಸು ಯಾವ ರೀತಿಯಾಗಿ ಜನರನ್ನ ಮೋಸಪಡಿಸ್ತಿದ್ದಾರೆ, ಯಾವ ರೀತಿಯಾಗಿ ಆ ಕೇಸ್ಗಳನ್ನು ಎಳ್ಕೊಂಡು ಹೋಗುವಂಥ ಸ್ಥಿತಿಗಳಾಗ್ತಿದೆ, ಜನರನ್ನ ಸುಮ್ಮನೆ ಸಣ್ಣ ಸಣ್ಣ ಕಾರಣಗಳಿಗಾಗಿ ಯಾವ ರೀತಿಯಾಗಿ ಜನರನ್ನು ಸೂಲಿಗೆ ಮಾಡ್ತಾರೆ ಅಂತ ವಿಚಾರ ಇತ್ತು. ಅವ್ರಿಗಾಗಿ ನಾನು ಪ್ರಾರ್ಥನೆ ಮಾಡಿದ್ದುಂಟು. ದೇವರೇ, ಇವರೆಲ್ಲ ಒಂದು ನ್ಯಾಯಯುತವಾಗಿ ಅವರು ಈ ಅಡ್ವೊಕೇಟ್ಸ್ ಅಂತಂದರೆ ಏನೋ ನಮಗೆ ನ್ಯಾಯ ಕೊಡಿಸ್ತಾರೆ ಅಂತ ಹೇಳಿ ಬರ್ತಾರೆ. ಅಲ್ಲೇ ಕೆಲವು ಸಮಯ ಏನಾಗುತ್ತೆ, ನನ್ನ ಕಣ್ಣಿಗೆ ಕಾಣಾಗಿ ಅಲ್ಲೇ ಕೆಲವರು 2 ಲಾಯರ್ಗಳು ಸೇರಿಕೊಂಡು ಅವ್ರು ಏನು ಮಾಡ್ತಾರೆ, ಅವರೇ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು 2 ಗುಂಪಿನಿಂದಲೂ ಹಣ ಮಾಡ್ಕೊಳ್ಳುವಂಥ ಸ್ಥಿತಿಗಳು, ಸುಲಭವಾಗಿ ಪರಿಹಾರ ಮಾಡೋದನ್ನು ಇವರು ಸಾವಿರಾರು ರೂಪಾಯಿ ಖರ್ಚು ಮಾಡಿಸುವಂಥ ಸ್ಥಿತಿಗಳು. ಇದು ಆಗೋದೇ ಇಲ್ಲ, ಪರಿಹಾರನ ಆಗೋದಿಲ್ಲ, ಅಷ್ಟು ಖರ್ಚಾಗುತ್ತೆ, ನೀನು ಒಳಗಾಗ್ತಾರೆ, ನಿನಗೇನು ಸಿಕ್ಕಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಆ ಅಡ್ವೊಕೇಟ್ಸ್ ಬಗ್ಗೆನೂ ಕೂಡ ನನಗೆ ಅಲ್ಲಿ ಅರ್ಥ ಮಾಡ್ಕೊಳ್ಳುವಂತೆ ಆಯಿತು. ಅವ್ರಿಗಾಗಿ ನಾನು ಪ್ರಾರ್ಥನೆ ಮಾಡಿದೆ. ಮತ್ತು ಜಡ್ಜು ಕೂಡ ನನಗೆ ಕೆಲವು ವಿಷಯದಲ್ಲಿ ನನಗೆ ಕೆಲವರು ಹೇಳೋದನ್ನು ನಾನು ಕೇಳಿಸ್ಕೊಂಡೆ, ಜಡ್ಜು ಸರಿಯಾದ ರೀತಿಯಲ್ಲಿ ಕಾರ್ಯವನ್ನು ಮಾಡ್ತಾ ಇಲ್ಲ ಇಲ್ಲಿ. ಹಾಗಾಗಿ ನನಗೆ ಕೆಲವೊಂದು 2-3 ಇನ್ಸಿಡೆಂಟ್ ನನ್ನ ಹತ್ರ ಜನರು ಹೇಳ್ಕೊಂಡ್ರು, ಹೀಗಾಗಿದೆ, ಜನರು ಒಂದು ಕರಪ್ಷನ್ ಕೂಡ ಜಡ್ಜ್ಗಳು ಮಾಡ್ತಾ ಇದ್ದಾರೆ. ನಮಗಾಗಿತ್ತು ಫಸ್ಟು ಕೇಸ್ನಲ್ಲಿ ನನಗೆ ಆಯಿತು, ನಮ್ಮಂತೆ ಆಯಿತು. ಎರಡನೇದು ನೋಡುವಾಗ ಅವರಂತೆ ಆಗಿದೆ, ನಂದೆಲ್ಲ ರೆಕಾರ್ಡ್ಸ್ ಇದೆ, ನಂದೆಲ್ಲ ಇದೆ, ಆದರೂ ಕೂಡ ಜಡ್ಜು ನಮಗೆ ಸಹಕರಿಸ್ತಿಲ್ಲ ಅಂತ ಹೇಳುವಾಗ ನನ್ನ ಹತ್ರ ಕೆಲವರು ಹೇಳ್ಕೊಂಡು ಹಿಂಗಾಗಿದೆ ಅಂತ. ಹಾಗಾಗಿ ಅಲ್ಲಿ ಒಂದು ಜನರ ಸಮಸ್ಯೆಗಾಗಿ ಪ್ರಾರ್ಥಿಸುವಂತೆ, ಲಾಯರ್ಗಳು ಸರಿಯಾಗಿ ಕಾರ್ಯನಿರ್ವಹಿಸುವ ಹಾಗೆ, ಮತ್ತು ಜಡ್ಜು ಕೂಡ ನ್ಯಾಯಾಧಿಪತಿಯಾಗಿ ಕೂತ್ಕೊಳ್ತಾನೆ. ನಾನು ಅವರನ್ನು ನೋಡುವಾಗ ನಾನು ಪ್ರಾರ್ಥನೆ ಮಾಡ್ತಿದ್ದೆ. ಅವರು ಜಡ್ಜಲ್ಲಿ ಕೂತ್ಕೊಂಡ ತಕ್ಷಣ ನಾನು ಹೇಳ್ತಿದ್ದೆ, ದೇವರೇ, ನ್ಯಾಯಾಧಿಪತಿಯೊಟ್ಟಿಗಿದ್ದು ನನ್ನ ವಿಷಯಕ್ಕೆ ಮಾತ್ರವಲ್ಲ, ಇಲ್ಲಿರುವಂಥ ಎಲ್ಲರ ಜನರ ವಿಷಯವಾಗಿ ಸರಿಯಾದ ರೀತಿಯಲ್ಲಿ ಅವನು ನ್ಯಾಯಾಧಿಪತಿಯಾಗಿ ಕೆಲಸ ಮಾಡಬೇಕು ಅಂತ ಪ್ರತಿ ಸಾರಿ ಆ ಜಡ್ಜ್ ಕೂತ್ಕೊಂಡ ತಕ್ಷಣ ನಾನು ಪ್ರಾರ್ಥನೆ ಮಾಡ್ತೀನಿ, ಸರಿಯಾಗಿ ಕಾರ್ಯನಿರ್ವಹಿಸಲಿ ಅಂತ. ಇವತ್ತು ಅನೇಕ ರೀತಿಯಲ್ಲಿ ಅವರು ಆಗ್ತದೆ. ಈಗ 3 ಗುಂಪಿನ ಜನರ ಕುರಿತಾಗಿ ನಾನು ಪ್ರಾರ್ಥನೆ ಮಾಡುವಂತೆ ಕರ್ತನ ಸಹಾಯ ಮಾಡಿದ್ದೇನೆ. ಈಗಂತೂ ನಾನು ಕೋರ್ಟ್ಗೆ ಹೋಯ್ತಾ ಅಂದರೆ ನಾನು ಪ್ರಾರ್ಥನೆ ಮಾಡೋಕ್ಕೊಂದು ಅವಕಾಶ ದೇವರು ಕೋರ್ಟ್ಗಾಗಿ ನನಗೆ ಅವಕಾಶ ಕೊಟ್ಟಿದ್ದೇನೆ ಅಂತ ಹೇಳ್ತಾನೆ. ಈಗ ಬಿಗಿನಿಂಗಲ್ಲಿ ಸಮಸ್ಯೆ ಆಗ್ತಿತ್ತು ನನಗೆ, ಏಕಪ್ಪ ಸುಮ್ಮನೆ ಎಲ್ಲ ವ್ಯರ್ಥವಾಗ್ತಿದೆ ಅಂತ. ಈಗ ನನಗೆ ಇಲ್ಲೂ ಕೂಡ ಬಂದು ತಿಂಗಳಿಗೆ 1 ಸರಿನೋ 2 ಸರಿನೋ ಬರ್ತದೆ ಕೆಲವು ಸಮಯ ಕೇಸು. ಅಷ್ಟು ಸಮಯ ಬಂದು ಇಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಅವಕಾಶ ಆಗ್ತಿದೆ ಅಂತ ಹೇಳ್ಬಿಟ್ಟು. ಇನ್ನೊಂದು, ಇವತ್ತು ನಿಮ್ಮ ಸಾಕ್ಷಿ ಇದು ನೋಡುವಂಥ ಎಷ್ಟೋ ದೇವ ಸೇವಕರನ್ನು ಬಲಪಡಿಸ್ತಾ ಇರ್ಬೋದು. ಕಾರಣ ನೀವು ಅನುಭವಿಸುವಂಥ ಇದೇ ರೀತಿಯ ಹೋರಾಟ ಇವತ್ತು ಅವರು ಅನವಶ್ಯಕವಾಗಿ ಎದುರಿಸ್ತಾ ಇರ್ಬೋದು. ಕೋರ್ಟ್ ಕೇಸ್, ಪೊಲೀಸ್ ಕೇಸ್. ಇವತ್ತು ಕೋರ್ಟ್ ಕೇಸ್, ಪೊಲೀಸ್ ಕೇಸ್ ಯಾರ ಮೇಲೆ? ದೇವ ಸೇವಕರ ಮೇಲೆ. ಅವರು ಕೆಟ್ಟವರನ್ನು ಒಳ್ಳೆ ದಾರಿಗೆ ತರುವಂಥವರ ಮೇಲೆ. ಅಂತ ಒಂದು ವಾತಾವರಣವನ್ನು ನಾವು ಇವತ್ತು ನಮ್ಮ ದೇಶದಲ್ಲಿ ಅನೇಕ ಕಡೆಗಳಲ್ಲಿ ನೋಡಲಿಕ್ಕೆ ಸಾಧ್ಯ. ನಿಮ್ಮ ಸಾಕ್ಷಿ ಮೂಲಕ ಎಷ್ಟೋ ದೇವ ಸೇವಕರು ಬಲ ಹೊಂದ್ತಾ ಇರ್ಬೋದು.
ಖಂಡಿತ ದೇವರು ಆ ರೀತಿಯಾಗಿ ಅವರನ್ನ ಪ್ರೇರಣೆ ಕೊಡಲಿ. ಮತ್ತು ವೈಯಕ್ತಿಕವಾಗಿಯೂ ನನ್ನ ಜಿಲ್ಲೆಯಲ್ಲಿರುವಂಥವ್ರು, ನನ್ನ ಜೊತೆಯಲ್ಲಿ ಯಾರು ಸಂಪರ್ಕದಿರೋ ಆ ಸೇವಕಗಳೆಲ್ಲ ಈಗ ಆಲ್ರೆಡಿ ಹಂಚ್ಕೊಂಡಿದ್ದೆ ನಾನು. ನನ್ನ ಪ್ರತಿ ತಿಂಗಳು ನಾವು ಕಮಿಟಿಯಲ್ಲಿ ನಾನು ಈಗ ಸದ್ಯದಲ್ಲಿ ನಾನು ನಮ್ಮ ಹಾಸನ ಜಿಲ್ಲಾ ಕ್ರೈಸ್ತರ ಹಿತರಕ್ಷಣಾ ವೇದಿಕೆ ಇದೆ, ಪಾಸ್ಟರ್ಸ್ ಕಮಿಟಿ, ಅದರಲ್ಲಿ ಅಧ್ಯಕ್ಷನಾಗಿರೋದ್ರಿಂದ ಕೆಲವು ಸಮಯ ನಾನು ಅವ್ರ ಹತ್ರ ಹಂಚ್ಕೊಳ್ತೇನೆ, ಅವರಿಗೆ ಪ್ರೋತ್ಸಾಹ ಮಾಡ್ತೇನೆ. ದುದ್ದಿಗಡಬೇಡಿ, ಸೇವೆಯಲ್ಲಿ ಮುಂದೆ ಹೋಗ್ರಿ, ದೇವರು ನಮ್ಮ ಸಂಗಡ ಇರೋದ್ರಿಂದ ಯಾವುದೇ ಇದ್ರು, ನಾನು ಏನೇ ಕೋರ್ಟ್ ಕೇಸ್ ಆಗಲಿ, ಪೊಲೀಸ್ನರೇ ನಿಂತ್ಕೊಳ್ಳಿ, ನಾವು ಏನು ಹೆದರ್ಬೇಕಾಗಿಲ್ಲ. ನಮ್ಮ ಕರ್ತವ್ಯನ ನಂಬಿಗಸ್ತರಾಗಿ ನಾವು ದೇವರಿಗಾಗಿ ಮಾಡುವಾಗ ದೇವ್ರು ನಮ್ಮ ಜೊತೆಲೇ ಇರ್ತಾರೆ, ನಾವು ಭಯಪಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಾವು ಆರಾಧನೆ ಮಾಡುವಾಗಲೂ ಕೂಡ ಪೊಲೀಸ್ನವರು ಆ ಕೇಸ್ ಆದ ನಂತರ ನಮ್ಮ ಆರಾಧನೆ ಮಾಡುವ ಹೊರಗಡೆ ನಿಂತ್ಕೊಳ್ತೀವಿ, ಅರ್ಧ ಗಂಟೆ ನಿಂತ್ಕೊಂಡಿದ್ದಾರೆ, ನಿಲ್ಲಿಸು 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 ಅಂತ. ನಾನು ನಿಲ್ಲಿಸಿಲ್ಲ. ಕೊನೆಗೆ ನೋಡಿ ನೋಡಿ ನಾವು ಆರಾಧನೆ ಮಾಡಿಬಿಟ್ಟು ಮತ್ತೆ ಅವ್ರು ಹಂಗೆ ಹೋಗಿದ್ದಾರೆ. ಎಷ್ಟೇಳು ಕೇಳಲ್ಲ, ಮನುಷ್ಯ ಏನು ವಿಚಿತ್ರವಾಗಿ ಹಠ ಮಾಡ್ತಾನೆ ಅಂತ. ನಾನು ಕೊನೆಗೆ ಹೇಳಿದ್ರು, ಪೊಲೀಸ್ನವರು ಒಂದು ಸುಮಾರು ಅರ್ಧ ಗಂಟೆ ಮುಕ್ಕಾಲು ನಿಲ್ಲಿಸುವಂತ ಅಧಿಕಾರ ಇಲ್ಲ ಯಾವ ಪೊಲೀಸ್ ಅಧಿಕಾರಿಗೂ. ಆರಾಧನೆ ಪ್ರಾರ್ಥನೆಯನ್ನು ನಿಲ್ಲಿಸುವಂತ ಅಧಿಕಾರ ಇಲ್ಲ. ಅದಕ್ಕೆ ನಾನು ಹೇಳಿದೆ, ನಿಲ್ಲಿಸು ಅಂತಂದಾಗ ಹೆಂಗೆ ನಿಲ್ಲಿಸ್ತಾರೆ? ನಾನು ಬೇರೆ ಏನು ತಪ್ಪು ಮಾಡ್ತೀನಿ ನಿಲ್ಸಕ್ಕೆ? ದೇವರನ್ನು ಆರಾಧನೆ ಮಾಡೋಕ್ಕೆ ನೀವ್ಯಾಕೆ ನಿಲ್ಲಿಸಿ ಅಂತ ಹೇಳ್ತಾರೆ? ಏನಾದ್ರು ತಪ್ಪಿದೆಯಾ ಹೇಳ್ರಿ. ಹಾಗಾಗಿ ದೇವ್ರ ಕೃಪೆಯಿಂದ ಇಷ್ಟೆಲ್ಲ ನಾವು ಕಾರ್ಯವನ್ನು ಮಾಡಲಿಕ್ಕೆ, ಅದು ದೇವರು ನಮ್ಮ ಜೊತೆ ಇದ್ದುಕೊಂಡಿದ್ದರಿಂದಲೇ ಈ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಾಯಿತು. ಹಿಂಸೆ ಬಂದಾಗಲೂ, ಸಮಸ್ಯೆಗಳು ಬಂದಾಗಲೂ ಕೂಡ ಅದನ್ನು ಎದುರಿಸಿ ಕರ್ತನ ಸೇವೆಯನ್ನು ಮಾಡ್ತಿದ್ದೇವೆ. ಅದು ಕರೆದಾತನ ನಂಬಿಗಸ್ತನಾಗಿರೋದ್ರಿಂದ ಕರೆಯಲ್ಪಟ್ಟಂತಹ ಜನರನ್ನು ಖಂಡಿತವಾಗಲೂ ಸೇವಕರನ್ನ ಬಿಡಲ್ಲ. ಆತನು ಉತ್ತಮವಾಗಿ ನಡೆಸ್ಕೊಂಡು ಹೋಗ್ತಾನೆ. ನಮ್ಮ ಜೀವಿತದಲ್ಲಿ ಏನೇ ಸಮಸ್ಯೆಗಳು ಬರುವುದು, ಹಿಂಸೆ ಆಗಲಿ, ನಾವು ರೋಮ 8ನೇ ಅಧ್ಯಾಯದ ನೋಡೋ ಪ್ರಕಾರವಾಗಿ ಕ್ರಿಸ್ತನ ಪ್ರೀತಿಯಿಂದ ಅಗಲಿಸಲಿಕ್ಕೆ ಯಾರಿಂದಲೂ ಸಾಧ್ಯನೇ ಇಲ್ಲ. ಅದು ನಾವು ನಿಜವಾಗಿ ಯಥಾರ್ಥವಾದ ರೀತಿಯಲ್ಲಿ ಕ್ರಿಸ್ತನ ಪ್ರೀತಿ ಮಾಡೋದಾದರೆ ಯಾವಾಗಲೂ ನಮ್ಮ ಜೊತೆ ಇದ್ಕೊಂಡು ನಮ್ಮ ವೈಯಕ್ತಿಕವಾದ ಜೀವಿತದಲ್ಲಿಯೂ, ಕುಟುಂಬದಲ್ಲಿ, ನಮ್ಮ ಅವಶ್ಯಕತೆಯಲ್ಲಿಯೂ ಬರುವಂಥ ಹಿಂಸೆಯಲ್ಲೂ ಕೂಡ ಖಂಡಿತ ದೇವರು ನಡೆಸ್ಕೊಂಡು ಹೋಗ್ತಾನೆ ಎಂಬ ಒಂದು ಅನುಭವವಾಗಿ ಇಲ್ಲಿಯ ತನಕ ಕರ್ತನ ಸೇವೆ ಮಾಡುವಂತೆ ಸಹಾಯ ಮಾಡಿದ್ದಾರೆ. ಮತ್ತು ಎಲ್ಲ ಒಂದು ವೀಕ್ಷಕರಿಗೆ ನನ್ನ ಒಂದು ಮನವಿ ಏನೆಂದರೆ, ನಮ್ಮ ವೈಯಕ್ತಿಕವಾದ, ಕುಟುಂಬದ ಮತ್ತು ಸಭೆ ಸೇವೆ ಎಲ್ಲ ವಿಷಯಗಳಿಗಾಗಿ ಪ್ರಾರ್ಥಿಸ್ರಿ. ಮತ್ತು ಇಂಥ ಒಂದು ಸನ್ನಿವೇಶಗಳು ಬರುವಾಗ ಜೀವಸ್ವರೂಪನಾದ ಯೇಸು ಸ್ವಾಮಿ ನಮ್ಮ ಸಂಗಡ ಇದ್ದುಕೊಂಡು ನಮ್ಮನ್ನು ಬಲಪಡಿಸ್ತಾನೆ. ಆತನ ಕೆಲಸ ಇದು. ಆತನ ಕೆಲಸವನ್ನು ಮಾಡುವಾಗ ಆತನು ನಂಬಿಗಸ್ತನಾಗಿ ನಮ್ಮ ನಡೆಸ್ಕೊಂಡು ಹೋಗ್ತಾನೆ ಎಂಬ ವಿಷಯವನ್ನು ನಾನು ಹೇಳ್ತೇನೆ. ಪ್ರಾರ್ಥಿಸಬೇಕು ಎಂಬುದಾಗಿ ನಾನು ವಿನಂತಿ ಕೂಡ ಮಾಡಿಕೊಳ್ಳೋವನಾಗಿದ್ದೇನೆ. ಫಸ್ಟ್, ನಿಮ್ಗೆ ಎಷ್ಟು ಮಕ್ಕಳು? ನಮಗೆ ಇಬ್ಬರು ಇದ್ದಾರೆ. ಏನು ಮಾಡ್ತಾ ಇದ್ದಾರೆ? ಈಗ ಮಗ ದೊಡ್ಡವನು, ಅವನು 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ, 9ನೇ ತರಗತಿ. ಮಗಳು 2ನೇವಳು, ಈಗ 6ನೇ ತರಗತಿ 6th ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ. ಪ್ರೈಸ್ ಗಾಡ್. ಮತ್ತು ನಿಮ್ಮ ಮುಂದಿನ ದರ್ಶನ ಏನು ಪಾಸ್ಟರ್? ನಮ್ಮ ದರ್ಶನ ಸೇವೆ ದರ್ಶನ ಬಿಟ್ಟರೆ ಬೇರೆ ಏನು ದರ್ಶನ ಇಲ್ಲ ನನಗೆ. ಸೇವೆ, ನಾನು ಆಗಲೇ ಹೇಳಿದ ಪ್ರಕಾರವಾಗಿ ಸೇವೆಯದು ಅಭಿವೃದ್ಧಿ ಆಗಬೇಕು, ಜನರು ರಕ್ಷಣೆ ಹೊಂದಬೇಕು, ಕ್ರೈಸ್ತರಾಗಲಿ ಅನ್ನೋದಕ್ಕಿಂತ ನಾನು ಹೇಳ್ತೇನೆ, ಒಂದು ದೇಶವು, ನಮ್ಮ ಭಾರತ ದೇಶವು ಹಿಂದೂ ರಾಷ್ಟ್ರ, ಮುಸ್ಲಿಂ ರಾಷ್ಟ್ರ ಅಥವಾ ಹೆಸರಿಗೆ ಹೇಳುವಂಥ ಕ್ರೈಸ್ತ ರಾಷ್ಟ್ರ ಆಗೋದ್ರಿಂದ ನಮ್ಮ ದೇಶ ಏಳಿಗೆ ಆಗುವುದಿಲ್ಲ, ಅಭಿವೃದ್ಧಿ ಆಗುವುದಿಲ್ಲ. ಯೇಸು ಕ್ರಿಸ್ತನನ್ನು ನಿಜ ರಕ್ಷಕನು ಎಂಬುದಾಗಿ ಒಪ್ಪಿಕೊಂಡು ಆತನು ಮನುಷ್ಯರ ಕಲ್ಯಾಣಕ್ಕಾಗಿ ಲೋಕದಲ್ಲಿ ಬಂದು ಆ ಮಾನವ ಕಲ್ಯಾಣಕ್ಕೆ ರಕ್ಷಣೆ ಮಾರ್ಗವನ್ನು ತೋರಿಸಿದ್ದಾನೆ. ನಮಗಾಗಿ ಆತನು ಸಮಾಧಿಯಲ್ಲಿ ಹೂಣಲ್ಪಟ್ಟು ಮೃತ್ಯುಂಜನಾಗೆದ್ದು ಈಗಲೂ ನಮ್ಮ ಜೊತೆ ಇದ್ದಾನೆ. ನಮ್ಮ ಪಾಪದ ಪರಿಹಾರ ಆತನಿಂದಲೇ ಎಂಬುದಾಗಿ ಆತನ ಮೇಲೆ ನಂಬಿಕೆ ಇಟ್ಟು ಜೀವಿಸುವುದು ಆದರೆ, ಆ ರೀತಿಯಾಗಿ ನಂಬಿಕೆಯಲ್ಲಿ ನಮ್ಮ ದೇಶ ಬರುವುದಾದರೆ ಖಂಡಿತವಾಗಿಯೂ ಕೂಡ 1-2 ವರ್ಷಗಳಲ್ಲೇ ನಮ್ಮ ದೇಶ ಇಡೀ ಪ್ರಪಂಚದಲ್ಲೇ ಎಲ್ಲ ರೀತಿಯಲ್ಲೂ ಕೂಡ ನಂಬರ್ 1 ದೇಶ ಆಗೋದ್ರಲ್ಲಿ ಯಾವ ಒಂದು ಅನುಮಾನನೇ ಇಲ್ಲ. ಆದರೆ ಜನರು ಏನು ಮಾಡ್ತಾರೆ, ಸುವಾರ್ತೆ ಸಾರ್ತಿರೋದ್ರಿಂದ ಜನರಿಗೆ ಏನಂದರೆ, ನಾನು ಅದೇ ರೀತಿ ತಿಳ್ಕೊಂಡಿದ್ದು, ಅದಕ್ಕೆ ನಾನು ಸುವಾರ್ತೆಗೆ ತಕ್ಷಣ ಇಳಿದಿದ್ದಂದರೆ ಇದು ಯಾವುದೋ ಒಂದು ಮತದ ರಾಷ್ಟ್ರವಾಗಿ ಮಾಡ್ತಾರೆ, ಕ್ರೈಸ್ತ ರಾಷ್ಟ್ರವಾಗಿ ಮಾಡ್ತಾರೆ, ಜಾತಿ ರಾಷ್ಟ್ರವಾಗಿ ಮಾಡ್ತಾರೆ ಅಂತ. ಆದರೆ ಯೇಸು ಕ್ರಿಸ್ತನ ಇರುವಂಥ ಬೋಧನೆ ನನಗೆ ಗೊತ್ತಿಲ್ಲ. ಈಗ ಗೊತ್ತಾಗಿದೆ. ಈ ಸತ್ಯವನ್ನು ಎಲ್ಲರೂ ತಿಳ್ಕೊಂಡಾಗ ಏನಾಗ್ತದೆ, ಖಂಡಿತವಾಗಲೂ ಕೂಡ ಎಲ್ಲದರಲ್ಲೂ ನಮ್ಮ ದೇಶ ಅಭಿವೃದ್ಧಿ ಆಗೋದ್ರಲ್ಲಿ ಯಾವ ಒಂದು ಸಂದೇಹ ಇಲ್ಲ. ಹಾಗಾಗಿ ಸತ್ಯವನ್ನು ತಿಳ್ಕೊಳ್ಳದೇ ಇರುವಂಥವ್ರು ಕ್ರೈಸ್ತ ರಾಷ್ಟ್ರವಾಗಿ ಮಾಡ್ಕೊಳ್ಳುವಂಥ ಒಂದು ಯೋಚನೆ ನನಗಾಗಲಿ ನಮ್ಮ ಜೊತೆ ಸೇವಕರಿಗಾಗಿ ಯಾವ ಮಿಷನರಿಗೆ ಇಲ್ಲ. ಆ ರೀತಿಯಾಗಿ ಹೆಸರಿಗೆ ಮಾತ್ರ ನಾಗರಾಜನ ಅಂತ ಹೇಳ್ಬಿಟ್ಟು ಇನ್ನೊಂದು ಯಾವುದೋ ಜಾನ್ ಅಥವಾ ಪೀಟರ್ ಅಂತ ಇಟ್ಕೊಂಡ್ರೆ ಯಾವ ಪ್ರಯೋಜನ ಇಲ್ಲ. ಆದರೆ ಅವ್ರ ಜನರು ಅವರ ಮಾನಸಾಂತರ ಒಂದು ಅಂತರ್ಯದಲ್ಲಿ ಬದಲಾವಣೆ ಆದರೆ ಈ ಲೋಕದಲ್ಲಿ ಎಷ್ಟೆಷ್ಟೋ ಕರಪ್ಷನ್ ನಡೀತಾ ಇದೆ. ಆ ಕರಪ್ಷನ್ ವಿರುದ್ಧವಾಗಿ ಧ್ವನಿ ಎತ್ತುವಂಥದ್ದು ಮೊದಲನೇದಾಗಿ ಬೈಬಲ್. ಅಲ್ಲಿಂದಲೂ ಕೂಡ ಹೇಳ್ಕೊಂಡು ಬರ್ತಿದೆ, ಸರಿಯಾದ ರೀತಿಯಲ್ಲಿ ನ್ಯಾಯಯುತವಾಗಿ ಜೀವಿಸ್ರಿ, ಸತ್ಯವನ್ನು ಅನುಸರಿಸ್ರಿ ಅಂತ ಹೇಳಿದೆ. ಅದನ್ನೇ ನಾವು ನಮ್ಮ ದೇಶದಲ್ಲಿ ನಾವಿರುವಂಥ ಸ್ಥಳಗಳಲ್ಲಿ ಹೇಳ್ತಿರುವಂಥದ್ದು. ಜನರನ್ನ ಸತ್ಯಕ್ಕೆ ನಡೆಸ್ತಿದೆ ಹೊರತು
ಯಾವುದೋ ಒಂದು ಬೇರೆ ದೇಶದ ಒಂದು ಸಿಟಿಜನ್ ಆಗಿ ನಾವು ಮಾಡ್ತಾ ಇಲ್ಲ. ಹೌದು. ಯಾವುದೋ ಒಂದು ಕ್ರಿಸ್ತಿಯ ಧರ್ಮವನ್ನು ಅನುಸರಿಸುವಂತ ವ್ಯಕ್ತಿಯಾಗಿ ಮಾಡ್ತಾ ಇಲ್ಲ. ಕೆಲವು ಸಮಯ ನೋಡ್ಬೇಕಾದ್ರೆ ಕ್ರೈಸ್ತ ಧರ್ಮನ ವಿಚಾರಕ್ಕೂ ನಮಗೂ ಸ್ವಲ್ಪ ದೂರನೇ ಇದೀವಿ ಅಂತ ನಾವು ಇನ್ನೊಂದು ಸಾರಿ ಹೇಳಲಿಕ್ಕೆ, ಧರ್ಮಕ್ಕೂ ಕ್ರೈಸ್ತತ್ವಕ್ಕೂ ಸಂಬಂಧನೇ ಇಲ್ಲ. ನಾವು ತತ್ವವನ್ನು ಅನುಸರಿಸ್ತಾ ಇದ್ದೇವೆ. ಧರ್ಮವು ಒಬ್ಬ ವ್ಯಕ್ತಿಯನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯೇಸು ಕ್ರಿಸ್ತನ ಬೋಧನೆಗಳು ಒಬ್ಬ ವ್ಯಕ್ತಿಯನ್ನು ಬದಲಾವಣೆ ಮಾಡಿ ಸಾಧ್ಯವಾಗ್ತದೆ. ಇವತ್ತು ನನ್ನನ್ನು ಬದಲಾವಣೆ ಮಾಡಿರುವಂಥದ್ದು ಬೋಧನೆಯೇ ಹೊರತು ಯೇಸು ಕ್ರಿಸ್ತನ ಒಂದು ತತ್ವಗಳೇ ಹೊರತು ಧರ್ಮ ಅಲ್ಲ. ಯಾಕೆಂದ್ರೆ ಧರ್ಮವನ್ನು ನಾನು ಮೊದಲೇ ಹೇಳಿದ ಪ್ರಕಾರವಾಗಿ ಧರ್ಮವನ್ನು ನಾನು ದ್ವೇಷ ಮಾಡ್ತಿದ್ದೆ. ಕಾರಣ ಏನಂತಂದ್ರೆ ಯಾವುದೇ ಬದಲಾವಣೆ ಇಲ್ಲದೆ ಇರುವಂಥ ಧರ್ಮಗಳು ಧರ್ಮಗಳೇ ಆಗುವುದಿಲ್ಲ. ಇವತ್ತು ತತ್ವಗಳು ಬೇಕಾಗಿದೆ. ಹಾಗಾಗಿ ನಮ್ಮ ಇದೇ ರೀತಿಯಾದಂಥ ವಿಚಾರವು ನಮ್ಮ ದೇಶದಲ್ಲಿ ಮೂಲೆ ಮೂಲೆಗೆ ತಲುಪಿ ಆ ಜನರು ಬದಲಾವಣೆಯೊಂದಿಗೆ ಜೀವಿಸಬೇಕು. ನಿಜವಾಗ್ಲೂ ಕೂಡ ಈ ಲೋಕದಲ್ಲಿ ಯೇಸು ಕ್ರಿಸ್ತನನ್ನು ನಂಬುವಂಥ ವ್ಯಕ್ತಿ ಮಾತ್ರ ಹೆಚ್ಚಾಗಿ ದೇಶವನ್ನು ಪ್ರೀತಿ ಮಾಡುವಂಥ ವ್ಯಕ್ತಿ ಆಗ್ತಾನೆ ಎಂಬುದಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಏಕೆಂದರೆ ಅವನು ಯೇಸು ಸ್ವಾಮಿ ನಂಬಿರುವಂಥ ವ್ಯಕ್ತಿ ಎಲ್ಲನೂ ಪ್ರೀತಿ ಮಾಡ್ತಾನೆ. ಹಾಗಾದ್ಮೇಲೆ ದೇಶವನ್ನು ಆಟೋಮೆಟಿಕ್ ಅವನು ಪ್ರೀತಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ದೇಶದ ನಾಯಕರುಗಳಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ದೇಶ ಒಂದು ಒಳ್ಳೆ ರೀತಿಯಲ್ಲಿ ಹೋಗಬೇಕು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ಹಾಗಾಗಿ ಯಾಕೆಂದರೆ ನಾವು ಯಾವುದೇ ಪಕ್ಷದವರಲ್ಲ. ಪಕ್ಷದವರಲ್ಲೂ ಕೂಡ ವಿರೋಧತ್ವ ಇದೆ. ನಮ್ಮ ಪಕ್ಷ ಬರಲಿ ಅಂತೇಳ್ಬಿಟ್ಟು ನಾವು ಯಾವುದು ಪಕ್ಷವಿಲ್ಲ. ಎಲ್ಲ ಪಕ್ಷದವರೆಗೆ ಹಾರೈಸ್ತೀವಿ ನಾವು. ಯಾವುದೇ ಪಕ್ಷದವರು ಕೂಡ ದೇಶವನ್ನಾಗಲಿ ರಾಜ್ಯವನ್ನಾಗಲಿ ಉತ್ತಮವಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗಲಿ ಅಂತ ಎಲ್ಲರಿಗಾಗಿ ಪ್ರಾರ್ಥನೆ ಮಾಡ್ತೀವಿ ಹೊರತು ನಾವು ದೇಶಕ್ಕೇನು ದ್ರೋಹ ಮಾಡ್ತಿಲ್ಲ, ದೇಶಕ್ಕೇನು ವಂಚನೆ ಮಾಡ್ತಿಲ್ಲ. ದೇಶಕ್ಕೆ ಹೆಚ್ಚಾಗಿ ನಾವು ಇನ್ನೂ ಉಳಿತಾಯ ಮಾಡ್ತಿದ್ದೇವೆ. ದೇಶದ ಕ್ಷೇಮಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ದೇಶದಲ್ಲಿ ಯಾವುದಾದ್ರೂ ಒಂದು ಗಂಡಾಂತರ ಬಂದರೆ ಪ್ರಾರ್ಥನೆ ಮಾಡ್ತೇವೆ. ಭಯಂಕರವಾದ ಹೊಸದಾದ ರೋಗ ಬಂದರೆ ನಾವು ಪ್ರಾರ್ಥನೆ ಮಾಡ್ತೇವೆ. ಎಲ್ಲ ಕೊಲೆಗಳು ಅಥವಾ ದರೋಡೆಗಳು ಅಪಘಾತಗಳಾದಾಗ ಇಂಥದ್ದು ನಡೀಬಾರದು ಎಂಬುದಾಗಿ ಪ್ರಾರ್ಥನೆ ಮಾಡ್ತೇವೆ. ಹಾಗಾಗಿ ಈ ರೀತಿಯಾದಂಥ ವಿಚಾರ ಈ ದೇಶದ ಮೂಲೆ ಮೂಲೆಗೆ ಹೋಗಲಿ. ನಮ್ಮ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಎಷ್ಟು ಮಾಡಲಿಕ್ಕಾಗುತ್ತೋ ಅಷ್ಟು ಸುವಾರ್ತೆಯ ಕಾರಣ ಆಗಬೇಕು, ಜನರ ಸತ್ಯ ತಿಳ್ಕೊಳ್ಬೇಕು ಎಂಬುದು ಮುಖ್ಯವಾದಂಥ ದರ್ಶನವನ್ನು ಇಟ್ಟುಕೊಂಡು ನಾವು ಒಂದು ಸೇವೆಯನ್ನು ಮುಂದುವರಿಸ್ತಾ ಇದ್ದೇವೆ. ತುಂಬ ಥ್ಯಾಂಕ್ಸ್ ಪಾಸ್ಟರ್. ಇಷ್ಟು ಸಮಯ ನಿಮ್ಮ ಅನುಭವ ಸಾಕ್ಷಿಯನ್ನು ನಮ್ಮ ಆಸರೆ ವೀಕ್ಷಕರಿಗೆ ತಿಳಿಸಿದ್ದೀರಿ. ಧನ್ಯವಾದಗಳು. ಕರ್ತನು ನಿಮ್ಮನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ಮಾಡಲಿ. ನಿಮ್ಮ ದರ್ಶನದ ಪರಿಪೂರ್ಣತೆ ಕರ್ಕೊಂಡು ಹೋಗಲಿ. ಸೇವೆ ಎಲ್ಲೆಗಳು ವಿಸ್ತರಿಸಲ್ಪಡಿರಿ. ಅದೇ ನಮ್ಮ ಹಾರೈಕೆ ಆಗಿದೆ. ನಿಮಗೋಸ್ಕರ ನಾವು ನೆನೆಸುವಾಗಲೆಲ್ಲ ನಾವು ಖಂಡಿತವಾಗಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್. ಪ್ರಿಯ ವೀಕ್ಷಕರೇ, ಪಾಸ್ಟರ್ ನಾಗರಾಜ್ ಅರಕಲಗೂಡು ಇವರ ಸಾಕ್ಷಿಯನ್ನು ನಾವಿವತ್ತು ಕೇಳುವ ಹಾಗೆ ಕರ್ತನು ನಮಗೆ ಸಹಾಯ ಮಾಡಿದ್ದಾನೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಸಂಧಿಸುವವರೆಗೆ ನೀವು ವೀಕ್ಷಿಸ್ತಾ ಇರಿ ನಿಮ್ಮ ನೆಚ್ಚಿನ ಆಸರೆ ಟಿವಿ. ಗಾಡ್ ಬ್ಲೆಸ್ ಯು.